व्याख्यामुद्रा करसरसुजे पुस्तकं शङ्खचक्रे बिभ्रद्भिन्नस्फटिकरुचिरे पुण्डरीके निषण्णः अम्लानश्रीरमृतविशधेरंशुभिः प्लावयन्ताम् आविर्भूयादनघमहिमा मानसे वागधीशः रमापतिं पूर्णगुणं मुकुन्दं व्यासं च विज्ञानसहस्रभाम् पूर्णप्रबोधं च सुतत्वदीपम् रमागुरूंश्च प्रणमामि मूर्ध्ना सर्वेन्द्रियाभिमानिस्थमुख्यप्राणस्थ विष्णुना प्रेरितश्रीशतुष्यर्थम् करिष्ये कर्म चाखिलम् रामाय रामभद्राय रामचन्द्राय वेधसे रघुनाथाय नाथाय सीताय पतये नमः आपदामुपहर्तारं दातारं सर्वसम्पदां लोकाभिरामं श्रीराम भूयो भूयो नमाम्यहम् वाल्मीकिर्गौ पुनीयान्नः महीधरपदाश्रया यद्दुग्धमुपजीवन्ति कवयस्तरणका इव स्वस्तिस्तु सतां श्रीगुरुभ्यो नमः हरिः ओम् ಕ್ಷೇತ್ರ ಸ್ವಾಮಿಯಾದ ಆಂಜನೇಯನ ಮನಸ ನೆರೆದಿರುವ ಭಗವದ್ಭಕ್ತರನ್ನೆಲ್ಲ ಅಭಿಮಾನಪೂರ್ವಕವಾಗಿ ಗೌರವಿಸ್ತಾ ರಾಮಾಯಣದ ಚಿಂತನೆಗೆ ತೊಡಗೋಣ. ತಾಯಿಯ ಬಳಿ ರಾಮ ಬಂದು ಪಟ್ಟಾಭಿಷೇಕದ ವ್ಯವಸ್ಥೆ ಬದಲಾಗಿದೆ, ಅದಕ್ಕೆ ನೀನು ಒಪ್ಪಿಗೆಯನ್ನು ಕೊಡಬೇಕು ಅಂತ ಹೇಳಿದಾಗ ಅವಳು ಇಲ್ಲ, ಕಾಡಿಗೆ ಹೋಗುವಂತದ್ದಿಲ್ಲ, ತಂದೆಗಿಂತ ತಾಯಿ ದೊಡ್ಡವಳಾದ್ರಿಂದಾಗಿ ನನ್ನ ಮಾತು ನಡೆಸಿಕೊಡ್ಬೇಕು ಅಂತ ಅನೇಕ ರೀತಿಯ ಒತ್ತಡಗಳನ್ನ ಹೇಳ್ತಾನೆ. ಇರೋ ಉದ್ದೇಶ ರಾಮನ ಸಂಬಂಧದಿಂದ ಸಂಪರ್ಕದಿಂದ ದೂರ ಆಗದವರಿಗೆ ಸತ್ಯವಾದ ವಿಷಯ ಅಲ್ಲ. ಅದಕ್ಕೆ ರಾಮಚಂದ್ರನ ಮಾತು ಮಯಾ ಚೈವ ಭವತ್ಯಾ ಚ ಕರ್ತವ್ಯಂ ವಚನಂತಿತಿ ರಾಜಾ ಭರ್ತಾ ಗುರುಶ್ರೇಷ್ಠ ಸರ್ವೇಷಾಂ ಈಶ್ವರ ಪ್ರಭು. ನೀನು ತಾಯಿಯಾಗಿ ನನಗೆ ಆದೇಶ ಮಾಡಿದರೆ ನಿನ್ನ ಮಾತನ್ನು ನಡೆಸಬೇಕು ಅನ್ನೋದು ಸರಿ. ತಂದೆಯ ಮಾತಿಗೆ ತಾಯಿಯ ಮಾತು ದೊಡ್ಡದಾಗುತ್ತೆ. ಆದ್ರೆ ಈಗ ದಶರಥ ರಾಜ ಭರ್ತ ಗುರು ಶ್ರೇಷ್ಠ ಸರ್ವೇಷಾಂ ಈಶ್ವರ ಪ್ರಭು, ಇಷ್ಟು ಅಂಶಗಳಲ್ಲಿ ಅವನು ನಮಗಿಂತ ನಿನ್ನ ಮಾತಿಗಿಂತ ಅವನ ಮಾತು ಭಾರವತ್ತ ಆಗತ್ತೆ. ಆದ್ರಿಂದ ನಾನು ಅದನ್ನೇ ನಡೆಸಿಕೊಡ್ಬೇಕು ಅಂತ ತಾಯಿಯ ಮಾತನ್ನು ಕೂಡ ಕಟ್ಟಿ ಹಾಕ್ತಾನೆ. ಹೀಗೆ ಕೌಸಲ್ಯೆ ಸುಮ್ಮನಾಗ್ತಾಳೆ. ತಾನು ಬರ್ತೇನೆ ಅಂತ ಹೇಳಿದ್ದಕ್ಕೆ ನೀನು ಇಲ್ಲಿದ್ದು ರಾಜನ ಸೇವೆಯನ್ನು ಮಾಡಬೇಕು. ಭರ್ತು ಶುಶ್ರೂಷಯಾ ನಾರಿ ಲಭತೆ ಸ್ವರ್ಗಮುತ್ತಮಂ ಅಪಿಯ ನಿರ್ಮನಮಸ್ಕಾರ ನಿರ್ವೃತಾ ದೇವ ಪೂಜನಾ ಶುಶ್ರೂಷಾಮೇವ ಕುರುವಂತಿ ಕುರ್ವೀತ ಭರ್ತು ಪ್ರಿಯ ಹಿತೇ ರತಾ. ದೇವತೆಗಳಿಗೆ ಭಗವಂತನ ಪೂಜೆಯ ಉಳಿದ ಕೈಂಕರ್ಯಗಳಿಗೆ ಎಷ್ಟು ಮಹತ್ವವೋ ಅಷ್ಟೇ ಮಹತ್ವ ತನ್ನ ಅಂದ್ರೆ ಅವನಿಗೆ ಅರ್ಧಾಂಗಿ ಅಂತ ಇವಳು
ಕೊಡದಾಗತ. ಇಲ್ಲಿ ಬಹುಶಃ ನಾವು ನಿತ್ಯದಲ್ಲಿ ಹೇಳಿಕೊಳ್ಳಬಹುದಾದ ಸ್ತೋತ್ರ ಅನ್ನೋ ದೃಷ್ಟಿಯಿಂದ ಆ ಕೌಸಲ್ಯೆ ರಾಮನನ್ನ ಉದ್ದೇಶಿಸಿ ಲೋಕದ ಎಲ್ಲ ವಿಷಯಗಳು ಆಕೆಗೆ ಆತನಿಗೆ ಹಿತವನ್ನುಂಟು ಮಾಡಲಿ ಅಂತ ಕೇಳಿಕೊಳ್ಳುವ ಮಾತು. ನೀನು ಇಲ್ಲಿ ತನಕ ಯಾ ನಿತ್ವಾಮಭಿರಕ್ಷಂತು ಗುಣೈಃ ಸಮುದಿತಂ ಸದಾ ಪಿತೃ ಶುಶ್ರೂಷಯ ಪುತ್ರ ಮಾತು ಶುಶ್ರೂಷಯ ತಥಾ ಸತ್ಯೇನ ಚ ಮಹಾಬಾಹೋ ಚಿರಂ ಜೀವಾಭಿರಕ್ಷಿತಃ. ನೀನು ನಿನ್ನ ತಂದೆಯ ಶುಶ್ರೂಷೆಯನ್ನ ತಾಯಿಯ ಸೇವೆಯನ್ನು ನಿರಂತರ ಮಾಡಿದ್ದು ಅನ್ನುವುದೇ ನಿನಗೆ ಕಾಡಿನುದ್ದಕ್ಕೂ ರಕ್ಷೆಯಾಗಿ ಇರಬೇಕು. ಚಿರಂ, ಇದು ನಿರಂತರ ನಿನಗೆ ರಕ್ಷಾ ಕವಚವಾಗಿರುತ್ತೆ. ನೀನ್ ಯಾವತ್ತೂ ಕೂಡ ಯಾರನ್ನೂ ಕೂಡ ಇವಳು ಹೆಚ್ಚಿನ ತಾಯಿ, ಇವಳು ಕಮ್ಮಿ ತಾಯಿ, ಇವರು ಹೆಚ್ಚಿನ ಸಂಬಂಧಿಗಳು, ಅವರು ಕಡಿಮೆ ಸಂಬಂಧಿಗಳು ಅಂತ ಯಾರಲ್ಲೂ ಕೂಡ ಅವರ ಸ್ಥಾನದ ಅವಶ್ಯಕತೆಯನ್ನ ತಪ್ಪಿ ಗೌರವಿಸಲಿಲ್ಲ, ಕೊಡಬೇಕಾದ ಗೌರವನ್ನ ಎಲ್ಲಿಯೂ ತಪ್ಪಿಸ್ಲೂ ಇಲ್ಲ. ಹಾಗಾಗಿ ಅವಳು ಮುಂದೆ ಹೇಳ್ತಾ ಹೋಗ್ತಾಳೆ, ನೀನು ನಡೆಸಿದ ಎಲ್ಲ ಕ್ರಿಯೆಗಳು ಸತ್ಯೇನ, ನೀನು ಪ್ರಾಮಾಣಿಕತೆಯಿಂದ ಇದ್ದದ್ದಕ್ಕಾಗಿ ನಿನಗೆಲ್ಲವೂ ಕೂಡ ರಕ್ಷಣೆಗೆ ಬರುತ್ತೆ. ನೀನು ನಿತ್ಯವೂ ಕೂಡ ಅಗ್ನಿಹೋತ್ರಾದಿ ಕರ್ಮಗಳನ್ನು ಮಾಡಿದ್ರಿಂದ ಸಮಿತ್ ಕುಶ ಪವಿತ್ರಾಣಿ ವೇದ್ಯಶ್ಚಾಯತನಾನಿ ಚ ಸ್ಥಂಡಿಲಾನಿ ಚ ವಿಪ್ರಾಣಾಂ ಶೈಲಾದುಕ್ಷ ಕ್ಷುಪ ಹೃದ. ನೀನು ಯಜ್ಞಕ್ಕಾಗಿ ಏನೆಲ್ಲ ಸಾಮಗ್ರಿಗಳನ್ನು ಸಿದ್ಧಪಡಿಸಿ ನಿತ್ಯವೂ ಅಗ್ನಿಗಾಗಿ ಆಹುತಿಯನ್ನು ಕೊಟ್ಟೆಯೋ ಅದೇ ರೀತಿ ಅದಕ್ಕಾಗಿ ಸಿದ್ಧಪಡಿಸಿದ ಸ್ಥಂಡಿಲಗಳಿರಬಹುದು, ನೀನು ಗೌರವಿಸುವಂತಹ ಬೆಟ್ಟ ಗುಡ್ಡ ಮರ ನದಿಗಳು ಎಲ್ಲವೂ ಕೂಡ ನಿನ್ನ ರಕ್ಷಣೆಯನ್ನು ಒದಗಿಸಲಿ. ಪತಂಗಾಹ ಪನ್ನಗಾಹ ಸಿಂಹಾಹ ತ್ವಾಂ ರಕ್ಷಂತು ನರೋತ್ತಮ. ಕಾಡಿನಲ್ಲಿ ಇವೆಲ್ಲವಿರ್ತಾವೆ, ಅವುಗಳ ಜಾಗಕ್ಕೆ ನಾವು ಹೋಗುದು, ಅಲ್ಲಿ ಇರಬಾರದು ಸೊಳ್ಳೆ ಇನ್ನೇನೇನೋ ಅದೆಲ್ಲವನ್ನು ಹೇಳ್ತಾಳೆ. ಆ ಎಲ್ಲವೂ ಕೂಡ ಆ ಜಾಗದಲ್ಲಿ ನಿನಗೆ ತೊಂದರೆಯನ್ನು ಉಂಟು ಮಾಡದಿರಲಿ. ಸ್ವಸ್ತಿ ಸಾಧ್ಯಾಶ್ಚ ವಿಶ್ವೇಶ ಮರುತಶ್ಚ ಮಹರ್ಷಿಭಿಃ ಸ್ವಸ್ತಿ ಧಾತ ವಿಧಾತ ಸ್ವಸ್ತಿ ಪೂಷಾ ಭಗೋರ್ಯಮ. ನಾವು ಇದು ನಮ್ಮಲ್ಲೂ ಮನೆಗಳಲ್ಲಿ ಯಾವಾಗ್ಲೂ ಇಂಥದ್ದೇನಾದ್ರೂ ಒಂದು ವಿಶೇಷವಾದ ಕಾರ್ಯ ಮಾಡುವಾಗ ಎರಡು ರೀತಿಯಲ್ಲಿ, ಅಂದ್ರೆ ಕೆಟ್ಟದಾದಾಗ ದೃಷ್ಟಿ ತೆಗೆಯುವುದು ಅಂತ ಒಂದು, ಎರಡನೇದು ಕೆಲಸಕ್ಕೆ ಹೋಗುವಾಗ ಮುನ್ನವೇ ಏನಾದ್ರೂ ತೊಂದರೆಗಳು ಬರುವುದಿದ್ರೆ ಅದು ಪರಿಹಾರ ಆಗ್ಲಿ ಅಂತ ರಕ್ಷೆ ನಡೆಸುವುದು ಒಂದು. ಆಮೇಲೆ ಕೆಟ್ಟದ್ದನ್ನ ತೆಗೆಯುವುದಕ್ಕಾಗಿ ನಡೆಸುವಂತಹ ದೃಷ್ಟಿ ತೆಗೆಯುವಂತಹ ಕಾರ್ಯ ಇನ್ನೊಂದು. ಇಲ್ಲಿ ಹೋಗುವ ಪೂರ್ವದಲ್ಲೇ ಸ್ವಸ್ತಿ, ನಿನಗೆ ಧಾತ ವಿಧಾತ ಪೂಷಾ ಭಗ ಅರಿಯಮ ಲೋಕಪಾಲರು ವಾಸವ ಪ್ರಮುಖ ಎಲ್ಲ ಋತುಗಳು ನಿನಗೆ ಶ್ರೇಯಸ್ಸನ್ನುಂಟು ಮಾಡಲಿ. ಕಾಲದ ದೇವತೆಗಳನ್ನು ಹೇಳ್ತಾಳೆ, ದಿಗ್ದೇವತೆಗಳನ್ನು ಹೇಳ್ತಾಳೆ. ಶ್ರುತಿ ಸ್ಮೃತಿ ಧರ್ಮ ಪಾತುತ್ವಾಂ ಸರ್ವತ್ರ ಸರ್ವದಾ. ಶ್ರುತಿ ಸ್ಮೃತಿಗಳು ಧರ್ಮದ ದೇವತೆಗಳು ನಿನ್ನನ್ನ ಸರ್ವದಾ ರಕ್ಷಣೆ ಮಾಡಲಿ. ಸ್ಕಂದಶ್ಚ ಭಗವಾನ್ ದೇವ ಸೋಮಶ್ಚ ಸ ಬೃಹಸ್ಪತಿ ಸಪ್ತರ್ಷಯ ನಾರದಶ್ಚ ತೇ ತ್ವಾಂ ರಕ್ಷಂತು ಸರ್ವದಾ. ಅಂದ್ರೆ ಅಯೋಧ್ಯಾಕಾಂಡದ 25ನೆಯ ಅಧ್ಯಾಯದಲ್ಲಿ ಈ ಸ್ವಸ್ತಿ ವಾಚನದ ಮಾತುಗಳನ್ನ ನಾವು ನೋಡ್ತೇವೆ. ಅದು ಪೂರ್ತಿ ಒಂದು ಅಧ್ಯಾಯದಲ್ಲಿ ಸುಮಾರು ಅರ್ಧ ಮುಕ್ಕಾಲು ಭಾಗ ಅವಳು ಇಡೀ ಪರಿಸರದಲ್ಲಿ ಯಾವೆಲ್ಲ ಶಕ್ತಿಗಳಿವೆಯೋ ಋಷಿಗಳನ್ನ ಸ್ಮರಿಸ್ತಾಳೆ, ಲೋಕಪಾಲರನ್ನು ಸ್ಮರಿಸ್ತಾಳೆ, ದೇವತೆಗಳನ್ನ ಸ್ಮರಿಸ್ತಾಳೆ, ಆ ಪರಿಸರದ ವನದೇವತೆಗಳನ್ನ ಸ್ಮರಿಸ್ತಾಳೆ, ಮಾತಿನ ದೇವತೆಗಳು ಮತ್ತು ಗ್ರಂಥದ ಮೂಲಕವಾಗಿ ಲೋಕಕ್ಕೆ ಧರ್ಮ ಜಿಜ್ಞಾಸೆಯನ್ನು ಉಂಟು ಮಾಡುವಂತಹ ದೇವತೆಗಳು ಎಲ್ಲರನ್ನು ಸ್ಮರಿಸಿ ಕೊನೆಗೆ ಜಡ ಅಂತ ನಾವು ಯಾವುದನ್ನ ದೂರ ಇಡ್ತೇವೋ ಅಂತಹ ಆಕಾಶಕಾಯಗಳು, ಬೆಟ್ಟ ನದಿ ಗುಡ್ಡಗಳು, ಪೃಥಿವಿ ವಾಯು ಮೊದಲಾದ ಪಂಚಭೂತಗಳು, ನಕ್ಷತ್ರಗಳು, ಹಗಲು ರಾತ್ರಿ ಸಂಧ್ಯೆಗಳು, ಋತುಗಳು, ಅದರ ಜೊತೆಗೆ ಮಾಸಗಳು, ಕಲಾ ಕಾಷ್ಟ ತಥಾ ನಮ್ಮ ಕಾಲದ ವ್ಯವಸ್ಥೆಯಲ್ಲಿ ನಿಮಿಷಗಳು, ಇದಕ್ಕೆಲ್ಲದಕ್ಕೂ ಒಂದು ವಿಭಾಗ ಇದೆ. ಆ ವಿಭಾಗದ ಎಲ್ಲ ಕಲೆಯ ದೇವತೆಗಳು, ಕಾಲದ ಕಲೆಯ ದೇವತೆಗಳು ನಿನಗೆ ರಕ್ಷಣೆಯನ್ನುಂಟು ಮಾಡಲಿ. ಮಾಚತ್ವಾಂ ಹಿಂಸು ಪುತ್ರ, ಖಂಡಿತ ನಿನಗೆ ಕಾಡಿನಲ್ಲಿ ನರಮಾಂಸ ಭಕ್ಷಕರಿರ್ತಾರೆ, ರಾಕ್ಷಸರಿರ್ತಾರೆ, ಪಿಶಾಚಗಳಿರ್ತಾರೆ, ರೌದ್ರರಾದ ಕ್ರೂರ ಕರ್ಮಗಳನ್ನು ಮಾಡುವ ಕ್ರವ್ಯಾದರಿರ್ತಾರೆ. ಇವ್ರು ಯಾರು ಕೂಡ ಮಾಭೂತೇ ಪುತ್ರಕೋ ಭಯಂ, ನಿನಗೆ ಈ ಯಾರು ಕೂಡ ಭಯ ಉಂಟಾಗದೇ ಇರಲಿ ಅಂತ ದುಷ್ಟ
ಪ್ರಾಣಿ ಪಕ್ಷಿಗಳ ಹಿಂಸ್ರ ಪಕ್ಷಿಗಳ ತೊಂದರೆಯೂ ಕೂಡ ನಿನಗೆ ಉಂಟಾಗದೇ ಇರಲಿ. ಅಲ್ಲಿ ಎಲ್ಲ ಸರ್ವ ಸಂಪತ್ತಿಗಳು ನಿನಗೆ ಒದಗಿ ನೆಮ್ಮದಿಯಿಂದ ಕಾಲವನ್ನು ಕಳೆಯುವಂತಹ ಶಕ್ತಿ ನಿನಗೆ ಒದಗಲಿ. ಶುಕ್ರ ಸೋಮ ಸೂರ್ಯ ಧನದಃ ಯಮಃ ಉಳಿದಂತೆ ಎಲ್ಲ ಅಗ್ನಿವಾಯು ಮೊದಲಾದ ದೇವತೆಗಳು, ಅರ್ಚಿ ಮೊದಲಾದ ದೇವತೆಗಳು ಸರಿಯಾದ ಕಾಲಕ್ಕೆ ನಿನಗೆ ಸರಿಯಾದ ರೀತಿಯಲ್ಲಿ ಅನುಕೂಲರಾಗಿರಲಿ. ಇನ್ನು ನಾನು ಹೇಳದ ಎಲ್ಲ ದೇವತಾಗಣಗಳು ಕೂಡ ನಿನ್ನ ಬೆನ್ನಿಗೆ ಇರಲಿ ಅಂತ ಹೀಗೆ ಸ್ವಸ್ತಿ ವಾಚನದ ಮಾತನ್ನ ಹೀಗೆ ಹೇಳಿ ಚಕಾರ ರಕ್ಷಾಂ ಕೌಸಲ್ಯ ಮಂತ್ರೈರಭಿಜಜಾಪಚ, ಈ ಮಾತುಗಳನ್ನ ಸ್ವತಃ ಅವಳೇ ಹೇಳಿ ಅಭಿಜಪ ಮಾಡುವುದು ಅಂತಂದ್ರೆ ತಲೆ ಮುಟ್ಟಿ ಮಂತ್ರವನ್ನ ಹೇಳುವುದು. ಈ ಸ್ತುತಿಯನ್ನ ನಿರಂತರ ಅನುರಣನ ಮಾಡಿ ಮತ್ತೆ ಮತ್ತೆ ರಿಪೀಟೆಡ್ಲಿ ಅದನ್ನ ಜಪ ಮಾಡುವುದನ್ನ ಅಭಿಜಜಾಪ, ಹಾಗೆ ಜಪಿಸಿ ಮಗುವಿಗೆ ಯಾವುದೇ ರೀತಿಯಾದ ತೊಂದರೆ ಆಗಬಾರದು ಅಂತ ದೇವತೆಗಳನ್ನೆಲ್ಲ ಪ್ರಾರ್ಥನೆ ಮಾಡಿದ್ವಿ. ಅಷ್ಟಾದ ಮೇಲೆ ಸೀತೆಯ ಬಳಿ ಹೋಗಬೇಕಾದ ಪ್ರಸಂಗ ಬಂತು. ತುಂಬಾ ಸಣ್ಣ ಸಣ್ಣ ವಿಷಯಗಳನ್ನು ಕೂಡ ವಾಲ್ಮೀಕಿಗಳು ಬಹಳ ಗುರುತಿಟ್ಟು ಮಾತಾಡ್ತಾರೆ. ರಾಮಚಂದ್ರ ತಾಯಿಯ ಅಂತಃಪುರದಿಂದ ತನ್ನ ಮಡದಿಯಾದ ಸೀತೆಯ ಅಂತಃಪುರದೊಳಗೆ ಬಂದ. ಅಥ ಸೀತಾ ಸಮುತ್ಪತ್ಯ ವೇಪಮಾನಾಚ ತಂಪತಿಂ ಅಪಶ್ಯಚ್ಛೋಕ ಸಂತಪ್ತಂ ಚಿಂತಾಕುಲಿತ ಇಂದ್ರಿಯಂ. ಇಲ್ಲಿ ತನಕ ಯಾರಿಗೂ ತನ್ನ ಒಳಗೆ ಏನೊಂದು ಬೇಗುದಿತ್ತು ಅದು ಗೊತ್ತಾಗ್ಲಿಕ್ಕೆ ಬಿಟ್ಟಿರ್ಲಿಲ್ಲ. ಆದ್ರೆ ವಾಲ್ಮೀಕಿಗಳು ಹೇಳ್ತಾರೆ, ಅಂದ್ರೆ ಇದು ಅವರಿಬ್ಬರ ನಡುವೆ ಸಂಬಂಧ ಹೇಗಿರುತ್ತೆ ಮತ್ತು ಹೇಗಿರ್ಬೇಕು ಅನ್ನೋದರ ಒಂದು ಸುಂದರವಾದ ಪರಿಚಯ. ಅಪಶ್ಯತ್ ಶೋಕ ಸಂತಾಂ ದೃಷ್ಟ ಸಹಿ ಧರ್ಮಾತ್ಮ ನಶಾಕ ಮನೋಗತಂ. ಮನಸ್ಸಿನೊಳಗೆ ಏನು ಅಲ್ಲಿಯ ತನಕ ಯಾರಿಗೂ ತಿಳಿಯದಂತೆ ಬಚ್ಚಿಟ್ಟಿದ್ದ ಅದು ಸೀತೆ ಮುಂದೆ ಬಚ್ಚಿಡ್ಲಿಕ್ಕೆ ಆಗ್ಲಿಲ್ಲ ಮಾತ್ರ ಅಲ್ಲ, ಅವಳು ನೋಡ್ತಾನೆ ತಂ ಶೋಕಂ ರಾಘವ ಸೋಡು ತಥೋ ವಿವೃತತಾಂಗತ. ಅಲ್ಲಿಯ ತನಕ ಮುಖದಲ್ಲಿ ತೋರ್ಪಡಿಸದೇ ಇದ್ದಂತಹ ಒಳಗಿನ ಹೃದಯದ ಭಾವಗಳೆಲ್ಲ, ರಾಜರಾದವರಿಗೆ ತುಂಬಾ ಕಷ್ಟ. ರಾಜ ಅಂತಲ್ಲ, ಒಂದು ಪಬ್ಲಿಕ್ ಫೇಸ್ ಅನ್ನ ಇಟ್ಟುಕೊಂಡು ಓಡಾಡುವವರಿಗೆ ಅವರ ದುಃಖವನ್ನ ಎಲ್ಲೂ ಕೂಡ ಪ್ರಕಟಿಸುವುದಕ್ಕೆ ಅವಕಾಶ ಬಹಳ ಕಮ್ಮಿ. ಹಾಗೆಯೇ ಒಳಗಿನ ದುಃಖವನ್ನ ನುಂಗಿಕೊಂಡಿರ್ಬೇಕಾದದ್ದೇ. ಅದು ಭವಭೂತಿ ತನ್ನ ನಾಟಕದಲ್ಲಿ ಕಾಡಿನಲ್ಲಿ ರಾಮ ಜೋರಾಗಿ ಹತ್ತು ಬಿಡ್ತಾನಂತೆ. ಅರಮನೆಯಲ್ಲಿ ಎಲ್ಲ ಎದುರುಗಡೆ ಇದ್ದಾಗ ಒಂದು ದಿವಸವೂ ನನ್ನ ನೋವನ್ನ ನಾನು ಹೇಳಿಕೊಳ್ಳಿಕ್ ಆಗ್ತಿರ್ಲಿಲ್ಲ, ಈಗಾದ್ರೂ ನಾನು ನೆಮ್ಮದಿಯಿಂದ ಅಳುತ್ತೇನೆ, ಲಕ್ಷ್ಮಣ ನನ್ನ ತಡಿಬೇಡ ಅಂತ ಹೇಳಿ ಜೋರಾಗಿ ಹತ್ತು ಬಿಡ್ತಾನೆ. ಅಂದ್ರೆ ಹಾಗೆ ಒಳಗೆ ಬಂದ ಭಾವನೆಗಳ ಪ್ರವಾಹ ಹೊರಕ್ಕೆ ಉಕ್ಕಿ ಹರಿದ್ರೆ ಬೇಂದ್ರೆ ಅವರು ಒಂದು ಪದ್ಯದಲ್ಲಿ ನೀ ಹಿಂಗ ನೋಡಬೇಡ ನನ್ನ, ನೀ ಹಿಂಗ ನೋಡಿದರೆ ನನ್ನ, ತಿರುಗಿ ನಾ ಹೆಂಗೆ ನೋಡಲಿ ನಿನ್ನ ಅನ್ನೋದ್ರಲ್ಲಿ ಮಧ್ಯದಲ್ಲಿ ಅದು ಮಗುವಿನ ಹೆಣವನ್ನ ಹೊತ್ತು ಮಡದಿ ಕೂತಿದ್ದಾಗ ಗಂಡನನ್ನ ನೋಡ್ತಾ ಇದ್ದಾಳೆ. ನಾನು ದುಃಖ ಪಟ್ರೆ ಗಂಡ ಇನ್ನೂ ದುಃಖ ಪಡ್ತಾನೆ ಅಂತ ದುಃಖವನ್ನು ಸಹಿಸಿ ಕೂತಿದ್ದಾಳೆ. ಆಗ ಅವರು ಹೇಳುವ ಮಾತು, ಅತ್ತಾರೆ ಅತ್ತು ಬಿಡು ನಕ್ಯಾಕ ಮರಸತಿ ದುಃಖ. ಒಂದ್ಸಲ ಮನಸ್ಫೂರ್ತಿ ಅಳ್ಬೇಕು ಅಂತ ಅನ್ಸದ ಹತ್ತು ಬಿಡು, ನನ್ನನ್ನ ಸಂತೋಷ ಪಡಿಸ್ಬೇಕು ಅನ್ನೋದಕ್ಕೋಸ್ಕರ ದುಃಖವನ್ನ ಬಿಗಿ ಹಿಡಿದ್ಬೇಡ, ಅದು ಒಳಗಿನಿಂದ ಒಂದು ಸರ್ತಿ ಹೊರಗೆ ಬಂದ್ರೆ ಹೃದಯ ಹಗುರಾಗುತ್ತೆ, ಹತ್ತು ಬಿಡು ಅಂತ. ಆ ರೀತಿ ರಾಮಚಂದ್ರನ ಮನೋಗತವಾದಂತಹ ದುಃಖ ಅಂದ್ರೆ ರಾಜ್ಯ ಹೋಗುತ್ತೆ ಅಂತ ದುಃಖ ಅವ್ನು ಇರ್ಲೇ ಇಲ್ಲ. ಅದನ್ನ ಹಿಂದೆಯೇ ಹೇಳಿದಾನ, ಅಲೀಕಮ್ಮೆ ಮಾನಸಂ. ನನ್ ಮನಸ್ಸಲ್ಲಿ ಒಂದೇ ಒಂದು ದುಃಖ ಏನು ಅಂದ್ರೆ, ಅಪ್ಪ ನೇರವಾಗಿ ನನ್ನ ಹತ್ರ ಹೇಳ್ಬೋದಿತ್ತು, ನಾನು ನಡ್ಸ್ಕೊಡ್ತೇನೋ ಇಲ್ವೋ ಅಂತ ಸಂದೇಹ ಪಟ್ಟು ಕೈಕೇಯಿ ಹತ್ರ ಹೇಳಿಸುವಂತಹ ಪರಿಸ್ಥಿತಿ ಯಾಕೆ ಬಂತು? ನಾನು ಅಷ್ಟು ಮಾತು ಮೀರ್ತೇನೆ ಅಥವಾ ಮಾತನ್ನು ನಡೆಸಿಕೊಡದ ಉದ್ಧಟನಾಗಿದ್ದೇನೆ ಅಂತ ಅನ್ಕೊಂಡ ನಮ್ಮಪ್ಪ. ಇದೊಂದೇ ದುಃಖ ನನಗೆ ಅಂತ. ಇದು ಬಿಟ್ರೆ ಬೇರೆ ರಾಜ್ಯದ ಕಳೆದುಕೊಳ್ಳುವಿಕೆ ಅನ್ನೋದು ನನಗೆ ದುಃಖವೇ ಅಲ್ಲ. ಯಾಕೆಂದ್ರೆ ಸಂಪತ್ತು ಅನ್ನೋದು ಬರುತ್ತೆ ಹೋಗುತ್ತೆ, ಅದು ಇರುವಂತದ್ದಲ್ಲ ಅನ್ನೋದು ನನ್ಗೆ ಚೆನ್ನಾಗಿ ಗೊತ್ತಿದೆ. ಅದನ್ನ ಮುಂದೆ ಸುಮಿತ್ರೆ ಬಹಳ ಚೆನ್ನಾಗಿ ಹೇಳ್ತಾಳೆ, ರಾಮನ ಉದ್ದೇಶ ಏನಿದೆ ಅಂತ. ಅಂದ್ರೆ ಇದೆಲ್ಲ ಒಂದೊಂದು ಪಾತ್ರದಿಂದ ಒಂದೊಂದು ರೀತಿಯ ಒಳಗಿನ ಮರ್ಮವನ್ನ ತೆಗೆದು ಇಡುವಂತದ್ದು ವಾಲ್ಮೀಕಿಗಳ ವಿಶೇಷ. ಆದ್ರೆ ಸೀತೆ ಮುಂದೆ
ತನ್ನ ಮುಖದಲ್ಲಿದ್ದ ಗಾಂಭೀರ್ಯವನ್ನ ತಡೀಲಿಕ್ಕಾಗದೆ ತಥೋ ವಿವೃತತಾಂಗತ ಎಲ್ಲ ಓಪನ್ ಅಪ್ ಆಗ್ಬಿಟ್ಟ. ಅಲ್ಲಿ ತಡಿಲಿಕ್ಕಾಗ್ಲೇ ಇಲ್ಲ ಅವನಿಗೆ. ಅಂದ್ರೆ ಅವನಿಗೆ ನೋವು ಈಗ ತನ್ನ ಹೊರಡುವಿಕೆ ಎಷ್ಟೆಲ್ಲ ಜನ ನೋಡುವ ಹಾಗಾಯ್ತು. ತನ್ನ ಹೊರಡುವಿಕೆಯಿಂದ ಎಷ್ಟೆಲ್ಲ ಜನರಿಗೆ ಅವರವರು ಸಿದ್ಧಪಡಿಸಿದ ವ್ಯವಸ್ಥೆ, ಅದಕ್ಕಾಗಿ ಅವರು ಎಷ್ಟೋ ಕಾಲದಿಂದ ನಿದ್ದೆಗೆಟ್ಟದ್ದು, ಇದೆಲ್ಲಕ್ಕೂ ಉತ್ತರ ಕೊಡ್ಲಿಕ್ಕ ತಾನು ಉತ್ತರ ಕೊಡ್ಬೇಕಾಗಿಲ್ಲ. ತಂದೆ ಹೇಳಿದ್ದಾನೆ ಹೊರಟೆ ಅಂತ. ತಂದೆ ಉತ್ತರ ಕೊಡ್ಬೇಕಲ್ವ ಈಗ. ಪ್ರತಿಯೊಬ್ರು ಕೇಳ್ತಾರೆ, ನಿನ್ನೆ ತನಕ ಬೆಳಿಗ್ಗೆ ತನಕ ಏನ್ ಮಾಡ್ತಿದ್ರಿ? ಈ ನಿರ್ಧಾರವನ್ನ ನಿನ್ನೆ ಹೇಳಿದ್ರೆ ನಾವ್ ಇಷ್ಟೆಲ್ಲ ಜನ ಒದ್ದಾಡೋದು ತಪ್ಪಿತ್ತಲ್ವಾ? ರಾಜನನ್ನ ಮುಂದೆ ಪ್ರಜೆಗಳು ತುಂಬಾ ಅಹಿತವಾಗಿ ಬೈತಾರೆ. ಈ ಅಹಿತವಾಗಿ ಬಯಸ್ಕೊಳ್ಳುವುದನ್ನ ಅಥವಾ ಇನ್ನು ಉಳಿದಂತೆ ಬೇರೆ ಬೇರೆ ರೀತಿಯಲ್ಲಿ ಆಗಬಹುದಾದ ತೊಡಕನ್ನ ಯೋಚಿಸಿ ರಾಮನ ಮನಸ್ಸು ದುಃಖಗೊಂಡಿತ್ತು. ವಿವರ್ಣವದನಂ ದೃಷ್ಟ ತಂ ತಸ್ಮಿನ್ನಂ ಅಮರ್ಷಣಂ ಆಹ ದುಃಖಮಿ ಅಭಿಸಂತಪ್ತ ಕಿಮಿದಾನಿ. ಏನಾಯ್ತು? ಯಾಕೆ ಹೀಗೆ ಮುಖ ಸಪ್ಪಗಿದೆ? ಏನಾಗ್ತಿದೆ ಒಳಗೆ? ಏನಾಯ್ತು? ಮನಸ್ಸಿನ ಬೇಗೆಗೆ ಕಾರಣವಾದ ಸಂಗತಿ ಏನು? ಅದನ್ನು ಸೂಕ್ಷ್ಮವಾಗಿ ಗಮನಿಸಿದ ರೀತಿ, ನೀನು ಬರುವಾಗ ಯಾವಾಗ್ಲೂ ನಿನ್ನ ಜೊತೆಗೆ ಒಂದಿಷ್ಟು ವಂದಿಮಾಗದ್ರು ನಿನ್ನನ್ನ ಹಾಡ್ತಾ ಹೋಗ್ತಾ ಬರ್ತಿರ್ತಾರೆ. ಇವತ್ತು ಅವ್ರಿಲ್ಲ. ನಿನ್ನ ಮುಖಕ್ಕೆ ಚೆನ್ನಾಗಿ ಗಾಳಿ ಬೀಸುವುದಕ್ಕಾಗಿ ಇಬ್ಬರು ಬೀಜಿ ವ್ಯಜನವನ್ನ ಹಿಡ್ಕೊಂಡು ಬೀಸಣಿಗೆಯನ್ನು ಹಿಡ್ಕೊಂಡು ಓಡಾಡ್ತಿರ್ತಾರೆ. ಅವರು ನಿನ್ ಜೊತೆಗಿಲ್ಲ. ಅಂದ್ರೆ ಈ ಕಳಿಸುವಾಗ ಅವರನ್ನೆಲ್ಲ ನಿಲ್ಲಿಸಿ ಬಿಟ್ಟಿದ್ದಾರೆ. ಇಲ್ಲಾಂದ್ರೆ ಅವನ ಮುಂದೆ ಒಂದು ದೊಡ್ಡ ಬಿಳಿಯಾದ ಚಂದದ ಅರಳುವ ಛತ್ರ ಒಂದು ಅವನ ತಲೆ ಮೇಲೆ ಬೆಳ್ಗೊಡೆ, ಅದು ಯಾವಾಗ್ಲೂ ಅವನ ಹಿಂದೆ ಹೋಗ್ಬೇಕು. ಅದಿಲ್ಲ. ಎಷ್ಟು ಜನ ನೀನ್ ಬಂದಿ ಅಂದ್ರೆ ಒಂದು ರಾಣಿ ಜೇನು ಬಂದ್ರೆ ಹೇಗೆ ಉಳಿದದ್ದಲ್ಲ ಅದರ ಹಿಂದೆ ಮುತ್ತಿಕೊಂಡು ಸುತ್ತ ಓಡಾಡ್ತಾ ಇರುತ್ತೋ, ಅತ್ತಣಿಯಿಂದ ಇತ್ತಣಿಯಿಂದ ಮುತ್ತಿಕೊಂಡು ಬಂದಿದೆ ಅನ್ನುವ ಹಾಗೆ ನೀನು ಬಂದಲ್ಲೆಲ್ಲ ಜನಗಳು ತುಂಬಿ ಜಿಗಿ ಅಂತ ಜನರ ಸಂಪತ್ತು ತುಂಬಿಕೊಳ್ಳಿರುತ್ತೆ. ನೋಡಿದ್ರೆ ನೀನ್ ಹಿಂದಿನಿಂದ ಅಷ್ಟು ಖಾಲಿ ಇದೆ. ಒಬ್ರು ನೀನನ್ನು ಅನುಸರಿಸ್ತಾ ಇಲ್ಲ. ಅವಳು ಎಲ್ಲವನ್ನೂ ಕೇಳ್ತಾಳೆ. ಶ್ರೇಣಿ ಮುಖ್ಯಾಷ್ಟ ಭೂಷಿತ, ತುಂಬಾ ರಾಜಕೀಯದ ಅಗತ್ಯದ ಸಲಹೆಯನ್ನ ನಿನಗೆ ಕೊಡ್ಲಿಕ್ಕೋಸ್ಕರ ನಿಯುಕ್ತಿಗೊಂಡಂತಹ ಮುಖ್ಯ ವ್ಯಕ್ತಿಗಳು ಯಾವಾಗ್ಲೂ ನಿನ್ನಿಂದ ಏನಾದ್ರೂ ಮಾತನ್ನ ಕೇಳಲಿಕ್ಕೆ ಅಥವಾ ನೀನೇನಾದ್ರೂ ಹೇಳ್ಬೇಕು ಅಂದಾಗ ಅದಕ್ಕೆ ಸರಿಯೋ ತಪ್ಪು ಅಂತ ನಿಶ್ಚಯ ಕೊಡ್ಲಿಕ್ಕೆ ಅವ್ರು ಕಾಯ್ತಿರ್ತಾರೆ. ಅವರೂ ಇಲ್ಲ. ಪುಷ್ಪರಥದಲ್ಲಿ ಯಾವಾಗ್ಲೂ ನೀನು ಬರ್ತಾ ಇದ್ದಿ, ಆ ಪುಷ್ಪರಥವು ನಿನ್ನ ಜೊತೆಗಿಲ್ಲ. ನಿನ್ನನ್ನ ಹಸ್ತಿ ಮುಂದಕ್ಕೆ ಒಂದು ಸರಿ ಗೀಳಿಟ್ಟು ರಾಮ ಬರ್ತಾ ಇದ್ದಾನೆ ಅಂತ ಹೇಳ್ಬೇಕು. ಇವತ್ತು ಒಳಗ್ ಬರುವಾಗ ಗೀಳಿಡುವಿಕೆಯ ಶಬ್ದವೇ ಬರಲಿಲ್ಲ. ಅಂದ್ರೆ ದೇವಸ್ಥಾನಗಳಲ್ಲಿ ಸಾಮಾನ್ಯ ಮಹಾಪೂಜೆ ಆಯ್ತು ಅಂದ್ರೆ ಒಂದು ಕದೋಣಿ ಅಂತ ಹೇಳ್ತಾರೆ. ಈ ಹಳ್ಳಿಗಳಲ್ಲೆಲ್ಲ ಒಂದು ಜೋರಾದ ಶಬ್ದ ಆಗುವ ಪಟಾಕಿಯನ್ನು ಬಿಡುವ ಹಾಗೆ. ಪಟಾಕಿ ಅಂದ್ರೆ ಈಗಿನ ಹಾಗೆ ಪಟಾಕಿ ಅಲ್ಲ, ಅದು ಗಂಧಕವನ್ನು ಗುದ್ದಿ ಅದಕ್ಕೆ ಒಂದು ಕಬ್ಬಿಣದ ಓಟೆಯ ಒಳಗೆ ಇಟ್ಟಿರ್ತಾರೆ. ಅದು ಶಬ್ದ ಆದಾಗ ಮಹಾಪೂಜೆ ಆಯ್ತು ಅಂತ ಊರ್ನವರಿಗೆಲ್ಲ ಗೊತ್ತಾಗುವ ಹಾಗೆ. ಬೆಳಿಗ್ಗೆ ಒಂದು ನಗಾರಿ ಬಾರಿಸುವಿಕೆ, ಸ್ನಾನದ ಪೂಜೆ ಆಗ್ತಾ ಇದೆ ಅಂತ, ತೀರ್ಥ ಪೂಜೆ ಆಗ್ತಾ ಇದೆ, ಅಲಂಕಾರ ಆಗ್ತಾ ಇದೆ, ಮಧ್ಯಾಹ್ನದ ಮಹಾನೈವೇದ್ಯ ಆಗಿ ಮಹಾಪೂಜೆ ಆಗ್ತಾ ಇದೆ ಅಂತ ಹೀಗೆ ಒಂದು ಗುರುತಿದೆ. ಅರಮನೆಯಲ್ಲೂ ಹಾಗೆ ಒಂದು ವ್ಯವಸ್ಥೆ ಇದೆ. ಎಷ್ಟೇ ಒಳಗೆ ನೋಡಿದ್ರು ಹೊರಗಿನಿಂದ ಒಂದು ಶಬ್ದ ಆದ ತಕ್ಷಣ ಅದು ವ್ಯತ್ಯಾಸವು. ಮಹಾರಾಜ ಬಂದ್ರೆ ಎಂತಹದ್ದು, ರಾಣಿ ಬಂದ್ರೆ ಎಂತಹದ್ದು, ಯುವರಾಜ ಬಂದ್ರೆ ಎಂತಹದ್ದು ಅಂತ ಒಂದಿಷ್ಟು ವ್ಯವಸ್ಥಿತವಾದ ಸುದ್ದಿಯನ್ನ ಹೇಳುವ ಶಬ್ದಗಳು ಅಲ್ಲಲ್ಲಿ ತುಂಬಿಕೊಂಡಿರ್ತದೆ. ಯಾವುದೂ ಇಲ್ಲ. ಅಪೂರ್ವ ಮುಖವರ್ಣಶ್ಚ ನ ಪ್ರಹರ್ಷಶ್ಚ ಲಕ್ಷಯೇ. ನಿನ್ನ ಮುಖದಲ್ಲಿ ಯಾವಾಗ್ಲೂ ರಾಮ ಅಂದ್ರೆ ಆರಾಮ. ನೀನ್ ಆರಾಮಾಗಿದ್ದಿ, ಆದ್ರೂ ಮುಖದಲ್ಲಿ ಆರಾಮ ಕಾಣಿಸ್ತಿಲ್ಲ. ನ ಪ್ರಹರ್ಷಶ್ಚ ಲಕ್ಷ್ಯಸೆ. ನಿನ್ನ ಮುಖದಲ್ಲಿ ಏನೋ ಒಂದು ಕಳೆದುಕೊಂಡ ವ್ಯಥೆ ಏನನ್ನು ಕಾಡುತ್ತಾ ಇದೆ. ಅವನಿಗೆ ಇನ್ನೊಂದು ಮುಖ್ಯವಾದ ದುಃಖ, ತಾಯಿಯನ್ನ ಹೇಗೋ ಸಮಾಧಾನ ಮಾಡಿದೆ, ಆದ್ರೆ ಈ ಸೀತೆಯನ್ನ ಸಮಾಧಾನ ಮಾಡುವುದು ಹೇಗೆ? ಅವಳಿಗೆ ಈ ವಿಷಯವನ್ನ ಹೇಳಿ ಒಂದು ಬಿಟ್ಟು ಹೋಗುವುದ್ರಿಂದ ಅವಳಿಗೆ ಆ 14 ವರ್ಷಗಳ ವಿರಹ, ನನಗೆ ಅವಳನ್ನ ಬಿಟ್ಟಿರಬೇಕಾದ ನೋವು, ಇದರ ಜೊತೆಗೆ ಇನ್ನೇನೇನು ಅವಳನ್ನ ಕಷ್ಟಗಳು ಆವರಿಸಿಕೊಳ್ತಾವು. ಅಧಿಕಾರದ ವ್ಯತ್ಯಾಸ ಆದಾಗ ಎಲ್ಲ ಮೊದಲಿನ ಹಾಗಿರಲ್ಲ. ಅಲ್ಲಿಯ ಒಳಗಿನ ಅಧಿಕಾರದ ವ್ಯವಸ್ಥೆ ಬದಲಾದ ತಕ್ಷಣವೇ ಅವರವ್ರಿಗೆ ಬೇಕಾದವರನ್ನು ತಂದಿಟ್ಟುಕೊಂಡಾಗ ಅವರ ಸ್ವಭಾವ ಹೇಗೆ ಹಾಗೆ ಮುಂದಿನ ವ್ಯವಸ್ಥೆಗಳು ತುಂಬಿಕೊಳ್ಳುತ್ತದೆ. ಅದರಿಂದಾಗಿ ಇದೆಲ್ಲ ಯೋಚನೆ ಮಾಡಿ ಎಷ್ಟು ನಿಧಾನಕ್ಕೆ ಚೆನ್ನಾಗಿ ಸೀತೆಗೆ ಒಂದು ಕಡೆಯು ತಾಯಿ ಹತ್ರ ಆಗ್ಲಿ, ಲಕ್ಷ್ಮಣನ ಹತ್ರ ಆಗ್ಲಿ, ಕೌಸಲ್ಯ ಹತ್ರ ಆಗ್ಲಿ, ವಸಿಷ್ಠ ಹತ್ರ ಆಗ್ಲಿ, ಯಾರ ಹತ್ರವೇ ಮಾತಾಡುವಾಗ ನಮ್ಮಪ್ಪ ಒಂದು ಎಡವಟ್ಟು ಮಾಡಿದ ಅಂತ ಒಂದು ಶಬ್ದ ರಾಮ ಹೇಳುವುದಿಲ್ಲ. ಇಲ್ಲೂ ಸೀತೆ ಹತ್ರ ಅವನು ಹೇಳುವಾಗ ಮಾತು, ಕೈಕೇಯಿ ಹಿಂದೆ ಕೇಳಿದ್ದ 2 ವರಗಳನ್ನ
ಪುರಾ ದತ್ತೌ ಮಹಾವರೌ ತಯಾದ್ಯ ಮಮ ಸಜ್ಜೇಸ್ಮಿನ್ ಅಭಿಷೇಕೆ ನೃಪೋದ್ಯಮೆ ಪ್ರಚೋದಿತಸ್ಸ ಸಮಯಃ ಧರ್ಮೇಣ ಪ್ರತಿನಿರ್ಜಿತಃ. ಧರ್ಮದ ಚೌಕಟ್ಟಿಗೆ ಅವನನ್ನ ಕಟ್ಟಿ ಹಾಕಿ ತನ್ನ ಅಪೇಕ್ಷೆಯನ್ನು ಈಡೇರಿಸಿಕೊಂಡು ಸಜ್ಜುಗೊಂಡಿದ್ದಂತಹ ಅಭಿಷೇಕದ ಕಾರ್ಯಕ್ಕೆ ನನ್ನನ್ನ ತಪ್ಪಿಸಿ ಕಾಡಿಗೆ 14 ವರ್ಷಗಳ ಪ್ರಯಾಣವನ್ನ ನಿಗದಿಪಡಿಸಿದ್ದಾರೆ. ವೃದ್ಧಿಯುಕ್ತ ಹಿ ಪುರುಷಾಹ. ಇಲ್ಲಿ ಇಷ್ಟು ಹೇಳಿದ ಮೇಲೆ ಸೋಹಂ ತ್ವಾಂ ಆಗತೋ ದ್ರಷ್ಟು ಪ್ರಸ್ಥಿತೋ ವಿಜನಂವನಂ. ಅಂಥ ವಿಷಯವನ್ನು ಒಂದ್ಸರ್ತಿ ನಿನಗೆ ಹೇಗೆ ಹೇಳುವುದು ಅಂತ ಯೋಚನೆ ಮಾಡ್ತಾ ಇದ್ದೆ. ಆದ್ರೆ ಅನಿವಾರ್ಯ, ಈಗ ಹೇಳಲೇಬೇಕಾದದ್ದು. ನಾನು ವಿಜನ ವನವನ್ನ, ಯಾರು ಜನರಿಲ್ಲದ ದಂಡಕಾರಣ್ಯವನ್ನು ಸೇರ್ಕೊಳ್ತಾ ಇದ್ದೇನೆ, ನಿನಗೆ ಹೇಳಿ ಹೋಗೋಣ ಅಂತ ಬಂದೆ. ಇಷ್ಟು ಹೇಳಿ ಕೂಡ್ಲೆ ಮುಂದೆ ಏನು ಎಲ್ಲ ವ್ಯವಸ್ಥೆ ಆಗಬಹುದು ಅದಕ್ಕೆ ಹೇಳ್ತಾನೆ. ಯಾವತ್ತೂ ಕೂಡ ನೀನು ಭರತಸ್ಯ ಸಮೀಪೇತೆ ನಾಹಂ ಕತ್ಯ ಕದಾಚನ. ಇನ್ನು ಮುಂದೆ ಭರತ ರಾಜನಾಗ್ತಾನೆ. ಭರತ ರಾಜ ಆದಾಗ ಭರತನ ಹತ್ತಿರ ನಾಹಂ ಕಥ್ಯ, ನನ್ನನ್ನ ಹೊಗಳಬೇಡ. ರಾಮ ಇದ್ದಿದ್ರೆ ಹೀಗ್ ಮಾಡ್ತಿದ್ದ, ರಾಮ ಈ ನಿರ್ಧಾರ ಹೀಗ್ ತಗೊಳ್ತಿದ್ದ, ರಾಮನ ಆಲೋಚನೆ ಬಹಳ ದೂರದ್ದು, ನಾವೆಲ್ಲ ಈಗ ಏನ್ ಮಾಡಿದ್ರು ಅದು ವ್ಯರ್ಥ, 14 ವರ್ಷ ಜನರಿಗೆ ಗೋಳೆ ಗತಿ ಅಂತ ತಪ್ಪಿಯೂ ರಾಮ ಮಾಡಬಹುದಾದ ಇರಬಹುದು. ಎಲ್ಲರನ್ನು ಒಂದೇ ತಕ್ಕಡಿಯಲ್ಲಿ ಹಾಕಿ ತೂಗ್ಲಿಕ್ಕೆ ಆಗುದೇ ಇಲ್ಲ. ಅವರವರ ಕೆಪಾಸಿಟಿ, ಅವರವರ ಸಾಮರ್ಥ್ಯ, ಅವರವರ ಎಕ್ಸ್ಕ್ಲೂಸಿವ್ ಕ್ವಾಲಿಟಿ ಬೇರೆ ಬೇರೆನೇ ಇರುತ್ತೆ. ಎಲ್ಲವನ್ನು ಎಲ್ಲದರ ನಡುವೆ ನಾವು ಹೆಚ್ಚು ಕಮ್ಮಿ ನಮ್ಮ ಮನೆಯಲ್ಲಿ, ನಾನು ಮೊನ್ನೆ ಒಂದು ಮಾತು ಹೇಳಿದೆ, ಮನೆಯಲ್ಲಿ ಅಡಿಗೆ ಮಾಡಿ ಹಾಕಿದ್ರೆ ನಮ್ಮ ಅಮ್ಮ ಇದ್ರೆ ಈಗ ಮಾಡ್ತಿದ್ವಿ ಅಂತ ಅಂದ್ಬಿಡುದು. ಈಗ ಇರುವುದನ್ನ ಚೆನ್ನಾಗಿ ಅನುಭವಿಸಿ ಹೇಳಿ ಚೆನ್ನಾಗಿತ್ತು ಅಂತ. ಆಯ್ತು, ಅಮ್ಮ ಚೆನ್ನಾಗಿ ಮಾಡ್ತಾಳೆ, ಬೇಕಾದ್ರೆ ಒಂದ್ಸಲ ತಿಳ್ಕೊಂತ ಬೇಕಾದ್ರೆ ಸಾವಧಾನವಾಗಿ ಬೇರೆ ಸಂದರ್ಭದಲ್ಲಿ ಹೇಳ್ಬೇಕು ಹೊರತು, ಅವರಿಗೆ ಇದು ಚೆನ್ನಾಗಿದೆ ಅಂತ ನಿರೀಕ್ಷಿಸುವ ಒಂದು ಮಾತಿನ ಅಪೇಕ್ಷೆ ಇದ್ದಾಗಲೇ ನಾವು ಅದನ್ನ ಕಟ್ ಅಂತ ತುಂಡು ಮಾಡಿ ಇನ್ಯಾವುದೋ ವ್ಯಕ್ತಿಯನ್ನ ಹೊಗಳಿ ಹೇಳಿದ್ರೆ, ಅಯ್ಯೋ ನಮ್ಮ ಅಣ್ಣನ ಹೆಂಡತಿ ಹೋಗ್ಲಿದ್ಲು ಅತ್ತಿಗೆ, ಅವ್ರು ಏನ್ ಚೆನ್ನಾಗ್ ಮಾಡ್ತಿದ್ಲು ಅಂತ ಹೇಳಿಬಿಟ್ರೆ ಅಲ್ಲಿಯ ತನಕ ಅವರ ನಿರೀಕ್ಷೆಗೆ ಒಂದು ದೊಡ್ಡ ಕಲ್ಲು ಎತ್ತಿ ಹಾಕಿದ ಹಾಗೆ. ಭರತನ ಹತ್ರ ತಪ್ಪಿಯೂ ರಾಮ ಹೀಗ್ ಮಾಡ್ತಿದ್ದ, ರಾಮ ಹಾಗ್ ಮಾಡ್ತಿದ್ದ ಅಂತ ಯಾವತ್ತೂ ಕೂಡ ಹೊಗಳ್ಬೇಡ. ಇದೆಲ್ಲ ಮನೆಯಲ್ಲಿ ತಾಯಿಯಾದವಳು ಮಗನಿಗೆ, ತಾಯಿಯಾದವಳು ಮಗಳಿಗೆ ಅಥವಾ ಸೊಸೆಯಾಗಿ ಹೋಗುವವಳಿಗೆ ಏನೇನು ಮಾತಾಡಬೇಕು ಅನ್ನೋದನ್ನು ತುಂಬಾ, ಒಂದು ಕುಟುಂಬ ಉಳಿಸಿಕೊಳ್ಳುವ ಬಗೆ ಹೇಗೆ ಅನ್ನುವ ಮಾತುಗಳು ಇಲ್ಲಿ ಅಲ್ಲಲ್ಲಲ್ಲಿ ಬೇರೆ ಬೇರೆ ಸಂದರ್ಭದಲ್ಲಿ ಬರುತ್ತೆ. ಅಂದ್ರೆ ಇದನ್ನೇ ಒಂದು ಕುಟುಂಬ ಚಿಕಿತ್ಸೆ ಅಂತಾನೋ ಅಥವಾ ಕುಟುಂಬಕ್ಕೆ ಬೇಕಾದ ಅಪೂರ್ವ ಮಾತುಗಳು ಅಂತಾನೋ ಸಂಗ್ರಹ ಮಾಡಿದ್ರೆ ಒಂದು ಪ್ರತ್ಯೇಕ ವಿಭಾಗವಾಗಿ ಇವತ್ತು ತುಂಬಾ ಅಗತ್ಯದ ವಿಷಯವಾಗಿ ಈ ಸಬ್ಜೆಕ್ಟ್ ಬಂದಿದೆ. ತಸ್ಮಾನ್ನತೆ ಗುಣ ಕಥ್ಯಾಹ ಭರತಸ್ಯಾಗ್ರತೋ ಮಮ. ಭರತನ ಮುಂದೆ ಮಮ ಗುಣಾಹ ನ ಕಥ್ಯಾಹ, ಯಾವ ಕಾರಣಕ್ಕೂ ಹೇಳಬೇಡ. ಯಾಕೆಂದ್ರೆ ವೃದ್ಧಿಯುಕ್ತ ಹಿ ಪುರುಷಾಹ ನಸಹಂತೆ ಪರಸ್ತವಂ. ಬೆಳೀತಾ ಇರುವಂತವರು ಬೆಳೆಯುವ ಹೊತ್ತಿಗೆ ಬೇರೆಯವರ ಹೊಗಳುವುದನ್ನ ಇಷ್ಟಪಡುವುದಿಲ್ಲ. ಅವರ ಅಧಿಕಾರದಲ್ಲಿದ್ದಾಗ ಅವರು ಅದನ್ನೇ ಸರಿ ಇದೆ ಅಂತ ಸಮರ್ಥಿಸಿಕೊಳ್ಳಿಕ್ಕೆ ಪ್ರಯತ್ನಿಸ್ತಾ ಇರ್ತಾರೆ. ಅಂತಹ ಸಂದರ್ಭದಲ್ಲಿ ಹಾಗೆಲ್ಲ ಮಾತಾಡಬಾರ್ದು. ಇದು ಭರತನ ಮೇಲೆ ಏನೋ ಒಂದು ಸಂದೇಹದ ಮಾತಲ್ಲ, ಇದು ಪ್ರತಿಯೊಬ್ಬ ಮನುಷ್ಯನ ಸಹಜವಾದ ಒಂದು ಗುಣ ಅಂತ. ಯಾರಿಗೆ ಆದ್ರೂ ಅವ್ರು ಬೆಳೆಯುವ ಸಂದರ್ಭದಲ್ಲಿ ಬೆಳೆಯುವುದಕ್ಕೆ ಬೇಕಾದಂತಹ ಮಾತುಗಳನ್ನ ಆಡಬೇಕು ಹೊರತು, ನಾವು ಅದನ್ನ ಬೆಳೆಯುವುದಕ್ಕೆ ತಡೆ ಒಡ್ಡುವಂತಹ ಇನ್ನೊಬ್ಬರನ್ನ ಹೋಲಿಸಿ ಕಂಪ್ಯಾರಿಸನ್ ಅನ್ನೋದು ನಮ್ಮ ಜೀವನದ ದೊಡ್ಡ ಶತ್ರು. ನಾವು ಮಕ್ಕಳಿಗೂ ಹಾಗೆ ಮಾಡ್ತೇವೆ, ದೊಡ್ಡವರ ಜೊತೆಗೂ ಹಾಗೆ ಮಾತಾಡ್ತೇವೆ. ಅದರಿಂದಾಗಿ ಎಷ್ಟೋ ಸರ್ತಿ ವಿನಾಕಾರಣ ವೈರುಧ್ಯವನ್ನ ಮನೆಯಲ್ಲಿ ಎಲ್ಲರ ನಡುವೆ ಹುಟ್ಟು ಹಾಕ್ತೇವೆ. ಎಲ್ಲೆಲ್ಲಿ ಯಾವ್ಯಾವುದನ್ನ ಹೇಳಬೇಕು, ಈಗ ಸೂಚನೆ ಕೊಡುವಾಗ, ಒಂದು ಎಚ್ಚರಿಕೆ ಕೊಡುವಾಗ ಹಿಂದಿನ ಘಟನೆಯನ್ನ ನೆನಪಿಸಿಕೊಳ್ಳುವುದು ಬೇರೆ, ಆದ್ರೆ ಅಳೆದು ತೂಗಿ ಮಾತಾಡುವ ಪ್ರಸಂಗ ಬಂದಾಗ ಇನ್ನೊಬ್ಬರ ಜೊತೆಗೆ ಹೋಲಿಸುವುದು ಯಾವತ್ತೂ ಅಪಾಯಕರ. ಆದ್ರಿಂದ ಅಹಂತೆ ನಾನು ವಕ್ತವ್ಯೋ ವಿಶೇಷೇಣ ಕದಾಚನ. ನಾನು ನಿನಗೆ ತುಂಬಾ ಹೇಳ್ಬೇಕಾಗಿಲ್ಲ, ನೀನು ತಿಳಿದವಳೆ, ನಿನಗೆ ಇದ್ರ ಬಗ್ಗೆ ಚೆನ್ನಾಗಿ ಪರಿಚಯ ಇದೆ. ಅನುಕೂಲತೆಯ ಶಕ್ಯಂ ಸಮೀಪೆ ತಸ್ಯ ವರ್ತಿತು. ಅವನಿಗೆ ಯಾವ ರೀತಿ ನೀನು ಮಾತಾಡಿದ್ರೆ ಅವನು ಯಾವುದೇ ರೀತಿಯಾದ ಕೋಪಗೊಳ್ಳುವುದಿಲ್ವೋ ಅಥವಾ ಆ ಅನಗತ್ಯವಾದ ಪ್ರಸಂಗಗಳಿಗೆ ಅವಕಾಶ ಕೊಡದಂತೆ ನಿನ್ನನ್ನ ನೀನು ರಕ್ಷಿಸಿಕೊಳ್ಳುವುದು ತುಂಬಾ ಉತ್ತಮ. ಕೊನೆಗೆ ವ್ರತೋಪವಾಸ ಪರಯ ಭವಿತವ್ಯಂ ತ್ವಯಾ ನಘೆ. ನಾನು ಹೊರಟ ಮೇಲೆ ಸ್ವಲ್ಪ ನಿನ್ನನ್ನ ನೀನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಬೇಕು. ಸೀತೆ ಅಂದ್ರೆ ಮೊದಲಿನ ಹಾಗೆ ರಾಮ ಇದ್ದಾಗ ಹೇಗೋ ಹಾಗೆ ಅಂತ ತಿಳ್ಕೊಳ್ಬೇಡ.
ಸ್ವಲ್ಪ ನಿನ್ನನ್ನ ನೀನು ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು. ಹೇಗೋ ಮಾತಾಡುದು, ಹೇಗೋ ಅಧಿಕಾರ ಚಲಾಯಿಸ್ಲಿಕ್ಕೆ ಹೋಗುದು, ನಾನು ಹೇಳಿದ್ದು ಆಗಬೇಕು ಅಂತ ಅವರ ಮೇಲೆ ಆದೇಶ ವಹಿಸುವುದು, ಇದನ್ನೆಲ್ಲ ಮಾಡಬೇಡ. ಕಲ್ಯಾಣೋತ್ಥಾಯ ದೇವಾನಾಂ ಕೃತ್ವಾ ಪೂಜಾಂ ಯಥಾ ವಿಧಿ. ನಿತ್ಯ ಬೆಳಿಗ್ಗೆ ಬೇಗ ಎದ್ದು, ಎಲ್ಲ ಹೇಳ್ತಾನೆ ಡೀಟೇಲ್ ಆಗಿ, ಬೆಳಿಗ್ಗೆ ಬೇಗ ಎದ್ದು ದೇವತೆಗಳಿಗೆ ನಮಸ್ಕಾರ ಮಾಡಿ ಯಥಾವತ್ತಾದ ಪೂಜೆಯನ್ನು ನಡೆಸಿ ದಶರಥಃ ವಂದಿತವ್ಯ. ದಶರಥನಿಗೆ ಬೆಳಿಗ್ಗೆ ಎದ್ದು ತಕ್ಷಣ ಫಸ್ಟ್ ಭಗವಂತನಿಗೆ ನಮಸ್ಕಾರ ಮಾಡಿ ಆದ್ಮೇಲೆ ತಂದೆಗೆ ಮಮ ಜನೇಶ್ವರ, ನನ್ನ ತಂದೆಯಾದ ದಶರಥನಿಗೆ ನಮಸ್ಕಾರ ಮಾಡ್ಬೇಕು. ಆಮೇಲೆ ನನ್ನ ತಾಯಿಗೆ, ಯಾಕೆಂದ್ರೆ ಅವಳು ಎಲ್ಲರಿಗಿಂತ ಹಿರಿಯಳು ಕೌಸಲ್ಯ. ಅಷ್ಟೇ ಅಲ್ಲ, ಮುಂದೆ ಎಲ್ಲರಿಗೂ ಕೂಡ ಧರ್ಮಮೇವಾಕೃತ ಕೃತ್ವ ತತ್ತ ಸಮ್ಮಾನಮರ್ಹತಿ ವಂದಿತವ್ಯಾಶ್ಚತೆ ನಿತ್ಯಂ ಯಾ ಶೇಷಾಹ ಮಮ ಮಾತರಃ. ಉಳಿದ ನಮ್ಮ ತಾಯಿಯರನ್ನು ಕೂಡ ನೋಡಿ, ಅವಳು ಕೈಕೇಯಿಗೆ ನೀನೇನ್ ಬೇಕಾದ್ರೂ ಮಾಡು, ಕೌಸಲ್ಯಗೊಂದು ನಮಸ್ಕಾರ ಮಾಡಿಬಿಡು, ಅವಳಿಂದ ನಮ್ಗೆ ಆದಷ್ಟು ತೊಂದರೆಯನ್ನ ನಾನು ಮರಿಲಿಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ಮಾತಾಡ್ಲಿ. ಶೇಷಾಹ ಮಾತರಃ ಅಪಿ ವಂದಿತವ್ಯಾಹ. ಉಳಿದ ತಾಯಿಯರನ್ನು ಕೂಡ ನೀನು ನಿತ್ಯದಲ್ಲಿ ನಮಸ್ಕರಿಸ್ಬೇಕು. ಯಾಕೆಂದ್ರೆ ಸಮಾಹಿ ಮಮ ಮಾತರ, ನನಗೆ ಎಲ್ಲ ತಾಯಿಯರು ಸಮ, ಎಲ್ಲರಲ್ಲೂ ನಾನು ಮಾತೃ ಪ್ರೇಮವನ್ನ ನಿರಂತರವಾಗಿ ಕಾಣ್ತಾ ಬಂದವನು. ಹಾಗಾಗಿ ಇದು ಎಚ್ಚರದಲ್ಲಿರ್ಬೇಕು. ಅಷ್ಟೇ ಅಲ್ಲ, ಇನ್ನು ಭರತ ಶತ್ರುಘ್ನರಲ್ಲೂ ಕೂಡ ಅವರಲ್ಲಿ ವಿಶೇಷವಾದ ಕಾಳಜಿಯನ್ನು ವಹಿಸಿ. ಯಾಕೆಂದ್ರೆ ಭರತ ಶತ್ರುಘ್ನರು ಪ್ರಾಣೈಹಿ ಪ್ರಿಯತರು ಮಮ, ನನಗೆ ಅವರು ಪ್ರಾಣಕ್ಕಿಂತ ಮಿಗಿಲು. ಅವರಲ್ಲಿ ನೀನು ಒರಟಾದ ಮಾತುಗಳನ್ನ ಆಡಿ ಅವರನ್ನ ನೋಯಿಸುವಂತಹದ್ದು ನೀನು ಮಾಡಬಾರದು. ಸಹಿರಾಜ, ಭರತನೇ ಮುಂದೆ ರಾಜನಾಗುವುದರಿಂದ ಈ ದೇಶಕ್ಕೂ ಕುಲಕ್ಕೂ ಮನೆಗೂ ನಿಮ್ಗೆಲ್ರಿಗೂ ಅವನೇ ರಾಜ. ಆಗ ನೀನು ಅವನ ಮಾತನ್ನ ಕೇಳಬೇಕು ಹೊರತು ಇದೆಲ್ಲ ಹಿಂದೆ ಇದ್ದದ್ದು, ನೀವಿದ್ದ ನಿಮ್ಮ ಕಾಲದ್ದು ಬೇರೆ, ನನ್ನ ಕಾಲದಲ್ಲಿ ಏನಿತ್ತು ನಾನು ಅದನ್ನೇ ನಡೆಸ್ಕೊಳ್ಳುವುದು ಅಂತ ಅದರ ವಿರುದ್ಧವಾಗಿ ನಡಿಬೇಡ. ಆರಾಧಿತ ಹಿ ಶೀಲೇನ ಪ್ರಯತ್ನ ಇಷ್ಟೋಪ ಉಪಸೇವಿತ ರಾಜಾನ ಸಂಪ್ರಸೀದಂತೆ ಪ್ರಕುಪ್ಯಂತಿ ವಿಪರ್ಯಯೇ. ರಾಜರ ಗಮನ ಸಿಟ್ಟು ಯಾವಾಗ ಎಲ್ಲಿ ಹೇಗ್ ಬರುತ್ತೆ ಅಂತ ಗೊತ್ತಾಗಲ್ಲ. ಅವ್ರಿಗೆ ಯಾವ್ದು ಇಷ್ಟ ಆಗತ್ತೆ ಯಾವ್ದು ಇಷ್ಟ ಆಗಲ್ಲ ಅಂತ ಗೊತ್ತಾಗಲ್ಲ. ಆದಷ್ಟು ಅವರಿಂದ ಅನಗತ್ಯವಾದ ಪ್ರಸಂಗದಲ್ಲಿ ದೂರ ಇದ್ದು ಅಗತ್ಯವಿದ್ದರಷ್ಟೇ ಆ ವಿಷಯಗಳಿಗೆ ತಲೆ ಹಾಕಬೇಕು. ಯಾಕೆಂದ್ರೆ ಕೊನೆಗೆ ಅವರು ತನ್ನ ನಿಶ್ಚಯಕ್ಕೆ ವಿರುದ್ಧವಾಗಿ ನಿಂತ್ರೆ ಔರಸ್ಯಾನಪಿ, ನೇರ ತಮ್ಮ ಮಗನನ್ನೇ ಬೇಕಾದ್ರೂ ಅವರು ತ್ಯಾಗ ಮಾಡಲು ತಯಾರಿರ್ತಾರೆ ಅಧಿಕಾರದ ವ್ಯವಸ್ಥೆಗೆ ತೊಂದರೆ ಬಂದಾಗ. ಹಾಗಾಗಿ ಇದರ ವಿಷಯದಲ್ಲಿ ಎಚ್ಚರ ಇರಬೇಕು ಅಂತ ಹೀಗೆ ಹೇಳಿದಾಗ, ಪ್ರಣಯಾದೇವ ಸಂಕ್ರುದ್ಧ, ಪ್ರೀತಿಯಿಂದಲೇ ಕೋಪ ಮಾಡ್ಕೊಂಡ್ಲಂತೆ. ನಾವು ಹುಸಿ ಮುನಿಸು ಅಂತ ಹೇಳ್ತೇವಲ್ಲ, ಹಾಗೆ ಪ್ರಣಯಾದೇವ ಸಂಕ್ರುದ್ಧ ಭರ್ತಾರಮಿದಮಬ್ರವೀತ್. ಗಂಡನ ಹತ್ರ ಹೇಳಿದ್ದು ಏನು, ತುಂಬಾ ಉಪದೇಶ ಮಾಡ್ತಾ ಇದ್ದೀರಿ, ಬಿಟ್ಟು ಹೋಗುವ ಆಲೋಚನೆ ಇದ್ದ ಹಾಗಿದೆ ನಿಮಗೆ. ಅನರ್ಹಂ ಅಯಮಶಸ್ಯಂ ಅಯಶಸ್ಯಂ ನ ಶ್ರೋತವ್ಯಂ ತ್ವಯೇರಿತಂ. ಏನು ನನ್ನನ್ನ ಅಪಹಾಸ್ಯ ಮಾಡ್ತಾ ಇದ್ದೀರಿ, ಇಲ್ಲೇ ಇರಬೇಕು ಅನ್ನುವ ಹಾಗೆ. ಇದು ಶಸ್ತ್ರಾಸ್ತ್ರಗಳನ್ನ ಚೆನ್ನಾಗಿ ತಿಳಿದವರು ಆಡುವ ಮಾತ. ಒಂದು ವಿಷಯ ನೆನಪಲ್ಲಿರ್ಬೇಕು, ಸ್ವಾನಿ ಪುಣ್ಯಾನಿ ಭುಂಜಾನಃ ಸ್ವಂ ಸ್ವಂ ಭಾಗಂ ಉಪಾಸತೆ. ಆರ್ಯಪುತ್ರ ಪಿತಾ ಮಾತಾ ಭ್ರಾತ ಪುತ್ರಸ್ತಥಾ ಸ್ನುಷ. ಒಂದು ಒಳ್ಳೆ ಮಾತು ಹೇಳ್ತಾಳೆ, ತಂದೆ ತಾಯಿ ಅಣ್ಣ ಮಕ್ಕಳು ಸೊಸೆ ಇವರೆಲ್ಲರೂ ಸ್ವಾನಿ ಭಾಗ್ಯಾನ, ಅವರವರ ಭಾಗ್ಯವನ್ನ ಅನುಭವಿಸ್ತಾರೆ. ಅವರಿಗೆ ಪಾಲಿಲ್ಲ ಯಾರಿಗೆ ಕೊಡ್ಲಿಕ್ಕೆ, ಅದು ಅವರವರದ್ದೇ ಭಾಗ್ಯ. ಆದ್ರೆ ಗಂಡನ ಭಾಗ್ಯದಲ್ಲಿ ಹೆಂಡತಿಗೆ ಪಾಲಿದೆ. ಅದ್ರಿಗೆ ನಿಮ್ಮ ಭಾಗ್ಯ ಏನು, ಅದು ನನ್ನ ಭಾಗ್ಯ ಕೂಡ. ಅದರಿಂದಾಗಿ ನಿಮ್ಮ ಭಾಗ್ಯದಲ್ಲಿ ನಾನೊಬ್ಬಳು ಪಾಲುದಾರಳಿದ್ದೇನೆ, ನಿಮ್ಗೇನ್ ಸಿಗುತ್ತೋ ಅದು ನನಗೂ ಪಾಲು. ಅದಕ್ಕೆ ಅರ್ಧಾಂಗಿನಿ ಅಂತ ಕರೆದು ನನ್ನನ್ನ ನಿಮ್ಮ ಜೊತೆಗೆ ಸೇರಿಸಿಕೊಂಡದ್ದು. ಭರ್ತೃರ್ಭಾಗ್ಯಂತೂ ನಾರ್ಯೈಕಾ ಪ್ರಾಪ್ನೋತಿ ಪುರುಷರ್ಷಭ. ಭರ್ತೃವಿನ ಭಾಗ್ಯವನ್ನ ನಾರಿ ಏಕಾ ಪ್ರಾಪ್ನೋತಿ. ಬೇರೆ ಯಾರಿಗೂ ಬೇರೆ ಯಾರಿದ್ರಲ್ಲೂ ಭಾಗ್ಯವನ್ನ ಹಂಚಿಕೊಳ್ಳುವ ಅವಕಾಶ ಇಲ್ಲ. ಆದ್ರೆ ನಾರಿ ತನ್ನ ಗಂಡನ ತಂದೆಯ ಭಾಗ್ಯದಲ್ಲಿ ಕೇಳಲಿಕ್ಕಾಗಲ್ಲ, ಮಕ್ಕಳ ಭಾಗ್ಯದಲ್ಲಿ ಕೇಳಲಿಕ್ಕಾಗಲ್ಲ, ತನ್ನ ಸೊಸೆ ಏನೋ ಕೊಡ್ತಾಳೆ ಅಂತ ಅತ್ತೆಯಾಗಿ ನಿಂತಾಗ ಕೊಡುವುದು ಕೇಳಲಿಕ್ಕಾಗಲ್ಲ, ಮಕ್ಕಳಿಂದಲೂ ತುಂಬಾ ಅಪೇಕ್ಷೆ ಪಡ್ಲಿಕ್ಕಾಗಲ್ಲ. ಆದ್ರೆ ಗಂಡನಿಂದ ಎಲ್ಲವನ್ನೂ ಕೇಳಲಿಕ್ಕಾಗತ್ತೆ. ಅವಳ ಭಾಗ್ಯದಲ್ಲಿ ಅರ್ಧ ಭಾಗ ಅವನೇ. ಆದ್ರಿಂದ ನ ಪಿತಾ ನಾತ್ಮಜೋವಾತ್ಮ ನ ಮಾತಾ ನ ಸಖೀಜನಃ ಇಹ ಪ್ರೇತ್ಯ ಚ ನಾರೀಣ ಪ್ರತಿರೇಕೋ ಗತಿ ಸದಾ. ಉಳಿದವರು ಯಾರನ್ನು ಆಶ್ರಯಿಸ್ಲಿಕ್ಕೆ ಆಗುದಿಲ್ಲ. ಆಶ್ರಯಿಸಿ ಎಲ್ಲ ಕಾಲದಲ್ಲೂ ಜೊತೆಗಿರ್ಲಿಕ್ಕೆ ಅವಕಾಶ ಸಿಗುವಂತಿದ್ದಿದ್ದೆ ಅದು ನಿನ್ನ ಜೊತೆಗೆ ಮಾತ್ರ. ಆದ್ರಿಂದ ನಿನ್ಗೆ ನನಗೆ ಸಂಪತ್ತುಗಳ ಏನೇನು ವ್ಯವಸ್ಥೆ ಇದ್ರು ಅದು ನೀನಿದ್ರೆ ಮಾತ್ರ ಆ ಸಂಪತ್ತಿಗೆ ಅರ್ಥ. ಇಲ್ಲ ಅಂದ್ರೆ ವಿಮಾನಗಳಲ್ಲಿ ಹೋಗುವುದು, ಸ್ವರ್ಗದಲ್ಲಿ ನೆಲೆಗೊಳ್ಳುವುದು,
ಇದೆಲ್ಲದಕ್ಕಿಂತ ಹೆಚ್ಚು ನಿನ್ನ ಸೇವೆಯಲ್ಲಿ, ನಿನ್ನ ನೆರಳಲ್ಲಿ ಇರುವುದು ನನಗೆ ಇಷ್ಟ ಆಗುತ್ತೆ. ನಿನ್ನ ನೆರಳಿನಲ್ಲಿದ್ರೆ ನಾನು ಸ್ವರ್ಗಕ್ಕಿಂತ ಹೆಚ್ಚು ಸಂತೋಷ ಪಡ್ತೇನೆ. ಅದು ಹೊರತಾಗಿ ಬೇರೆ ಯಾವುದೂ ಕೂಡ ನನಗೆ ಬೇಕಾಗಿಲ್ಲ. ಏನು ಬಹಳ ಉಪದೇಶ ಮಾಡ್ತಾ ಇದ್ದಿ? ಅನುಶಿಷ್ಟಾಸ್ಮಿ ಮಾತ್ರಾಚ ಪಿತ್ರಾಚ ವಿವಿಧಾಶ್ರಯಂ ನಾಸ್ಮಿ ಸಂಪ್ರತಿ ವಕ್ತವ್ಯ ವರ್ತಿತವ್ಯಂ ಯಥಾಮಯಂ. ಹೇಗಿರ್ಬೇಕು ಅಂತ ನಿನ್ನಿಂದ ಕಲಿಬೇಕಾದ ಅಗತ್ಯ ಇಲ್ಲ ನನಗೆ. ತಂದೆಯನ್ನ ಹೇಗೆ ನೋಡ್ಕೊಳ್ಬೇಕು, ತಾಯಿಯನ್ನ ಹೇಗೆ ನೋಡ್ಕೊಳ್ಬೇಕು, ಅತ್ತೆಯನ್ನ ಹೇಗೆ ನೋಡ್ಕೊಳ್ಬೇಕು, ಸೊಸೆಯನ್ನ ಹೇಗೆ ನೋಡ್ಕೊಳ್ಬೇಕು, ಮೈದುನರನ್ನ ಹೇಗೆ ಕಾಣ್ಬೇಕು, ಮಕ್ಕಳನ್ನ ಹೇಗೆ ಕಾಣ್ಬೇಕು, ಇದೆಲ್ಲ ನನ್ನ ತಂದೆ ತಾಯಿಗಳು ಅನುಶಿಷ್ಟಾಸ್ಮಿ ಮಾತ್ರಾಚ ಪಿತ್ರಾಚ. ತಂದೆ ತಾಯಿಗಳು ನನಗೆ ಪ್ರತಿಯೊಂದು ಹಂತದಲ್ಲೂ ಎಲ್ಲರ ಜೊತೆಗೆ ಹೇಗೆ ಬೆರೆತು ಇರೋಳು ನಡೆಸಿ ತೋರಿದ್ದಾಳೆ ಕೂಡ. ಈ ಹಿಂದೆ ಬಂದ ಕೆಲವೇ ದಿನಗಳಲ್ಲಿ ಎಲ್ಲರ ಅಚ್ಚುಮೆಚ್ಚಿನ ಹುಡುಗಿಯಾಗಿ ಬಿಟ್ಟಿದ್ವಿ. ದಶರಥ, ಕೌಸಲ್ಯೆ, ಯಾರೇ ಅರಮನೆಯ ದೊಡ್ಡವರು, ಹಿರಿಯರು, ಕೆಲಸದವರು ಸಹಿತ ಸೀತೆ ಅಂತ ಅಂದ ತಕ್ಷಣ ಎಲ್ರಿಗೂ ಅವರ ಆತ್ಮೀಯರು. ಸಲುಗೆ ಅಂತಂದ್ರೆ ಅಷ್ಟು ಸಲುಗೆ ಅಂದ್ರೆ ಎಲ್ಲರ ಜೊತೆಗೆ ಅಷ್ಟು ಬೆರೆತುಕೊಂಡಿದ್ದವಳು. ಅದನ್ನ ಅವಳು ಹೇಳ್ತಾಳೆ, ನವಕ್ತವ್ಯ ವರ್ತಿತವ್ಯ ಯಥಾಮಯ. ಹೇಗಿರ್ಬೇಕು ಅಂತ ನೀನ್ ಹೇಳ್ಬೇಕಾಗಿಲ್ಲ. ನಾನು ನಿನ್ನ ಜೊತೆಗೆ ಕಾಡಿಗೆ ಬೇಕಾದ್ರೂ ಹೋಗ್ತೇನೆ, ಬೆಟ್ಟ ಬೇಕಾದ್ರೂ ಹತ್ತುತ್ತೇನೆ, ಪ್ರಪಾತಕ್ಕೆ ಬೇಕಾದ್ರೂ ಇಳಿತೇನೆ. ನೀನಿಲ್ಲದ ಜಾಗದಲ್ಲಿ ಒಂದು ಕ್ಷಣ ಇರಲಾರೆ. ನನಗೆ ನೀನು ಬೇಕು, ನಿನ್ನ ಜೊತೆಗಿರ್ಬೇಕು. ಇದೊಂದೇ ನನ್ನ ಬದುಕಿನ ಆಸೆ. ಆಮೇಲೆ ಹೇಳ್ತಾಳೆ, ಅಚಿಂತಯಂತಿ ತ್ರೀನ್ ಲೋಕಾನ್. ಅಲ್ಲ, ಅರಮನೆಯಲ್ಲೇ ಇದ್ರೆ ಇಷ್ಟೊತ್ತಿಗೆ ಸರಿಯಾಗಿ ತಿನ್ಲಿಕ್ಕೆ ಉಣ್ಣಿಕ್ಕೆಲ್ಲ ಸಿಕ್ತಿತ್ತು. ಇಲ್ಲಿ ಬಂದು ಇವನ್ ಜೊತೆಗೆ ಏನೋ ಬಹಳ ಆವೇಶದಿಂದ ಆದರ್ಶ ಅಂತ ಅನ್ಕೊಂಡು ಬಂದು ಬಿಟ್ಟು ರಾತ್ರಿ ಯಾಕೋ ಸೊಳ್ಳೆ ಕಡ್ದಾಗ ಸರಿಯಾಗಿ ಮಧ್ಯಾಹ್ನದ ಊಟ ಕಮ್ಮಿ ಆಗಿ 2 ಗೆಡ್ಡೆ ಗೆಣಸು ಸಿಕ್ಕಿ ಇಬ್ರು ಅದನ್ನ ಹಂಚಿಕೊಂಡು ನನಗೆ ನಿನಗೆ ಅಂತ ಕಿತ್ತಾಡಿ ಆಮೇಲೆ ಸರಿ ಹೋಗ್ಲಿ ಬೈದ ಹೇಳಿಬಿಟ್ಟಿದ್ದೇನೆ ನಿಮ್ಮ ಆಹಾರದಲ್ಲಿ ಕೈ ಹಾಕಲ್ಲ ಅಂತ ಕೊಟ್ಟು ಆಮೇಲೆ ಹೊಟ್ಟೆಯಲ್ಲಿ ಇನ್ನೊಂದ್ 2 ಗೆಡ್ಡೆ ಗೆಣಸು ಸಿಗಬಾರ್ದಿತ್ತ, ಅಥವಾ ಅವನಿಗೆ ಜಾಸ್ತಿ ಆಯ್ತು ಅಂತ ನನಗೆ ಕೊಡಬಾರ್ದಿತ್ತ ಅಂತ ಹುಡುಕುಗಳನ್ನ ಹುಡುಕಿಕೊಂಡು ನಾನು ಎಂದೂ ಕೂಡ ಅಚಿಂತಯಂತಿ ಅಂತಹದ್ದನ್ನ ಚಿಂತಿಸದೆ ನಿನ್ನ ಶ್ರೇಯಸ್ಸು, ನಿನ್ನ ಸುಖ, ನಿನ್ನ ಪ್ರತಿಯೊಂದು ಭಾಗದಲ್ಲೂ ನಾನು ಅದೇ ರೀತಿ ಬದುಕ್ತೇನೆ ಹೊರತು ನಿತ್ಯಂ ನಿಯತಾ ಬ್ರಹ್ಮಚಾರಿಣಿ, ನಿನ್ನ ಜೊತೆಗಿದ್ದು ಬ್ರಹ್ಮಚಾರಿಣಿಯಾಗಿ ಎಂದೂ ಕೂಡ ನಿನಗೆ ಇಷ್ಟವಿಲ್ಲದ ಕಾರ್ಯದಲ್ಲಿ ಸೇರಿಕೊಳ್ಳದೆ ಋಷಿಗಳು ಹೇಗೆ ಕಾಡಿನಲ್ಲಿ ಬದುಕಬೇಕೋ ಹಾಗೆ ನಾನು ಕೂಡ ನಿನ್ನ ಜೊತೆಗೆ ದೈಹಿಕವಾಗಿ, ಮಾನಸಿಕವಾಗಿ ಎಲ್ಲರಿಂದಲೂ ಸಂತುಷ್ಟಿಯಿಂದ ಕೂಡಿಕೊಂಡು ನಿನ್ನ ಜೊತೆಗೆ ಬಾಳುವೆ ನಡೆಸ್ತೇನೆ. ಅಹಂ ರಂಸೇ ತ್ವಯಾವೀರ. ನೀನಿದ್ದಾಗ ನನಗೆ ಸುಖವೋ ಸುಖ, ಕೇವಲ ಸಂತೋಷವೇ ನನ್ನ ಭಾಗ್ಯ. ಅದು ಬಿಟ್ಟು ಬೇರೆ ನನಗೆ ಯೋಚನೆನೂ ಮಾಡ್ಲಿಕ್ಕಾಗಲ್ಲ. ಹೇಳ್ತಾಳೆ, ಗೆಡ್ಡೆ ಗೆಣಸು ತಿಂದುಕೊಂಡು ಬೇಕಾದ್ರೂ ನಿನ್ನ ಜೊತೆಗಿರ್ತೇನೆ, ಆದ್ರೆ ನಿನ್ನನ್ನು ಬಿಟ್ಟು ಬದುಕುವಂತ ಮಾತು ಮಾತ್ರ ಹೇಳ್ಬೇಡ. ಕಾಡಿನಲ್ಲಿ ನೀನ್ ಹೇಳ್ಬೋದು, ಏನಿದೆ. ಅವನು ರಾಮಚಂದ್ರ ಮುಂದೆ ಒಂದಿಷ್ಟು ಮಾತು ಹೇಳ್ತಾನೆ. ವ್ಯತಿಕ್ರಮಂನ ವೇತ್ಸ್ಯಾಮಿ ಸ್ವರ್ಗೋಪಿ ನಹಿ ಮೇ ಮತಃ. ನೀನಿಲ್ಲದೆ ಇದ್ರೆ ಸ್ವರ್ಗವೂ ಬೇಡ, ಅದರ ಆಚೆಗಿನ ಸಂತೋಷವೂ ಬೇಡ. ತ್ವಯಾವಿನ ನರವ್ಯಾಘ್ರ ನಾಹಂ ತದಪಿ ರೋಚಯೇ. ಇದ್ಯಾವುದು ಬೇಡ ಅಂತ ನಿನ್ನ ಜೊತೆಗೆ ಬರ್ತೇನೆ ಎಂದಾಗ ರಾಮಚಂದ್ರ ಒಂದಿಷ್ಟು ಉದ್ದದ ವಿಷಯಗಳನ್ನ, ಸೀತಾ ನೀನು ಸ್ವಲ್ಪ ಯೋಚನೆ ಮಾಡು, ಸೀತೆ ವಿಮುಚ್ಚತಾಮೇಶ, ಈ ಒಂದು ಆಲೋಚನೆ ಬಿಡು, ಕಾಡಿಗೆ ಬರ್ತೇನೆ ಅಂತ ಆಲೋಚನೆ ಬಿಡು. ಯಾಕೆಂದ್ರೆ ವನವಾಸ ಕೃತಾಮತಿ ಬಹುದೋಷಂ ಹಿ ಕಾಂತಾರಂ ವನನಿತ್ಯ ವಿಧೀಯತೆ. ಕಾಡು ಅಂದ್ರೆ ಏನ್ ಅನ್ಕೊಂಡಿದ್ದೀ? ನಿನ್ನ ಹೂತೋಟಕ್ಕೆ ಹೋಗಿ ಬಂದ ಹಾಗೆ ಅಂತ ಅನ್ಕೊಂಡಿದ್ಯಾ? ಬಗೆ ಬಗೆಯ ಹೂಗಳಿರ್ತವೆ, ತುಂಬಾ ಆನಂದ, ಬಗೆ ಬಗೆಯ ಹಣ್ಣುಗಳು ಸಿಗ್ತವೆ, ಮೆತ್ತನೆಯ ಹಾಸು, ಎಲ್ಲರೂ ಹೋಗುವಲ್ಲೆಲ್ಲ ನಿನಗೆ ತೊಂದರೆ ಬರುತ್ತೆ ಅಂತ ಅಲ್ಲಿ ಕಂಟಕಗಳನ್ನೆಲ್ಲ ತೆಗೆದಿಟ್ಟು ಇತ್ತ ಬನ್ನಿ ರಾಣಿ, ಇತ್ತ ಬನ್ನಿ ರಾಣಿ ಅಂತ ನಿನಗೆ ಕೈ ತೋರಿಸಿ ಕರ್ಕೊಂಡು ಹೋಗುವ ಹಾಗೆ ನಮ್ಗೆ ಕೈಕಾಲಿಗೆ ಒಬ್ಬೊಬ್ರು ಜನ ಇರ್ತಾರೆ ಅಂತ ಅನ್ಕೊಂಡಿದ್ಯಾ? ಬಹುದೋಷಂ ಹಿ ಕಾಂತಾರ. ಕಾಂತಾರ ಅಂತಂದ್ರೆ ದಟ್ಟ ಅಡವಿ ಅಂತ ಹೆಸರು. ಎಡೆಬಿಡದ ನಿಬಿಡವಾದ ಬೆಳಕು ಒಳಗೆ ಪಸರಿಸಲು ಜಾಗವಿಲ್ಲದಷ್ಟು ಒತ್ತಟ್ಟಿಗೆ ತುಂಬಿಕೊಂಡಿರುವ ಮರಗಿಡ ಬಳ್ಳಿಗಳಿಂದ ಕೂಡಿದ, ನಡೆದಾಡ್ಲಿಕ್ಕೆ ಜಾಗ ಇಲ್ಲದ ಕ್ರೂರ ಪ್ರಾಣಿಗಳಿಂದ ಕೂಡಿದ ಜಾಗಕ್ಕೆ ಕಾಂತಾರ. ಇದು ಬಹಳ ದೋಷಯುಕ್ತವಾದದ್ದು. ಇದಕ್ಕೆ ವನ ಅಂತ ಕರೀತಾರೆ. ವನವಾಸ ಅಂದ್ರೆ ಪಿಕ್ನಿಕ್ ಅಲ್ಲ. ವನವಾಸ ನಮ್ಮ ತೀರ್ಥಯಾತ್ರೆ ಇದ್ದ ಹಾಗೆ. ನಮ್ಮ ತೀರ್ಥಯಾತ್ರೆ ಅಂದ್ರೆ ನಾವು ಮೊದಲೇ ರೂಮ್ ಬುಕ್ ಮಾಡಿ ಎಷ್ಟೊತ್ತಿಗೆ ಬಸ್ ಹೋಗುತ್ತೆ, ಅಲ್ಲಿ ಯಾವ್ದು ಮತ್ತೆ ಕಾರ್ ಬರುತ್ತೆ, ಮತ್ತೆ ಅಲ್ಲಿ ಇಳಿಲಿಕ್ಕೆ ಏನಿದೆ, ಯಾವ ಹೋಟ್ಲಿಗೆ ಹೋಗ್ಲಿಕ್ಕೆ ಆಗತ್ತೆ, ಕೊನೆಗೆ ಎಷ್ಟೊತ್ತಿಗೆ ದೇವ್ರ ದರ್ಶನ, ಅದ್ರ ಟಿಕೆಟ್ ಆಗಿದೆಯಾ ನೋಡಿ, ಅದ್ರಲ್ಲಿ ಒಂಚೂರು ಆಚೆ ಈಚೆ ಆಗದ ಹಾಗೆ ನೋಡ್ಕೊಂಡು ಹೊರಗೆ ಬಂದ್ಮೇಲೆ ತಕ್ಷಣ ಮತ್ತೆ ಎಲ್ಲೆಲ್ಲಿಗೆ, ದೇವಸ್ಥಾನಕ್ಕೆ ಒಂದು ಅರ್ಧ ಗಂಟೆ ಕಾರ್ಯಕ್ರಮ, ಆಮೇಲೆ ಶಾಪಿಂಗ್ಗೆ 1.5 ಗಂಟೆಯೋ 5.5 ಗಂಟೆಯೋ 8.5 ಗಂಟೆಯೋ ಗೊತ್ತಿಲ್ಲ, ಒಟ್ಟಂತೂ ಸಮಯ ಅದಕ್ಕೆ ಪ್ರಧಾನ. ಹೀಗಲ್ಲ ನಾವೀಗ ಕಾಡಿಗೆ ಹೋಗ್ತಾ ಇರುದು. ಯಾವುದು ನಮ್ಗೆ ಗೊತ್ತು ಗುರಿ ಇರಲ್ಲ, ಜಾಗದ ಗೊತ್ತು ಇಲ್ಲ, ಪರಿಸರದ ಪರಿಚಯ ಇಲ್ಲ, ವ್ಯಕ್ತಿಗಳ
ಆ ನಿರೀಕ್ಷೆ ಇಲ್ಲ, ಏನಿರುತ್ತೆ ಏನಿಲ್ಲ ಅಂತ ಗೊತ್ತಿಲ್ಲ. ಬಹುದೋಷಂ ಹಿ ಕಾಂತಾರಂ. ಇನ್ನು ಹಿತಬುದ್ಧುದಯ ಹಿತ ಬುದ್ಧ್ಯ ಖಲು ವಚಃ ಮಯೈತದ್ ವಿಧೀಯತೆ. ಸೀತೆ, ನಾನು ನಿನ್ನ ಒಳ್ಳೇದಕ್ಕೆ ಹೇಳ್ತಾ ಇದ್ದೇನೆ. ಕಾಡು ಸುಲಭ ಅಲ್ಲ. ಅದರಿಂದ ನೀನ್ ನನ್ ಜೊತೆಗೆ ಬರುದು ಅಂದ್ರೆ ಅಷ್ಟು ಏನೋ ಬಹಳ ಉಮೇದಿನಿಂದ ಬಂದ್ಬಿಡ್ತೇನೆ ಅಂತ ಬಂದ್ಬಿಟ್ಟು ಆಮೇಲೆ ಕೈಕಾಲು ಸೋತು ನಡಿಲಿಕ್ಕಾಗಲ್ಲ, ನೀವೇ ಎತ್ಕೊಂಡು ಹೋಗ್ಬೇಕು. ಎತ್ಕೊಂಡು ಹೋಗುದು ಕಷ್ಟ ಅಂತಲ್ಲ, ಒಂದ್ ದಿವ್ಸ ಅಲ್ಲ, ಇದು 14 ವರ್ಷ. ಎಲ್ಲೋ ಒಂದು 15 ದಿವಸ ಟ್ರಾವೆಲ್ ಅಂತಂದ್ರೆ ಮಾಡ್ಕೊಂಡು ಬಂದು ಆಯ್ತಪ್ಪ ನಿಮ್ಗೆ ಏನೋ ತೊಂದರೆ ಆಯ್ತು ಅಂತ ಕರ್ಕೊಂಡ್ ಬಂದ್ ಮತ್ತೆ ಮನೆಗ್ ಬಿಡ್ಬೋದು. ಕೊನೆವರೆಗೂ ಅಲ್ಲೇ ಇರ್ಬೇಕು ಮಧ್ಯದಲ್ಲಿ. ಹಂಗಾಗಲಿಲ್ಲ, ನನ್ನ ವಾಪಸ್ ಅಯೋಧ್ಯೆ ಕರ್ಕೊಂಡು ಹೋಗ್ಬಿಡಿ ಅಂದ್ರೆ ಮಧ್ಯದಲ್ಲಿ ವಾಪಸ್ ಬರ್ಲಿಕ್ಕೂ ಆಗಲ್ಲ. ಅಲ್ಲಿ ಯಾವ್ದು ಜಾಗಗಳು ಸಿಗಲ್ಲ. ಆಶ್ರಮಗಳು ಕೂಡ ಸಿಕ್ಕಿದ್ರೆ ಸಿಕ್ಕಿತು, ಸಿಕ್ಕದಿದ್ರೆ ಇಲ್ಲ. ಹೇಗಿರುತ್ತೋ ಹಾಗೆ ಬಂದಂತೆ ಬದುಕಬೇಕಾದ ಸ್ಥಿತಿ ಅದು. ಅದ್ರಿಂದಾಗಿ ನಾನು ನಿನಗೆ ಬೇಡ ಅಂತ ಹೇಳೋದಕ್ಕೆ ತುಂಬಾ ಕಷ್ಟ ಇದೆ. ತುಂಬಾ ಆ ವಿಷಯಗಳನ್ನು ಹೇಳ್ತಾನೆ. ಎಷ್ಟೋ ದಿವಸ ಉಪವಾಸ ಮಾಡಬೇಕಾಗತ್ತೆ, ಬೇರೆ ಬೇರೆ ತರದ ದುಃಖಗಳು ಎದುರಾಗುತ್ತೆ. ತಲೆಗೆ ಎಣ್ಣೆ ಇಲ್ಲದೆ ಜಟೆ ಕಟ್ಕೊಂಡ್ ಬಿಡುತ್ತೆ. ದಿನ ಹೋದ ಹಾಗೆ ಅದು ಭಾರ ಆಗಿ ತಲೆಗಿಂತ ಜಟೆಯೇ ದೊಡ್ಡದಾಗಿ ನೀನೇ ಕಾಣದಷ್ಟು ಎತ್ತರದ ಹೊರೆಯನ್ನು ತಲೆ ಮೇಲೆ ಹೊತ್ತುಕೊಂಡು ಓಡಾಡ್ಬೇಕಾಗುತ್ತೆ. ಆಮೇಲೆ ಉಡುವುದಕ್ಕೇನು, ಇಲ್ಲಿ ನಿನಗೆ ಇಸ್ತ್ರಿ ಹಾಕಿ ಚೆನ್ನಾಗಿ ಮಡಚಿಟ್ಟು ಕೊಟ್ಟಂತಹ ಚರಿತಾರಿ ಸೀರೆಯನ್ನ ತಯಾರು ಮಾಡಿ ಕೊಡೋರು ಇರ್ತಾರೆ. ಕಾಡಿಗೆ ಹೋದಾಗ ವಲ್ಕಲಧಾರಿಣಿ ನಾರುಮಡಿಯನ್ನಿಟ್ಟುಕೊಂಡು ಅತ್ಯಂತ ಕಷ್ಟದ ಸ್ಥಿತಿಯಲ್ಲಿ ಬದುಕನ್ನ ಚಳಿ ಗಾಳಿಗಳನ್ನ ತಡೆದುಕೊಂಡು ಬದುಕಬೇಕಾಗುತ್ತೆ. ದೇವತಾನ ಪಿತೃಣಾಂಚ ಕರ್ತವ್ಯ ವಿಧಿಪೂರ್ವಕಂ. ಸಿಕ್ಕಿದ ಜಾಗಗಳಲ್ಲಿ ತರ್ಪಣಾದಿಗಳನ್ನ ಮಾಡಬೇಕು. ಆಯಾ ದೇವತೆಗಳನ್ನ, ಆ ಜಾಗದ ತೀರ್ಥ ದೇವತೆಗಳನ್ನ, ಕ್ಷೇತ್ರ ದೇವತೆಗಳನ್ನ ಆರಾಧನೆ ಮಾಡ್ಬೇಕು. ಅದಕ್ಕೆ ಸಿಕ್ಕಿದಲ್ಲೆಲ್ಲ ನೀರಲ್ಲಿ ಮುಳುಗು ಹಾಕ್ಬೇಕು, ಮತ್ತೆ ಎದ್ದೇಳಬೇಕು, ಮತ್ತೆ ಅದು ಒಣಗಿಸಿಕೊಳ್ಳುವುದು ನಮ್ಮ ಕಥೆಯೋ. ಇಳಿದು ಎದ್ದು ಬಂದ್ರೆ ಮುಗಿದು ಹೋಯ್ತು. ನಿಮಗೆ ಬೇಕಾದ ವ್ಯವಸ್ಥೆ ಮಾಡ್ಕೊಳ್ಳುವುದು ತುಂಬಾ ಕಷ್ಟ. ಅದು ವಿಧಿಪೂರ್ವಕ ಆಗ್ಬೇಕಾಗುತ್ತೆ. ಪ್ರಾಪ್ತಾನಾಂ ಅತಿಥೀನಾಂ. ಇನ್ನು ನಾವೇ ಈ ಶಿವರಾತ್ರಿಗೆ ಏಕಾದಶಿ ಬಂದ ಹಾಗೆ ನಾವೇ ಹಸಿದು ಕೂತಿರ್ತೇವೆ. ಅಷ್ಟೊತ್ತಿಗೆ ಯಾರೋ ಬರ್ತಾರೆ ನಾವಿದ್ದ ಜಾಗಕ್ಕೆ. ಹಸಿವೆ ಆಗತ್ತೆ, ಏನೋ ಕೊಡಿ ಅಂತ ಋಷಿ ಮುನಿಗಳು ಯಾರೋ ಇರ್ತಾರೆ. ಅವ್ರು ಬೇಡುದೇ ಕೆಲಸ. ಅತಿಥೀನಾಂಚ ಪ್ರಾಪ್ತಾನಾಂ ನಿತ್ಯಶಃ ಪ್ರತಿಪೂಜನ. ಬಂದವರಿಗೆ ಮತ್ತೆ ನಾವು ಕೂಡ್ಲೆ ಹೋಗಿ ಎಲ್ಲಿಯಾದ್ರೂ ಕಾಡಿನಲ್ಲಿ ಒಂದಿಷ್ಟು ಪದಾರ್ಥಗಳನ್ನ ಸಂಗ್ರಹಿಸಿ ಅವರಿಗೆ ತಂದು ಬೇಯಿಸಿ ಅಡಿಗೆ ಮಾಡಿ ಹಾಕ್ಬೇಕಾಗತ್ತೆ. ಅದಂತೂ ತೀರಾ ಕಷ್ಟದ ಕೆಲಸ. ಚರತ ನಿತ್ಯಮೇನೈವ ತಸ್ಮಾತ್ ದುಃಖತರಂ ವನಂ ಉಪಹಾರಶ್ಚ ಕರ್ತವ್ಯ ಕುಸುಮೈ ಆಹೃತೈ. ನಾವೇ ಹೋಗಿ ತೋಟದ ಅಂದ್ರೆ ಕಾಡಿನ ಮಧ್ಯದಲ್ಲಿ ಹೂಗಳನ್ನ, ಹಣ್ಣುಗಳನ್ನ ಕಿತ್ತು ತಂದು ನಿತ್ಯದ ಅನುಷ್ಠಾನಗಳನ್ನ ಮಾಡ್ಬೇಕು. ಪೂಜೆ ಮಾಡ್ತೇನೆ, ಬರ್ಲಿ ಹೂ, ಬರ್ಲಿ ಹಣ್ಣುಗಳು, ಬರ್ಲಿ ನೈವೇದ್ಯ, ಬರ್ಲಿ ಪದಾರ್ಥಗಳು. ಸ್ವಯಮಾಹೃತೈ. ನಾವೇ ಹೋಗಬೇಕು. ಆ ಮುಳ್ಳುಗಳ ಮಧ್ಯದಲ್ಲಿ ಮೈಯನ್ನ ಅಂಟಿಸಿಕೊಂಡು ಗಾಯ ಆದ್ರೂ ಕೂಡ ಅದರ ಬಗ್ಗೆ ಯಾರತ್ರೂ ಏನು ಹೇಳಿಕೊಳ್ಳದೆ ನಿತ್ಯ ಕೆಲಸ ಮಾಡ್ಕೊಂಡು ಬರ್ಬೇಕಾಗತ್ತೆ. ಅಂದ್ರೆ ಪೂರ್ತಿ ಸ್ವಾವಲಂಬಿಯಾದ ಬದುಕು. ಇಲ್ಲಿ ಒಂಥರ ಪರಾವಲಂಬಿ ಬದುಕು. ಎಲ್ಲದಕ್ಕೂ ನಾವು ಚಪ್ಪಾಳೆ ತಟ್ಟಬೇಕು. ಅವ್ರು ಕದ್ಕೊಡ್ಲಿಲ್ಲ ಅಂದ್ರೆ ಹಾಗೆ ನಿಂತಿರ್ಬೇಕು. ಅದು ಆಮೇಲೆ ಬೇರೆ ವಿಷಯ. ಜೋರು ಮಾಡಿ ಅವರನ್ನ ಗಲಾಟೆ ಮಾಡಿ ಕೆಲಸ ಕಿತ್ತಾಕದೆಲ್ಲ ಆಮೇಲೆ ಕೆಲಸ. ಆದ್ರೆ ಒಂದ್ಸರ್ತಿ ನಮ್ ಬೇಕನ್ನೋದನ್ನ ಅಧಿಕಾರದಿಂದ ತರಿಸ್ಲಿಕ್ಕಾಗತ್ತೆ. ಅಲ್ಲಿ ಏನೂ ನಡೆಯುವುದಿಲ್ಲ. ಚಪ್ಪಾಳೆ ತಟ್ಟಿದ್ರೆ ಚಪ್ಪಾಳೆ ವಾಪಸ್ ಕಿವಿಗ್ ಬೀಳುತ್ತೆ. ನಾವೇ ಆ ಚಪ್ಪಾಳೆ ಯಾರೋ ಹೊಡೆದಿದ್ದಾರೆ, ನಾವೇ ಕೆಲ್ಸಕ್ಕೆ ಹೋಗ್ಬೇಕು ಅಂತ ಮತ್ತೆ ಎಲ್ಲ ರೆಡಿಯಾಗಿ ಹೋಗಿ ಕೆಲಸ ಮಾಡ್ಕೊಂಡು ವಾಪಸ್ ಬರ್ಬೇಕು. ಏನು ಅಲ್ಲಿ ಕೆಲಸಗಳು ಸುಲಭದಲ್ಲಿ ಆಗುದಿಲ್ಲ. ಯಥಾಹಾರೈಹಿ ವನಚರೈಹಿ ಸೀತೆ ದುಃಖ ಮತೋ ವನಂ ಅತೀವ ವಾತಸ್ಥಿಮಿರಂ ಬುಭುಕ್ಷಾ ಯಾತಿ ನಿತ್ಯಶಃ. ಇನ್ನೊಂದು ಮುಖ್ಯವಾದ ಕಾಡಿನ ಕಷ್ಟವನ್ನ ಹೇಳುತ್ತಾನೆ ರಾಮ. ಒಂದು ತೀವ್ರವಾದ ಗಾಳಿ. ಮನೆಯಲ್ಲಿ ಯಾಕಿರುವುದು ಹೇಳಿ? ಆ ತೀವ್ರವಾದ ಗಾಳಿಯನ್ನು ತಡೆಯುವ ಗೋಡೆಗಳ ಮಧ್ಯದಲ್ಲಿ ನೆಮ್ಮದಿಯಿಂದ ಕಣ್ಮುಚ್ಚಿದಾಗ ಆ ಯಾವ ತಲೆಕೆಡಿಸಿಕೊಳ್ಳದ ನಿದ್ದೆಯನ್ನು ಮಾಡುವುದಕ್ಕಾಗಿ ಒಂಥರ ಸೇಫ್ಟಿ. ಅಬ್ಬಾ ಮನೆಗ್ ಬಂದೆ, ಈಗ ಒಂಥರ ನನ್ನ ಜಾಗದಲ್ಲಿದ್ದೇನೆ ಅಂತ ಫೀಲ್ ಆಗುತ್ತೆ. ಮನೆಯನ್ನ ಕಳ್ಕೊಂಡವನಿಗೆ ಗೊತ್ತಿರುತ್ತೆ ಈ ವ್ಯಥೆ ಏನು ಅಂತ. ಮನೆ ಇಲ್ಲದೆ ಒಂದ್ 4 ದಿವಸ ಹೊರಗೆ ಇರ್ಬೇಕಾದ ಸ್ಥಿತಿ ಬಂತು. ಬೀಗ ಕಳೆದೋಗಿದೆ, ಇಡೀ ದಿವಸ ಮನೆಯಿಂದ ಹೊರಗೆ ಇರ್ಬೇಕಾಗುತ್ತೆ. ಎಲ್ಲೋ ಬಾತ್ರೂಮಿಗೆ ಹೋಗ್ಬೇಕು ಅಂದ್ರು ಒಂದ್ ಕಷ್ಟ, ಅಥವಾ ಎಲ್ಲೋ ಒಂದು ಕೂತ್ಕೊಳ್ಬೇಕು ಅಂದ್ರೆ ಎಲ್ಲೋ ಉದ್ಯಾನಕ್ಕೆ ಹೋದ್ರು ಅವನು 11:30 ಆಯ್ತು, ಬಾಗಿಲ ಹಾಕ್ತಾ ಇದೀನಿ ಹೊರಗೋಗಿ ಅಂತ ಅವ್ನು ಕಳಿಸಿದಾಗ ಬಿಸಿಲಿಗೆ ಮತ್ತೆ ರಸ್ತೆ ಮಧ್ಯದಲ್ಲಿ ನಿಲ್ಬೇಕು ಅನ್ನುವ ಈ ಸ್ಥಿತಿಯ ಮಧ್ಯದಲ್ಲಿ ವಾತ, ಗಾಳಿ, ಎರಡನೇದು ಮತ್ತು ಕಷ್ಟದ್ದು ತಿಮಿರ, ಕತ್ತಲೆ. ನಮ್ಗೆ ಅಭ್ಯಾಸ ತುಂಬಾ ಕಮ್ಮಿ. ಕಾರ್ಗತ್ತಲು ಅಂತ. ಈ ಕತ್ತಲೆ ನಮ್ಗೇನು ಅಂದ್ರೆ ಎಲ್ಲೋ ಅಲ್ಲೆಲ್ಲೋ ಲೈಟ್ ಇರುತ್ತೆ, ಒಂಚೂರಾದ್ರೂ ಕಾಣ್ತಾ ಇರುತ್ತೆ. ಕಾಡಿನಲ್ಲಿ ಹೇಗೆ ಅಂದ್ರೆ ಕಣ್ಣಿಗೆ ಕತ್ತಲು ಅಂಟಿದ ಹಾಗಿರುತ್ತೆ, ಕೆರೆದು ತೆಗಿಬೇಕು ಕಣ್ಣಿಗೆ. ಹಾಗೆ ಗಾಢ ಕತ್ತಲು. ಕಾಡಿನಲ್ಲಿ ತುಂಬಾ ಕಷ್ಟದ ಸಂಗತಿ ಏನು ಅಂದ್ರೆ ಆ ಜೀಗುಡುವ ಜೀಜಿಂಬೆಗಳ ಶಬ್ದ, ಅದರ ಜೊತೆಗೆ ಏನೂ ಕಾಣದ ಸ್ಥಿತಿ, ಅದರ ಜೊತೆಗೆ
ಯಾವುದರ ಶಬ್ದ ಆಯಿತು ಅಂತ ಗೊತ್ತಾಗದ ಎದೆ ಗಡಕಿಚ್ಚುವಂತಹ ಎದುರುಗಡೆ ಅಲ್ಲಾಡುವ ಶಬ್ದಗಳು, ಅದರ ಜೊತೆಗೆ ಬುಭುಕ್ಷ, ಹಸಿವು ಒಂದಾಯ್ತು ಅದರ ಜೊತೆಗೆ. ತೃಷೆ ಆಯ್ತು, ರಾತ್ರಿ ಹಸಿವಾಯ್ತು ಅಂತಂದ್ರೆ ಬೆಳಗ್ಗೆ ತನಕ ಹಾಗೆ ಇರ್ಬೇಕು. ಎಲ್ಲೂ ಹೋಗಿ ಮಧ್ಯದಲ್ಲಿ ಆ ಫ್ರಿಡ್ಜ್ ಅಲ್ಲಿ ಇಟ್ಟಿದ್ದೇನೆ ಅಂತ ಓಪನ್ ಮಾಡಿ ನಾಲ್ಕು ತಿನ್ನೋಣ ಅಂತಂದ್ರೆ ಅಲ್ಲಿ ತಂದಿಟ್ಟು ತೆಗೆದಿಟ್ಟು ಸಹಕಾರ ಕೊಡೋರು ಯಾರು ಇಲ್ಲ. ಅಂತಹ ದುಸ್ಥಿತಿಯಲ್ಲಿ ಕಾಡಿನಲ್ಲಿ ಇರ್ಬೇಕಾಗತ್ತೆ. ಅಷ್ಟೇ ಅಲ್ಲ, ತಿಷ್ಠಂತ್ಯಾವೃತ್ಯ ಪಂಥಾನಂ ಅಥೋ ದುಃಖ ತರಂ ವನಂ ಪತಂಗಾಹ ವೃಶ್ಚಿಕಾಹ ಕೀಟಾಹ ದಂಶಾಹ ಮಶಕೈಸ್ಸಹ ಬಾಧಂತೆ ನಿತ್ಯಮಬಲೆ ಸರ್ವಂ ದುಃಖಮತೋ ಪರಂ. ಮಲಗಿದಾಗ ಕ್ರಿಮಿಗಳು, ಸರೀಸೃಪಗಳು, ಕೀಟಗಳು, ಮಶಕಗಳು, ಏಡಿ ಮೊದಲಾದಂತಹ ದಂಶಗಳು, ಇವೆಲ್ಲವೂ ಅದರ ಜಾಗ. ಅದಕ್ಕಲ್ಲಿ ಇರ್ಬೇಕು ಅಂತ ಇರುತ್ತೆ. ಹಾವುಗಳು ಎಲ್ಲವೂ ಅಲ್ಲಿ ಓಡಾಡ್ತಾ ಇರುತ್ತೆ. ಇಂತಹ ಜಾಗದಲ್ಲಿ ಬಾಧಂತೆ ನಿತ್ಯವೂ ಭಯ. ನೆಮ್ಮದಿಯಿಂದ ಮೈ ಮರೆತು ನಿದ್ದೆ ಮಾಡುವುದು ಅನ್ನೋದು ಕನಸಿನ ಮಾತು. ಈಗ ಮಲಗಿದ ತಕ್ಷಣ ಪರಪರ ಅಂತ ತಲೆಗೆಲೆ ಶಬ್ದ ಆಗುತ್ತೆ. ಎದ್ದು ನೋಡಿದ್ರೆ ಒಂದು ಚೇಳು ಹೀಗ್ ಬರ್ತಾ ಇರುತ್ತೆ. ಆಯ್ತು, ಅದು ಹಗಲು. ರಾತ್ರಿ ಕಚ್ಚಿದ ಮೇಲೆನೆ ಗೊತ್ತು. ಕಚ್ಚಿತು, ಸೊಳ್ಳೆಗಳು ಸಾವಿರಾರು ಕಚ್ಚಿತು, ಎಲ್ಲಿಂದ ಕಚ್ಚುತ್ತಾ ಇದೆ ಅಂತ ಬಡಿಯುವಷ್ಟರಲ್ಲಿ ಅದು ಎದ್ದೋಗಿರುತ್ತೆ. ಅವುಗಳಿಗೆ ಚೆನ್ನಾಗಿ ಕಾಣ್ತಾ ಇರುತ್ತೆ ನಾವು ಬೀಸುವ ಕೈಗಳು. ನಮ್ಗೆ ಕಾಣದೆ ನಮ್ಗೆ ನಾವೇ ಪೆಟ್ಟುಕೊಂಡು ಬಹಳ ಯಾವುದೋ ಪ್ರಾಚೀನ ಕಾಲದಲ್ಲಿ ಯಾರಿಗೋ ಕೊಟ್ಟ ಪೆಟ್ಟನ್ನು ವಾಪಸ್ ಅನುಭವಿಸ್ಲಿಕ್ಕೆ ಸೊಳ್ಳೆ ನಮ್ಮ ಕೆನ್ನೆಗೆ ಬಂದು ಕೂತಿರುತ್ತೆ. ಟಪ್ ಅಂತ ಹೊಡ್ಕೊಂಡ್ರೆ ಅದು ಎದ್ದೋಗಿರುತ್ತೆ. ಕೆನ್ನೆಗೆ ಪೆಟ್ಟು ಮಾತ್ರ ನಮ್ ಕೈದು ನಮ್ಗೆ ಬೀಳುತ್ತೆ. ಅಯ್ಯೋ ಅನ್ಕೊಂಡು ಮತ್ತೆ ಕೂಡುದಾಗುತ್ತೆ. ಹೀಗೆ ಕಾಡಿನ ಪರಿಸ್ಥಿತಿಗಳನ್ನ ಸುಲಭದಲ್ಲಿ ಎದುರಿಸ್ಲಿಕ್ಕೆ ಯಾರಿಗೂ ಸಾಧ್ಯ ಆಗುವುದಿಲ್ಲ. ಅಂದ್ರೆ ಕಷ್ಟ ಸುಖಗಳನ್ನ ಪರಿಚಯಿಸುವ ವಿಧಾನ ಒಂದು, ಮತ್ತು ಆ ಮನಸ್ಸನ್ನ ಗಟ್ಟಿ ಮಾಡುವ ರೀತಿಯೂ ಹೌದು. ರಾಮಚಂದ್ರ ಇದನ್ನು ಹೇಳುವುದಂದ್ರೆ ಬರೀ ಹೆದರ್ಸ್ತಾ ಇದ್ದಾನೆ ಅಂತ ಅರ್ಥ ಅಲ್ಲ. ಅವಳಿಗೆ ಪೂರ್ತಿ ಅದರ ಪರಿಚಯ ಆಗ್ಬೇಕು. ಬರ್ತೇನೆ ಅಂದ ತಕ್ಷಣ, ನೋಡಿ ಅಲ್ಲಿ ಬರ್ತೇವೆ ಅಂತ ಅಂದ ಮೇಲೆ ನಮಗೆ ಮೂರ್ ಹೊತ್ತು ದೊಡ್ಡ ದೊಡ್ಡ ತಂಬಿಗೆ ಅಲ್ಲಿ ಪೂರ್ತಿ ಕಾಫಿ ಟೀ ಕೊಡ್ಬೇಕು ಅಂದ್ರೆ ನಮ್ಮ ತೀರ್ಥಯಾತ್ರೆಯಲ್ಲಿ ಅದಿಲ್ಲ ಅವಕಾಶ. ಏನಿದ್ರು ಕೂಡ ಅಲ್ಲಿ ಯಾವುದೋ ಒಂದು ಹೊತ್ತು ತೃಷೆಗೆ ಏನೋ ಸಿಗುತ್ತೆ. ಅದನ್ನ ಸಿಕ್ಕಿದ್ದನ್ನ ಹುಡ್ಕೊಂಡು ನಾವು ಕೂಡ ಸಂತೋಷವಾಗಿರ್ತೇವೆ ಅಂದ್ರೆ ಬನ್ನಿ, ಇಲ್ಲ ಅಂದ್ರೆ ನಮ್ ಜೊತೆ ಪಾದಯಾತ್ರೆ ತೀರ್ಥಯಾತ್ರೆ ಇದೆಲ್ಲ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುವ ಹಾಗೆ ರಾಮಚಂದ್ರ ಹೋಗೋ ಮುನ್ನ ಅವಳ ಮನಸ್ಸನ್ನು ಗಟ್ಟಿ ಮಾಡ್ತಾ ಇದ್ದಾನೆ. ಇಷ್ಟು ಹೇಳಿ ಅವಳು ನೋಡ್ತಾ ಇರ್ತಾಳೆ. ನೋಡಿ ಪ್ರಸಕ್ತಾಶ್ರುಮುಖಿ, ಕಣ್ಣು ತುಂಬಾ ನೀರ್ ತುಂಬ್ಕೊಂಡ್ಬಿಟ್ಟಿದೆ, ಮಾತೇ ಬರ್ತಿಲ್ಲ. ಸುಮ್ನೆ ರಾಮನನ್ನ ಬೈತಾ ಇದ್ದಾನೆ ಅನ್ನುವ ಹಾಗೆ, ಅಂದ್ರೆ ಕಳ್ಕೊಂಡು ಹೋಗುದಿಲ್ಲ ಅನ್ನೋದನ್ನ ಅವ್ನು ನಿಶ್ಚಯ ಮಾಡ್ಕೊಂಡು ಹೇಳ್ತಾ ಇದ್ದಾನೆ. ಕಣ್ಣು ತುಂಬಾ ನೀರು ತುಂಬಿಕೊಂಡ ಸ್ಥಿತಿಯಲ್ಲಿ ಕೊನೆಗೆ ಹೇಳ್ತಾಳೆ, ಏತ್ವಯಾ ಕೀರ್ತಿತಾ ದೋಷಾಹ ವನೇ ವಸ್ತವ್ಯತಾಂ ಪ್ರತಿ ಗುಣಾನಿತ್ಯೇವ ತಾನ್ ವಿಧಿ ತವ ಸ್ನೇಹ ಪುರಸ್ಕೃತ. ಇದೆಲ್ಲ ಇದ್ರೆ ನನಗೆ ಖುಷಿ. ಯಾಕೆಂದ್ರೆ ಇದನ್ನೆಲ್ಲ ದೂರ ಮಾಡ್ಲಿಕ್ಕೆ ನೀನಿದ್ಯಲ್ವಾ, ನೀನಿರೋದ್ರಿಂದಲೇ ಇದೆಲ್ಲ ಇರ್ಲಿ ಅಂತ ಬಯಸ್ತೇನೆ. ನನಗೆ ಯಾವತ್ತೂ ಕೂಡ ನನ್ನವನು ನನ್ನನ್ನ ಈ ಎಲ್ಲ ಸಮಸ್ಯೆಗಳಿಂದ ಪಾರು ಮಾಡುವ ಹಾಗೆ ನನಗೆ ಪ್ರೀತಿ ತೋರಿಸ್ತಾನೆ ಅನ್ನುವುದೇ ಖುಷಿ. ನಾನು ಆ ಖುಷಿಯನ್ನು ಪಡುವುದಕ್ಕೋಸ್ಕರ ನಿನ್ ಜೊತೆಗೆ ಬರ್ತೇನೆ. ಮೃಗ, ನಾನು ಬಹಳ ದೂರದಿಂದ ಎಲ್ಲೋ ಒಂದೊಂದು ಸಲ ನಮ್ಮ ಬೇಟೆಗಾರರು ಎಲ್ಲಾದ್ರೂ ಹಿಡ್ಕೊಂಡು ಬಂದು ತೋರಿಸಿದ್ರೆ ಕಾಡು ಪ್ರಾಣಿಗಳನ್ನ ನೋಡಿದ್ದೇನೆ. ನಿನ್ನ ಜೊತೆಗಿದೆ ಹತ್ತಿರದಲ್ಲಿ ಮೃಗಾಹ, ಸಿಂಹಾಹ, ಗಜಾಹ, ಶಾರ್ದೂಲಾಹ, ಶರಭಾಹ, ಚಮರಾಹ, ಸೃಮರಾಹ, ಏಚಾನ್ಯೇ ವನಚಾರಿಣಃ ಅದೃಷ್ಟಪೂರ್ವ ರೂಪತ್ವ ಸರ್ವೇತೆ ತವ ರಾಘವ ರೂಪಂ ದೃಷ್ಟಾಪಸರ್ಪೇಯು ತವ ಸರ್ವೇಹಿ ಬಿಭ್ಯತಿ. ಅವುಗಳೆಲ್ಲ ನಿನಗೆ ಹೆದರುತ್ತವೆ ಒಂದು. ಎರಡನೇದು, ನೀನು ಹತ್ತಿರದಲ್ಲಿದ್ದಾಗ ಹತ್ತಿರದಿಂದ ಅದನ್ನ ನೋಡ್ಲಿಕ್ಕೆ ಸಿಗುತ್ತೆ. ಆ ಪ್ರಾಣಿಗಳ ಸೌಂದರ್ಯ ಅದು ಅನ್ಯಾದೃಶವಾದದ್ದು. ನನಗೆ ನೀನೇನೋ ಹೇಳ್ತಾ ಇದ್ದಿ, ತುಂಬಾ ಕಷ್ಟ ಕಷ್ಟ ಕಷ್ಟ, ಕಾಡು ಅಂದ್ರೆ ಹಾಗೆ ಹೀಗೆ, ನಿನ್ನ ವಿಯೋಗದಿಂದ ನಾನು ಬದುಕ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಒಂದು ಸ್ಪಷ್ಟವಾದ ಮಾತು. ಇನ್ನೊಂದು ಸತ್ಯ ಹೇಳ್ತೇನೆ ಕೇಳು. ನಾನು ಚಿಕ್ಕಂದಿನಲ್ಲಿ ತುಂಬಾ ಅಪ್ಪನ ಹತ್ರ ಜಗಳ ಆಡ್ತಾ ಇದ್ದೆ. ನಾನು ಕಾಡಿಗೆ ಹೋಗ್ಬೇಕು, ನಂಗೆ ಕಾಡಿಗೆ ಹೋಗ್ಬೇಕು, ಈ ಅರಮನೆ ಗೋಡೆ ನೆಲ ಎಲ್ಲ ನೋಡಿ ಕಿರಿಕಿರಿ ಆಗ್ಬಿಟ್ಟಿದೆ, ಸಾಕಾಗಿದೆ ನನಗೆ ಜನರ ಮುಖ ನೋಡಿ. ಎಲ್ಲ ಅಸಹಜವಾದ ಮುಖಗಳು, ಒಂದು ಸ್ಪಷ್ಟವಾದ ಶುದ್ಧವಾದ ಮಾತುಕತೆಯೇ ಇಲ್ಲ. ಎಲ್ಲ ಒಂಥರ ಪರದೆ ಹಾಕಿದ ಮಾತುಗಳು. ನನಗೆ ಇದಕ್ಕಿಂತ ಹೊರತಾದ ಪ್ರಕೃತಿಯವಲ್ವಾ, ಸಹಜವಾಗಿ ಸೀತೆ ಪ್ರಕೃತಿಯ ಮಾಲಿನ್ಯೂ ಕೂಡ ಸ್ವರೂಪದಲ್ಲಿ. ಅವಳು ಹೇಳ್ತಾಳೆ, ನನ್ಗೆ ಪ್ರಕೃತಿಯಿಂದ ತುಂಬಾ ಇಷ್ಟ, ನನ್ನ ಕರ್ಕೊಂಡು ಹೋಗಿ ಅಂತ ಅಪ್ಪ ನನ್ನ ದಂಬಾಲು ಬೆಳೆತಿದ್ದೆ. ಆಗ ಯಾರೋ ಒಬ್ರು ಸಿದ್ಧ ಪುರುಷರು ನಮ್ಮ ಅರಮನೆಗೆ ಬಂದಿದ್ವಿ. ಬಂದವರು, ಆ ನೀನೇನು ತುಂಬಾ ಬೇಸರ ಪಡಬೇಡ ಮಗು,
ನಿನ್ನ ಗಂಡನ ಜೊತೆಗೆ ಹೋದಾಗ ನಿನಗೆ ವನವಾಸ ಕಟ್ಟಿಟ್ಟದ್ದೇ, ನಿನಗೆ ಈಗ ಏನ್ ಇಚ್ಛೆ ಇದೆ ಅದೆಲ್ಲ ಈಡೇರುತ್ತೆ ಅಂತ ಸಿದ್ಧ ಪುರುಷರು ಆಗ್ಲೇ ನನಗೆ ಹೇಳಿದ್ರು. ಆ ಅವಧೂತರು ಹೇಳಿದ್ದು. ಅವಳು ಹೇಳ್ತಾಳೆ, ಕಾಲಶ್ಚಾಯಂ ಸಮುತ್ಪನ್ನ ಸತ್ಯವಾನ್ ಭವತು ಸದ್ವಿಜ. ಅವತ್ತು ಆ ಅವಧೂತ ಹೇಳಿದ ಮಾತು, ನೀನೀಗ ಕರ್ಕೊಂಡು ಹೋಗಿ ಆದ್ರೂ ಸತ್ಯ ಆಗ್ಲಿ. ಅವ್ರು ಹೇಳಿದ್ದಾರೆ, ವನವಾಸ ನಿನಗೆ ಮುಂದೆ ಗಂಡನ ಜೊತೆಗೆ ಅಂತ. ಈ ಕರ್ಕೊಂಡು ಹೋಗ್ಲಿಲ್ಲ ಅಂದ್ರೆ ಆ ದ್ವಿಜ ಹೇಳಿದ ಮಾತು ಸುಳ್ಳಾಗುತ್ತೆ. ಅವ್ರು ಮಾತ್ರ ಅಲ್ಲ, ಇನ್ನೊಬ್ಳು ಲಾಕ್ಷಣಿಕ ಭಿಕ್ಷಿಣಿ ಒಬ್ಳಿದ್ವಿ. ಭಿಕ್ಷಿಣಿ ಅಂತಂದ್ರೆ ಅವಳೊಂದು ಋಷಿಕನ್ಯೆ. ಅವಳು ಒಂದು ಸರ್ತಿ ನಮ್ಮ ಮನೆಗೆ ಬಂದಾಗ, ಭಿಕ್ಷಿಣ್ಯಾ ಸಮವೃತ್ತಾಯ ಮಮ ಮಾತು ಇಹಾಗತಃ ಪ್ರಸಾದಿತಶ್ಚ ವೈ ಪೂರ್ವಂ ತ್ವಮ್ಮೇ ಬಹುತಿಥಂ ಪ್ರಭೋ. ನೀನು ತಂದೆಯ ಮನೆಯಿಂದ ಮಾವನ ಮನೆಗೆ ಹೋದಾಗ ನಿನ್ನ ಈ ಏನೆಲ್ಲ ಒಳಗಿನ ತುಡಿತಗಳಿವೆ, ಸಹಜವಾದ ಬದುಕಿನ ಜೊತೆಗಿರ್ಬೇಕು, ಪ್ರಕೃತಿಯ ಜೊತೆಗಿರ್ಬೇಕು ಅಂತ, ಅದನ್ನು ನೀನು ಆಗ ಪಡೀತಿ ಅಂತ. ಕೃತಕ್ಷಣಾಹಂ ಭದ್ರಂತೆ ಗಮನಂ ಪ್ರತಿ ರಾಘವ. ಅವರೆಲ್ಲ ಹೇಳಿದ ಮಾತನ್ನ ಕೃತಕ್ಷಣ, ಈ ಕ್ಷಣ ಕೃತ, ಈ ಕ್ಷಣ ಮಾಡಲ್ಪಟ್ಟಿತು. ಏನಂದ್ರೆ ಕಾಡಿಗೆ ಹೋಗುವಂತ ಸ್ಥಿತಿಯನ್ನ ಅವರು ಹೇಳಿದ ಮಾತಿನ ಮೂಲಕ ಸೇರಿಕೊಳ್ಳುವುದಕ್ಕೆ ಒಂದು ಸರಿಯಾದ ಗಳಿಗೆ ಕೂಡಿ ಬಂತು. ನಾನು ಅದರಿಂದಾಗಿ ನಿನ್ನ ಜೊತೆಗೆ ಬರುವುದು. ಶುದ್ಧಾತ್ಮನ್ ಪ್ರೇಮ ಭಾವಾಧಿ ಭವಿಷ್ಯಾಮಿ ವಿಕಲ್ಮಶ. ಒಂದೇ ಒಂದು ದಿವಸವು ಮನಸ್ಸಿನಲ್ಲಿ ಇದೆಲ್ಲ ಎಂಥ ಕೆಡುಕು ಘಟನೆ ನಡೆದು ಹೋಯಿತು ಅಂತ ನಾನು ಚಿಂತಿಸುವುದಿಲ್ಲ. ಶುದ್ಧ ಭಾವಾಧಿ, ಶುದ್ಧವಾದ ಪ್ರೇಮದಿಂದ ಒಂದು ದಿವಸವೂ ಇಲ್ಲಿ ನಡೆಯುವ ಘಟನೆ ಅಂದ್ರೆ ಕಾಡಿನಲ್ಲಿ ನಡೆಯುವ ಅಸಹಕಾರ ರೀತಿಯ ಏನೋ ಅವ್ಯವಸ್ಥೆಗಳಿಂದ ನಾನು ಅದಕ್ಕೆ ಬಾಧಿತಳಾಗಿ ನಿನಗೆ ಅದು ಬರುವಾಗ ಆಯ್ತು ಅಂತ ಬಂದಿರುತ್ತೆ. ಆಮೇಲೆ ಮುಗಿಸಿ ವಾಪಸ್ ಬರುವಾಗ ನಿಮ್ಮನ್ನ ನಂಬ್ಕೊಂಡು ಬಂದಿದ್ದಕ್ಕೆ ಎಲ್ಲ ಆಯ್ತು ಕತೆ ಅಂತ ಮತ್ತದೊಂದು ರಾತ್ರಿ ನಿದ್ದೆ ಬಂದ್ರು ಮತ್ತೆ ಎಬ್ಬಿಸಿ ಆದ್ರೂ ಅದನ್ನ ಮತ್ತೆ ಹೇಳಿಯೇ ಅವರಿಗೆ ನಿದ್ದೆ ತನ್ನ ಮನಸ್ಸಲ್ಲಿದ್ದದ್ದೆಲ್ಲ ಹೇಳಿ ಅವರಿಗೆ ನಿದ್ದೆ ಕಡಿಸಿ ತಾನು ಆಮೇಲೆ ನಿದ್ದೆ ಆರಾಮಾಗಿ ಮಾಡುತ್ತೆ. ಇದು ಯೋಚನೆ ಮಾಡ್ತಾ ಕೂರುತ್ತೆ ಗಂಡು ಪೆಚ್ಚರು. ಏನು ಅಂದ್ರೆ ಹೀಗಾಯ್ತು, ನಾನ್ ಕರ್ಕೊಂಡ್ ಬಂದೆ, ಅವ್ಯವಸ್ಥೆ ಆಯ್ತು, ಹಾಗಾಯ್ತು, ಹೀಗಾಯ್ತು. ಈ ತರ ನಾನು ಮಾಡಲ್ಲ, ಈ ತರ ನಿನಗೆ ತೊಂದರೆ ಕೊಡಲ್ಲ. ಭರ್ತಾ ಮನುಗಚ್ಚಂತಿ ಭರ್ತಾ ಹಿ ಪರದೈವತಂ. ಇದರಿಂದಾಗಿ ನೀನು ನನ್ಗೆ ಒಂದು ಅಂಶವನ್ನ ನಾನು ಹೇಳುತ್ತೇನೆ. ನನಗೆ ದ್ರಷ್ಟುಂ ಸರ್ವತ್ರ ನಿರ್ಭೀತ ತ್ವಯಾ ನಾಥೇನ ಧೀಮತ. ನನಗೆ ಹಂಸ, ಕಾರಂಡವ, ಈ ಸಾರಸ ಪಕ್ಷಿಗಳಿಂದ, ಕೊಕ್ಕರೆಗಳಿಂದ ಕೂಡಿದ ಸರೋವರವನ್ನು ನೋಡ್ಬೇಕು ಅಂತ ಆಸೆ. ಆಗ ಅರಳಿದ ಹೊಸ ಎಸಳಿನ ಕಮಲಗಳನ್ನ ನೋಡ್ಬೇಕು ಅಂತ ಆಸೆ. ಇಚ್ಛೇಯಂ ಸುಖಿನಿ ದ್ರಷ್ಟುಂ ತ್ವಯಾ ವೀರೇಣ ಸಂಗತ. ಅಭಿಷೇಕಂ ಕರಿಷ್ಯಾಮಿ. ಅಲ್ಲಿಯ ನೀರುಗಳಿಂದಲೇ ನಾನು ಸ್ನಾನ ಮಾಡುತ್ತೇನೆ, ಅಲ್ಲಿಯ ಪದಾರ್ಥಗಳಿಂದಲೇ ನನ್ನ ಬದುಕನ್ನ ಕಟ್ಟಿಕೊಳ್ತೇನೆ. ನನಗೆ ಇದರಲ್ಲಿ ಯಾವುದು ಕೂಡ ಕಷ್ಟದ ಬದುಕು ಅಂತ ಅನಿಸುವುದಿಲ್ಲ. ಆದ್ರೂ ರಾಮಚಂದ್ರ ಮತ್ತೆ ನಿರಾಕರಣೆ ಮಾಡುತ್ತಾನೆ. ಬೇಡ, ತುಂಬಾ ಕಷ್ಟ ಆಗುತ್ತೆ. ಆಗ ಪ್ರಣಯಾಚಾಭಿಮಾನಾಚ ಪರಿಚಿಕ್ಷೇಪ ರಾಘವಂ. ಸ್ವಲ್ಪ ಕುಟುಕ್ತಾಳೆ ಮತ್ತೆ ರಾಮನನ್ನ. ಏನು ನಾನು ಇಷ್ಟು ಹೇಳ್ತಾ ಇದ್ದೇನೆ, ನನಗೆ ಏನೂ ತೊಂದರೆ ಇಲ್ಲ. ಅವನು ಮತ್ತೆ ಹೇಳ್ತಾನೆ, ನಾನು ಮೇನೆ ಮಹಾಬಾಹು ತಾಮ್ ನೇತು ವಿಜನಂ ವನಂ. ನೀನ್ ಏನೇ ಹೇಳು, ಇದು ಈಗ ಹೊರಡಬೇಕು ಅನ್ನುವ ಹೊತ್ತಿಗೆ ಬಂದ ಮನಸ್ಸಿನಲ್ಲಿರುವ ಲಾಜಿಕ್ಗಳು ಇದು ಅಲ್ಲಿ ಕಾರ್ಯಕಾರಿ ಆಗುದಿಲ್ಲ. ಅಲ್ಲಿ ಬೇರೆನೇ ತರ ಇರುತ್ತೆ. ನಾವು ನಿರೀಕ್ಷಿಸಿದ ಹಾಗಲ್ಲ ಬದುಕದು. ನಾವು ಪ್ರತಿ ಕ್ಷಣಕ್ಕೂ ನಮ್ಮ ರಾತ್ರಿ ಮಲ್ಕೊಳ್ಳೋದು ಅಂತ ಅಂದುಕೊಂಡು ಕೈಕಾಲು ನೀಡಬೇಕು ಅನ್ನುವಷ್ಟರಲ್ಲಿ ಏನೋ ಒಂದು ಸಮಸ್ಯೆ ಬಂದ್ರೆ ಅಲ್ಲಿಂದ ಮತ್ತೆ ಎದ್ದು ನಾವು ಇನ್ನೊಂದು ದಿಕ್ಕಿಗೆ ಹೊರಡ್ಬೇಕಾಗತ್ತೆ. ಅದು ಕ್ಷೇಮವಾದ ಸ್ಥಳ ಅಲ್ಲ ಅಂತ ಗೊತ್ತಾದಾಗ ಆ ಜಾಗವನ್ನು ನಾವು ಮತ್ತೆ ಬಿಡಬೇಕಾಗುತ್ತೆ. ನಮ್ಗೆ ಎಲ್ಲವೂ ಅನಿರೀಕ್ಷಿತವಾಗಿರುತ್ತೆ. ನೀವು ಹೇಗೆ ಅಂದ್ರೆ ಇವತ್ತಿಲ್ಲೇ ನಾಳೆ ಬೆಳಿಗ್ಗೆ ತನಕ ನೆಮ್ಮದಿ ಅಂತ ಅನ್ಕೊಂಡು ಠಿಕಾಣಿ ಹೂಡಿದಾಗ ನಮ್ಮ ಈ ತರದ ಎಡವಟ್ಟು ನಿರ್ಧಾರಗಳು ನಿಮಗೆ ಸಖ್ಯ ಆಗದೆ ಹೋಗುತ್ತೆ. ಅದರಿಂದಾಗಿ ತುಂಬಾ ಕಷ್ಟ ಅಂತ ಮತ್ತೆ ಹೇಳಿದಾಗ ಅವಳು ಹೇಳ್ತಾಳೆ, ಸತ್ಯವಾನನನ್ನ ಹೇಗೆ ಸಾವಿತ್ರಿ ಅನುಸರಿಸಿ ಯಮನ ತನಕವೂ ಹೋಗಿ ಅವಳನ್ನ ಸತ್ಯವಾನನನ್ನ ಬಿಡಿಸಿಕೊಂಡು ಬಂದ್ಲು, ಹಾಗೆ ನೀನು ಎಲ್ಲಿ ತನಕ ಹೋಗ್ತೀವೋ ಅಲ್ಲಿ ತನಕ ನಿನ್ನ ಹೆಜ್ಜೆ ಜೊತೆಗೆ ಹೆಜ್ಜೆ ಇಡುವುದಷ್ಟೇ ನನ್ನ ಗುರುತು. ಇದಕ್ಕಿಂತ ಹೆಚ್ಚಿನ ಪ್ರಶ್ನೆಯನ್ನ ನನ್ನ ಹತ್ರ ಕೇಳಿದ್ರೆ, ಸ್ವಯಂತು ಭಾರ್ಯ ಕೌಮಾರಿ ಚಿರ ಮಧ್ಯುಷಿತಾ ಸತಿ ಶೈಲೂಷ ಇವ ಮಾಮ್ರಾಮ ಪರೇಭ್ಯೋ ದಾತುಮಿಚ್ಛತಿ. ಕೊನೆಗೆ ಸ್ವಲ್ಪ ಕಠಿಣವಾಗಿ ಮಾತಾಡ್ತಾಳೆ, ನಿನ್ನ ಹೆಂಡತಿ ನಾನು, ಇರು ಇರು ಅಂತ ಯಾರೋ ಮೂರನೇವರಿಗೆ ಹೇಳಿದಾಗ ಹೇಳ್ತಾ ಇದ್ದಿ, ಬಿಟ್ಟು ಹೋಗಬೇಕು ಅಂತ ಅನ್ನೋದು ನಿನಗೇನು ನಾನು ತುಂಬಾ ಕಷ್ಟ ಆಗಿದ್ದೇನೆ ಅಂತನ? ಅಥವಾ ಈ ನಾಟಕದಲ್ಲಿ ಶೈಲೂಷ ಅಂತ ಒಬ್ಬ ಇರ್ತಾನೆ, ನೃತ್ಯ ಮಾಡುವವ ನಟ ಅಂತ ಒಂಥರ, ಅವನ ಹೆಂಡತಿಯನ್ನ ಅವನು ಮತ್ತೆ ಬೇರೆ ನಟರು ಬಂದ್ರೆ ಅವರಿಗೆ ಬಿಟ್ಟು ಕೊಡ್ತಾನೆ. ನೀನು ಅವ್ರ ಜೊತೆಗೆ ನಟನೆ ಮಾಡುವಂತ. ಅವರಿಗೆ ಅದು ಅನಿವಾರ್ಯ, ಅದು ಹೊಟ್ಟೆಪಾಡಾಗಿರುತ್ತೆ. ಅದ್ನಾಗಿ
ಅವನು ಗಂಡ ಅಲ್ಲದೆ ಇದ್ರು ಅವರ ಜೊತೆಗೆ ಮೈ ಮರೆತು ಮನಸ್ಸು ಮುದುಡಿದ್ರು ಅನಿವಾರ್ಯವಾಗಿ ಆ ಭಾವನೆಗಳನ್ನು ವ್ಯಕ್ತಪಡಿಸಬೇಕಾಗುತ್ತೆ. ನೀನು ಶೈಲೂಷ ಇವ ಮಾಂ ರಾಮ ಪರೇಭ್ಯೋ ಗಾತುಮಿಚ್ಛತಿ. ಒಬ್ಬ ನಟನಂತೆ ನರ್ತಕನಂತೆ ನನ್ನನ್ನು ಬೇರೆಯವರ ಕೈಗೆ ಕೊಟ್ಟು ಆಟ ಆಡಿಸ್ಬೇಕು ಅಥವಾ ಬೇರೆಯವರ ಕೈಯಲ್ಲಿ ನನ್ನನ್ನು ಪೋಷಿಸ್ಬೇಕು ಅಂತ ಅನ್ಕೊಳ್ತಾ ಇದ್ಯಾ? ಯಾಕೆ ನನ್ನನ್ನು ದೂರ ಮಾಡ್ತಾ ಇದ್ದಿ? ಆಮೇಲೆ ನಿನಗೆ ನನ್ನ ಬಗ್ಗೆ ಸಂದೇಹ ಏನಿರ್ಬಹುದು ಅಂದ್ರೆ, ಪತ್ರ ಪುಷ್ಪ ಫಲ ಎಷ್ಟು ಅಲ್ಪಂ ಯದಿವಾ ಬಹು, ಸ್ವಲ್ಪ ಸಿಗಲಿ ಜಾಸ್ತಿ ಸಿಗಲಿ ಇಬ್ರು ಹಂಚಿಕೊಂಡು ಸಂತೋಷವಾಗಿ ತಿನ್ನೋಣ. ತಿನ್ನೋ ವಿಷಯದಲ್ಲಾಗಲಿ, ಉಳ್ಕೊಳ್ಳೋ ವಿಷಯದಲ್ಲಾಗಲಿ, ಉಡುವ ತೊಡುವ ವಸ್ತುಗಳ ವಿಷಯದಲ್ಲಾಗಲಿ, ಬರುವ ಪ್ರಸಂಗಗಳ ಬಗ್ಗೆ ನನ್ನ ಮಾತುಗಳಾಗ್ಲಿ ಎಂದೂ ನಿನ್ನನ್ನ ಪ್ರಶ್ನೆ ಮಾಡುವುದಿಲ್ಲ. ನನ್ನ ಬದುಕಿನಲ್ಲಿ ನೀನ್ ಏನ್ ನಡೆಸ್ತೀವೋ ಅದರ ಜೊತೆಗೆ ನಿನ್ನ ಬದುಕಿನಲ್ಲಿ ಹಾಗೆ ಇರ್ತೇನೆ. ದಾಸ್ಯಸೇ ಸ್ವಯಮಾಹೃತ್ಯ. ನೀನ್ ತಂದ್ಕೊಡುದು ಬೇಡಪ್ಪ, ನಾನೇ ಹುಡುಕಿ ನಿನಗೂ ಸಹಾಯಕ್ಕೆ ಬರ್ತೇನೆ. ನಾನು ಒಂದಿಷ್ಟು ಆ ಅರಮನೆಯಲ್ಲಿ ರಾಣಿ ಅಂತ ಅನ್ನೋ ತರ ಕೂಡುದಿಲ್ಲ. ನೀನು ಸ್ವಯಮಾಹೃತ್ಯ ತಿಷ್ಠತಿ, ನೀವೇ ನಾವ್ ನಾನು ಮಾಡ್ಕೋತೀನಿ. ನಂಗೆ ಅದಲ್ಲಿ ಇಷ್ಟ. ಕಾಡಿಗೆ ಹೋಗಿ ನನ್ನ ಕೆಲಸಗಳನ್ನ ನಾನು ನಿತ್ಯದಲ್ಲಿ ಮಾಡ್ಕೊಳ್ಳೋದು ನನಗಿಷ್ಟ. ಹೀಗೆ ಹೇಳಿ ಆ ಕೊನೆಗೆ ಗಂಡನಿಗೆ ಹೇಳ್ತಾಳ, ನಮ್ಮಪ್ಪನಿಗೆ ಬೇರೆ ಎಲ್ಲ ವಿಷಯ ಅರ್ಥ ಆಯ್ತು, ಒಂದು ವಿಷಯ ತಪ್ಪಿ ಹೋಯ್ತು. ಕಿಂತು ಅಮನ್ಯತ ವೈದೇಹ ಪಿತಾಮೇ ಮಿಥಿಲಾಧಿಪ. ನಮ್ಮಪ್ಪ ನೀನನ್ನು ಏನು ಅಂತ ತಿಳ್ಕೊಂಡಿದ್ರು? ವೀರ ಶೂರ ಧೀರ ಪರಾಕ್ರಮಿ, ಹಾಗೆ ಹೀಗೆ ದಿಕ್ಕುಗಳನ್ನ ಗೆದ್ದು ಬಂದು ಎಲ್ಲರ ಕೈಯಿಂದಲೂ ಸಾಮಂತ ರಾಜರಿಂದ ಉಂಬಳಿಯನ್ನ ಗೆದ್ದು ತಂದು ರಾಜನ ಪಾದದ ಬುಡಕ್ಕೆ ಎಸೆದ ಮಹಾವೀರ. ಇಷ್ಟುದ್ದದೆಲ್ಲ ನಿಮ್ಗೆ ಏನು ಒಂದಿ ಮಾಗದರೆಲ್ಲ ಹೊಗಳ್ತಾರಲ್ಲ, ಅದೆಲ್ಲ ನಮ್ಮಪ್ಪ ಸತ್ಯ ಅಂತ ಅನ್ಕೊಂಡಿದ್ದ. ನಮ್ಮಪ್ಪನಿಗೆ ಒಂದು ವಿಷಯ ಗೊತ್ತಿರ್ಲಿಲ್ಲ. ರಾಮ ಜಾಮಾತರಂ ಪ್ರಾಪ್ಯ ಸ್ತ್ರೀಯಂ ಪುರುಷ ವಿಗ್ರಹ. ಗಂಡಿನ ರೂಪದಲ್ಲಿರುವ ಹೆಣ್ಣಿಗೆ ಮದುವೆ ಮಾಡಿ ಕೊಟ್ಟಿದ್ದಾನೆ ನನ್ನಪ್ಪ. ತನ್ನ ಹೆಂಡತಿಯನ್ನ ರಕ್ಷಣೆ ಮಾಡಿಕೊಳ್ಳಿಕ್ಕಾಗದ ಗಂಡನಿಗೆ ಇನ್ನೇನ್ ಹೇಳ್ಬೇಕು? ಪುರುಷ ವಿಗ್ರಹಂ ಸ್ತ್ರೀಯಂ ಜಾಮಾತರಂ. ಓ ನನ್ನ ಅಳಿಯ ಗಂಡು ಅಂತ ಅನ್ಕೊಂಡಿದ್ದ. ಗೊತ್ತಿಲ್ಲ ಅವನಿಗೆ ಇದು ಹೆಣ್ಣಿನ ಸ್ವರೂಪ, ಗಂಡಿನ ಶರೀರ ಅಷ್ಟೇ. ಅಳುಕು ಬುಳುಕು, ನಾವು ಅಳುಜುಳುಕು ಅಂತೀವಲ್ಲ, ಹಾಗೆ ಅಳುಜುಳುಕು ಗಂಡಿದು ಅಂತ ಸ್ವಲ್ಪ ಭಾರವಾಗಿ ತಿವಿತಾಳೆ. ಆದ್ರೆ ತಿವಿಯುವಾಗ ಅದನ್ನ ಶಬ್ದ ಅಲ್ಲಿ ಬಳಸಿದ್ದಿ ಪ್ರಣಯಾಚ್ಚ ಅಭಿಮಾನಾಚ್ಚ. ಅಲ್ಲಿ ಪ್ರೀತಿ ಇತ್ತು, ರಾಮನ ಮೇಲೆ ತುಂಬಾ ಅಭಿಮಾನ ಇತ್ತು. ಸುಮ್ನೆ ಮಣ್ಣೆಸೆದು ಶಾಪ ಹಾಕುವ ಹಾಗೆ ಬೈಲಿಲ್ಲ. ಅದು ಮೈ ಮನಸ್ಸು ಮರೆತು ತಾನೇನು ಹೇಳ್ತಾ ಇದ್ದೆ ಅಂದ್ರೆ ಪ್ರಜ್ಞೆ ಇಲ್ಲದೆ ಮಾತಾಡಿದ್ದಲ್ಲ. ಸಾಮಾನ್ಯ ಕೆಲವೊಮ್ಮೆ ನಮಗೆ ಸಿಟ್ಟು ಬಂದಾಗ ನಾವು ಮಾತಾಡೋದು ಏನಿರುತ್ತೆ ಅನ್ನೋದೇ ಗೊತ್ತಿರುವುದಿಲ್ಲ. ಆಮೇಲೆ ರೆಕಾರ್ಡ್ ಮಾಡಿ ಅಕಸ್ಮಾತ್ ಇಟ್ಟಿದ್ರೆ ನಾನು ಏನನ್ನ ಹೇಳಿದ್ನ ಅಂತ ವಾಪಸ್ ಅವರೇ ಆಶ್ಚರ್ಯ ಪಡುವ ಹಾಗಿರುತ್ತೆ ಕೆಲವೊಮ್ಮೆ. ಅವಳು ಹಾಗೆ ಹೇಳಿಲ್ಲ. ತಾನೇನು ಹೇಳ್ತಾ ಇದ್ದೇನೆ ಅಂತ ಅವಳಿಗೆ ಪ್ರಜ್ಞೆ ಇತ್ತು, ತಿವಿದು ಮಾತಾಡ್ತಾಳೆ. ನಮ್ಮಪ್ಪ ನಿನಗೆ ಕಟ್ಟಿಕೊಡುವಾಗ ತಿಳಿದಿರ್ಲಿಲ್ಲ ನೀನೊಬ್ಬ ಪುರುಷ ಶರೀರದಲ್ಲಿರುವ ಹೆಣ್ಣು, ತನ್ನ ಹೆಂಡತಿಯನ್ನ ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಆಗದವನನ್ನ ಇನ್ನೇನು ನಮ್ಮಪ್ಪ ಮದುವೆ ಮಾಡಿ ಕೊಟ್ಟ ಅಂತ ಅಂದು ಬಿಡ್ತಾಳೆ. ತಕ್ಷಣ ಬಾ ಹೋಗೋಣ, ಸಾಕು, ಇನ್ನು ಹೆಚ್ಚು ನಿನ್ನ ಹತ್ರ ಈ ವಿಷಯದಲ್ಲಿ ನಿನ್ನನ್ನು ಏನು ನಾನು ಮಾತಾಡ್ಲಿಕ್ಕೆ ಇಷ್ಟಪಡುದಿಲ್ಲ. ನನಗೂ ಕೂಡ ನಿನ್ನನ್ನ ಬಿಟ್ಟಿರ್ಲಿಕ್ಕೆ ಆಗುದಿಲ್ಲ. ಆದ್ರೆ ಕಾಡಿನ ಪರಿಸ್ಥಿತಿ ಸುಲಭದ್ದಲ್ಲ ಅನ್ನೋದನ್ನ ನಾನು ಹೇಳಲೇಬೇಕಿತ್ತು. ಹೇಳದೆ ಹೋದ್ರೆ ನಿನ್ನ ನಿರೀಕ್ಷೆ ಏನೋ ಇದ್ದು ಅಲ್ಲಿ ಏನೋ ಆದ್ರೆ ನಿನ್ ತುಂಬಾ ನೋವಾಗುವುದನ್ನ ನಾನು ನೋಡ್ಲಿಕ್ಕೆ ಸಿದ್ಧ ಇಲ್ಲ. ಆ ಕಾರಣಕ್ಕೂ ನಿನ್ನನ್ನ ಹಿಂದೇಟು ಹಾಕ್ಬೇಕು, ನಿನ್ನನ್ನು ಬಿಟ್ಟು ಹೋಗ್ಬೇಕು. ನನಗೂ ಕೂಡ ನಿನ್ನ ವಿರಹವನ್ನ 14 ವರ್ಷ ಸುಲಭದಲ್ಲಿ ತಡ್ಕೊಳ್ತೇನೆ ಅಂತ ಅಂದುಕೊಂಡು ನಾನು ನಿನಗೆ ಹಾಗೆ ಹೇಳಿದ್ದಲ್ಲ. ನನಗೆ ಕಷ್ಟ ಆದ್ರೂ ತೊಂದ್ರೆ ಇಲ್ಲ, ನಿನಗಲ್ಲಿ ಕಷ್ಟ ಆಗ್ಬಾರ್ದು ಅನ್ನೋ ಒಂದೇ ಕಾರಣಕ್ಕೆ ನೀನು ಶೈಲೂಷನ್ ಅಂತ ನಾನು ಯಾರಿಗಾದ್ರೂ ಕೊಟ್ಟು ಹೋಗ್ತೀಯ ಅಂತೆಲ್ಲ ಅನ್ಕೊಂಡು ಹಾಗೆ ಹೇಳಬೇಡ. ನನ್ನ ಉದ್ದೇಶ ಹಾಗಿಲ್ಲ. ನಿನ್ನ ಒಳಿತಿಗೋಸ್ಕರ ನಿನ್ನ ಹಿತವನ್ನೇ ಬಯಸಿ ನಾನು ಈ ಮಾತುಗಳನ್ನ ಹೇಳಿದ್ದು, ನೋಯಿಸುವ ಉದ್ದೇಶದಿಂದಲ್ಲ ಅಂತ ಹೇಳಿದಾಗ ತಕ್ಷಣವೇ ಅವಳು ಆಗಲೇ ಆ ಮೂರ್ಛೆ ತಪ್ಪಿದವಳ ಹಾಗೆ ಕಣ್ಣಲ್ಲಿ ನೀರು ಹಾಕ್ತಾ ಕುಸಿತಾ ಇದ್ಲು. ಹೀಗೆ ಹೇಳಿ ತಕ್ಷಣ ರಾಮ ಹೋಗಿ ಅವಳನ್ನ ಎತ್ತಿ ಹಿಡ್ಕೊಂಡು ಅವಳನ್ನ ಗಟ್ಟಿಯಾಗಿ ಆಲಿಂಗಿಸಿ ಪರ್ಯಶುಷ್ಯತ ಬಾಷ್ಪೇಣ ಜಲೋತ್ಪತ ನಿವಾಂಬುಜಂ ತಾಂ ಪರಿಶ್ವಜ್ಯ ಬಾಹುಭ್ಯಾಂ ವಿಸಂಜ್ಞಾನದ ದುಃಖಿತ. ಅಪ್ಪಿಕೊಂಡು ಅವಳ ಒಳಗೆ ಇದ್ದ ದುಃಖದ ಕೋಡಿಯನ್ನ ಹೊರಕ್ಕೆ ಹರಿಯುವಂತೆ ಮಾಡಿ ನಿನ್ನ ಜೊತೆಗೆ ನಾನಿದ್ದೇನೆ, ಬಿಟ್ಟು ಹೋಗ್ತೇನೆ ಅಂತ ನಾವು ಮಾತಾಡಿದ್ದು ಕೇವಲ ನಿನ್ನ ಕ್ಷೇಮದ ದೃಷ್ಟಿಯಿಂದ ಹೊರತು ಮನಸ್ಸಿನಿಂದ ನಾನು ಎಂದೂ ಕೂಡ ನಿನ್ನನ್ನು ದೂರ ಮಾಡುವ ಯೋಚನೆ ನನಗೆ ಬಂದೇ ಇಲ್ಲ, ಅದು ಬರುವುದೂ ಸಾಧ್ಯ ಇಲ್ಲ ಅಂತ ಹೀಗೆ ಹೇಳಿದ ಮೇಲೆ ಅವಳು ಮತ್ತೆ ಹೇಳ್ತಾಳೆ, ನೀನ್ ನನ್ನ ಬಗ್ಗೆ ಏನು ಯೋಚನೆ ಮಾಡಬೇಡ, ಎಲ್ಲ ರೀತಿಯಿಂದಲೂ ಕೂಡ ನಾನು ನಿನ್ನ ಜೊತೆಗೆ ಸಹಾಯಕ್ಕೆ ಇರ್ತೇನೆ. ಆದ್ರಿಂದಾಗಿ ನಿನ್ನ ತಂದೆಯ ಆಜ್ಞೆ ನಿನ್ನನ್ನ ಕಳುಹಿಸುವುದು ಅಂದ್ರೆ ನಿನ್ನ ಅರ್ಧಭಾಗವಾಗಿ ಅದು ನನಗೂ ಸೇರುತ್ತೆ. ನಾನು ನಿನ್ನ ಅರ್ಧಾಂಗಿ ಆದ್ರಿಂದಾಗಿ ನನ್ನ
ಮೇಲೂ ಆ ಆದೇಶ ಪರಿಣಾಮ ಬೀರುತ್ತೆ. ಆದ್ರಿಂದಾಗಿ ನಾನು ನಿನ್ನ ಜೊತೆಗೆ ಬರುವುದ್ರಲ್ಲಿ ಯಾವುದೇ ತಪ್ಪಿಲ್ಲ. ಎತ್ರ ಆ ರಾಜ ಯಾರು ದಶರಥ ಒಂದು ಮಾತು ಹೇಳುತ್ತೆ, ಯಾರು ರಾಮ ಒಂದು ಮಾತು ಹೇಳ್ತಾನೆ, ಸ್ವಾಧೀನಂ ಸಮತಿಕ್ರಮ್ಯ ಮಾತರಂ ಪಿತರಂ ಗುರು ಯತ್ರ ತ್ರಯಂ ತ್ರಯೋ ಲೋಕಾಹ ಪವಿತ್ರಂ ತತ್ಸಮಂ ಭುವಿ. ದೇವರು ನಾನು ಕಾಡಿಗೆ ಹೋಗ್ಲೇಬೇಕಾದ ಅನಿವಾರ್ಯ ಸ್ಥಿತಿ ಯಾಕೆ ಬಂತು ಅಂದ್ರೆ, ದೇವರು ಮೂರು ರೂಪದಲ್ಲಿ ನನಗೆ ಹತ್ತಿರದಲ್ಲಿ ಇರ್ತಾನೆ. ಅಸ್ವಾಧೀನ, ದೇವರು ನೇರವಾಗಿ ನಮ್ಮ ಹಿಡಿತಕ್ಕೆ ಬರಲ್ಲ, ಆದ್ರೆ ಹಿಡಿತಕ್ಕೆ ತಂದು ಕೊಡ್ಲಿಕ್ಕೆ ನಮ್ಮ ಹತ್ತಿರದಲ್ಲಿ ಮೂರು ರೀತಿಯಲ್ಲಿ ನಿಂತಿರ್ತಾನಂತೆ. ಒಂದು ಮಾತರಂ ಪಿತರಂ ಗುರು. ಇದು ಮೂರು ಲೋಕಗಳನ್ನ ಹೊತ್ತಂತಹ ಅಪೂರ್ವವಾದ ಮೂರು ಸ್ಥಾನಗಳು. ಇದನ್ನ ಆರಾಧನೆ ಮಾಡಿದ್ರೆ ದೇವರನ್ನ ನೇರವಾಗಿ ಆರಾಧನೆ ಮಾಡಿದ ಎತ್ತರದ ಗುಣವಂತಿಕೆ ಬರುತ್ತೆ. ಆದ್ರಿಂದಾಗಿ ನನ್ನ ತಂದೆಯಾಗಿ ಗುರುವಾಗಿ ದಶರಥನ ಮಾತನ್ನು ನಡೆಸಿಕೊಡ್ಬೇಕಾದ್ದು ನನ್ನ ಅನಿವಾರ್ಯ ಕರ್ತವ್ಯ. ಆದ್ರಿಂದಾಗಿ ಬೇರೆ ಏನೂ ಕಾರಣಕ್ಕೆ ಕಾಡಿಗೆ ಹೋಗ್ತೇನೆ ಅಂತ ನೆಪ ಒಡ್ಡಿ ಹೇಗಾದ್ರೂ ನಿನ್ನನ್ನು ತಪ್ಪಿಸಿಕೊಳ್ಳಿಕ್ಕೆ ಒಂದು ಕಾರಣ ಸಿಕ್ಕಿತು ಅಂತ ಈ ಮಾತು ಹೇಳಿದ್ದಲ್ಲ. ಸ್ವರ್ಗೆ ಧನಂ ವಾ ಧಾನ್ಯಂ ವಾ ವಿದ್ಯಾ ಬಹು ವಿದ್ಯಾ ಪುತ್ರ ಸುಖಾನಿಚ ಗುರುವೃತ್ಯನುರೋಧೇನ ನಕಿಂಚಿದಪಿ ದುರ್ಲಭಂ. ತುಂಬಾ ಒಳ್ಳೆ ಮಾತಿದು. ಗುರುಗಳ ಮಾತನ್ನ ನಡೆಸಿದ್ರೆ ಜೀವನದಲ್ಲಿ ಎಲ್ಲವೂ ಸಿಗುತ್ತೆ. ನನಗೆ ತಂದೆ ಎಲ್ಲ ವಿದ್ಯೆಗಳನ್ನು ಹೇಳಿಕೊಟ್ಟ ಗುರು, ತಂದೆಯೂ ಹೌದು ಗುರುವೂ ಹೌದು. ಯಾರು ಗುರುವೃತ್ಯನುರೋಧೇನ, ಗುರುಗಳ ಮಾತನ್ನ ಗುರುಗಳ ಸೇವೆಯನ್ನ ನಿರಂತರ ಮಾಡಿ ತನ್ನ ಬದುಕನ್ನ ಕಟ್ಟಿಕೊಳ್ತಾನೋ ಅವನು ನಕಿಂಚಿದಪಿ ದುರ್ಲಭಂ, ಅವನ ಜೀವನದಲ್ಲಿ ಯಾವುದೂ ಕಷ್ಟ ಇಲ್ಲ. ಏನೆಲ್ಲ, ಅವನು ಸ್ವರ್ಗವನ್ನ ಬೇಕಾದ್ರೂ ಪಡೀತಾನೆ, ಸಂಪತ್ತನ್ನು ಹೊಂದುತ್ತಾನೆ, ಹೊಟ್ಟೆ ತುಂಬಾ ಅನ್ನಕ್ಕೆ ಬೇಕಾದ ಧಾನ್ಯವನ್ನು ಹೊಂದುತ್ತಾನೆ, ಮುಖ್ಯವಾಗಿ ಅವನು ಪಡೀಬೇಕು ಅಂತ ಅಂದುಕೊಂಡ ವಿದ್ಯೆ ಹೊಂದುತ್ತಾನೆ. ಇನ್ನೂ ಗುರುಗಳ ವಿಶೇಷ ಅನುಗ್ರಹದಿಂದ ಅವನ ಸಂತತಿ ಒಳ್ಳೆಯದನ್ನೇ ಅನುಭವಿಸ್ತಾ ಮುಂದೆ ಸಾಗುತ್ತೆ. ಜೊತೆಗೆ ಜೀವನದ ಪ್ರತಿ ಕ್ಷಣದ ಸುಖವೂ ಕೂಡ ಸೌಖ್ಯವೂ ಕೂಡ ಅವನಿಗೆ ಲಭ್ಯವಾಗುತ್ತೆ. ಇದು ಮತ್ತೆ ಮತ್ತೆ ನಾವು ಜೀವನದಲ್ಲಿ ನೆನಪಿಸ್ಕೊಳ್ಬೇಕಾದ ಮಾತು. ಗುರು ಸೇವೆ ಗುರು ಶುಶ್ರೂಷೆ ಅದು ಸಾಧಾರಣವಾದ ಸಂಪತ್ತಲ್ಲ. ದೇವರನ್ನು ನೇರ ಪೂಜೆ ಮಾಡ್ಲಿಕ್ಕೆ ಆಗುದಿಲ್ಲ ಅನ್ನೋದಕ್ಕೆ ಇರುವ ಮೂರು ಪ್ರತೀಕಗಳಲ್ಲಿ ಗುರು ಒಂದು. ತಾಯಿಯೂ ಒಂದು ರೀತಿ ಗುರು, ತಂದೆಯೂ ಗುರು, ಗುರುಗಳು ಗುರು. ಅದರಲ್ಲಿ ತಾಯಿ ಮಾತು ಮತ್ತು ನಮ್ಮ ಪರಿಸರದ ವ್ಯವಸ್ಥೆಯನ್ನ ನಮ್ಗೆ ಅರ್ಥ ಮಾಡಿಸ್ತಾಳೆ. ತಂದೆ ಆ ಪರಿಸರಕ್ಕೆ ಬೇಕಾದ ರಕ್ಷಣೆಯನ್ನು ಕೊಡುವ ರೀತಿಯಲ್ಲಿ ನಮಗೆ ಜೊತೆಗಿರ್ತಾನೆ. ಇದೆರಡರ ಸಂಪತ್ತಿಗೆ ಜ್ಞಾನದ ಮುದ್ರೆಯನ್ನು ಒತ್ತಿ ಇದೆಲ್ಲವೂ ಪರಿಪೂರ್ಣ, ಇದೆಲ್ಲವೂ ಕೂಡ ಜೀವನದಲ್ಲಿ ನೆಮ್ಮದಿಯನ್ನು ಒದಗಿಸುವಂತದ್ದು ಅಂತ ಅನ್ನುವ ಭರವಸೆಯನ್ನು ಹುಟ್ಟುವ ಜ್ಞಾನವನ್ನು ಕೊಟ್ಟು ಗುರುಗಳು ನಮಗೆ ಭಗವಂತನ ಮೂರು ಪ್ರತೀಕಗಳಾಗಿ ಸಿಗ್ತಾರೆ. ಇದನ್ನು ಸರಿಯಾಗಿ ಜೀವನದಲ್ಲಿ ಉಪಯೋಗಿಸಿಕೊಳ್ಬೇಕು. ಸಮಾ ಮಾತಾ ಪಿತಾ ಶಾಸ್ತಿ ಸತ್ಯ ಧರ್ಮ ಪಥೇ ಸ್ಥಿತ ತಥಾ ವರ್ತಿತು ನಿಚ್ಛಾಮಿ ಸಹಿ ಧರ್ಮ ಸನಾತನಃ. ಅದರಿಂದಾಗಿ ನನ್ನ ತಂದೆಯಾಗಿ ಗುರುವಾಗಿ ದಶರಥನ ಮಾತು ಉಳಿಬೇಕು. ಅದಕ್ಕಾಗಿ ನಾನು ನಿನ್ನನ್ನ ದಂಡಕಾವನಕ್ಕೆ ಕರ್ಕೊಂಡು ಹೋಗಬೇಕು, ನಿನ್ನ ಜೊತೆಗೆ ವಾಸ ಮಾಡ್ತೇನೆ. ಸಾಹಿ ದಿಷ್ಟಾನವದ್ಯಾಂಗಿ ವನಾಯ ಮದಿರೇಕ್ಷಣೆ. ಸೀತೆಯ ಮುಖದಲ್ಲಿ ಲವಲವಿಕೆ ತುಂಬಿಕೊಂಡು ಬಿಡುತ್ತಂತೆ. ಕರ್ಕೊಂಡು ಹೋಗ್ತೇನೆ ಅಂತ ಮಾತು ಹೇಳಿದಾಗ ಅದು ಮುಂದೆಯೂ ಹೇಳ್ತಾಳೆ, ರಥವನ್ನ ಏರುವಾಗ ಚಿಗರೆಯ ಹಾಗೆ ಹಾರಿ ಹತ್ತಿ ಕೂತ್ಲಂತೆ. ನಾನು ರಾಮನ್ ಜೊತೆಗೆ ಸಂತೋಷವಾಗಿ ಕಾಡಿಗೆ ಹೋಗ್ತೇನೆ ಅಂತ. ಬೇರೆಯವರೆಲ್ಲರೂ ಅಯ್ಯೋ ಕಾಡಿಗೆ ಹೋಗ್ತಾರೆ ಅಂತ ಅಳ್ತಾ ಇದ್ರೆ ನಾನು ರಾಮನ್ ಜೊತೆಗೆ ಹೋಗ್ತಾ ಇದ್ದೇನೆ. ನನಗೆ ಏನಂದ್ರು ಕಾಡಿಗೆ ಹೋಗುವಂತ ಒಂದು ಹಳೆಯ ಆಸೆ, ಆ ಋಷಿಗಳ ಮಾತು, ಆ ಭಿಕ್ಷಿಣಿಯ ಮಾತು ಎಲ್ಲವೂ ಸತ್ಯ ಆಗ್ತಾ ಇದೆ. ನನ್ನ ಜೀವನದ ದೊಡ್ಡ ಸಂಗತಿ ಇವತ್ತು ಸಂಗತಗೊಳ್ತಾ ಇದೆ ಅಂತ ಅವಳು ಖುಷಿಪಟ್ಟು ಹತ್ತಿದ್ಲಿ ಅಂತ ಮುಂದೆ ಒಂದು ಕಡೆ ಮಾತು ಬರುತ್ತೆ. ಹೀಗೆ ರಮಣೀಯಾಶ್ಚ ಏಕೇಚಿತ್ ಕ್ರೀಡಾರ್ಥಾಶ್ಚ ಅಪ್ಯುಪಸ್ಕರಾಹ ಶಯನೀಯಾನಿ ಯಾನಾನಿ ಮಮ ಚಾನ್ಯಾನಿ ಯಾನಿ ಚ ದೇಹಿ ಸ್ವಭೃತ್ಯ ವರ್ಗಸ್ಯ ಬ್ರಾಹ್ಮಣಾನಾಂ ಅನಂತರಂ. ಸೀತೆಗೆ ರಾಮ ಹೇಳ್ತಾನೆ, ಹೊರಡುವ ಮುನ್ನ ನಿನ್ನ ಅರಮನೆಯಲ್ಲಿರುವ ಲಿಸ್ಟ್ ಕೊಡ್ತಾನೆ, ಒಂದಿಷ್ಟು ಭೂಷಣಾನಿ ಮಹಾರಹಾಣಿ ವರವಸ್ತ್ರಾಣಿ ರಮಣೀಯಾನಿ ಕ್ರೀಡಾರ್ಥಂ ಅಪ್ಯುಪಸ್ಕರ. ಆಟಕ್ಕೋಸ್ಕರ ಸಂತೋಷಕ್ಕೋಸ್ಕರ ಏನೇನು ಎಲ್ಲೆಂದ ಎಷ್ಟೆಷ್ಟು ನಮ್ಗೆ ಬೇಕು ಅಂತ ತಂದಿದ್ದೇವೋ ಅದೆಲ್ಲವನ್ನು ದಾನ ಮಾಡಿ ಹೋಗಿ ಬರುವ ತನಕ ನಮ್ಮ ಕೋಣೆ ಒಂದು ಬೀಗ ಹಾಕಿರ್ತೇವೆ. ಆಮೇಲೆ ಬಂದ ಮೇಲೆ ಕೋಣೆ ವಾಪಸ್ ತಗೊಳ್ತೇವೆ. ಆ ಕೋಣೆಗೂ ಕೂಡ ಇನ್ಯಾರು ಬಳಸ್ತಾರೋ ಅವರಿಗೆ, ರಾಜನಾದವನಿಗೆ ಅದು ಯಾರಿಗ್ ಬೇಕಾದ್ರೂ ಬಳಸುವ ಅರ್ಹತೆ ಇದೆ. ಕೋಣೆಯಲ್ಲಿ ನಿನಗೆ ಏನ್ ಬೇಕೋ, ನಿನಗೆ ಅಗತ್ಯವಾದದ್ದೇನಿದೆಯೋ ಅದನ್ನ ಬಿಟ್ಟು, ನನ್ ತುಂಬಾ ಅಪರೂಪದ್ದು ಇದು ಆ ತಾಯಿಯ ಮನೆಯಲ್ಲಿ ಕೊಟ್ಟದ್ದು, ತಂದೆಯ ಮನೆಯಲ್ಲಿ ಯಾವ ಭಾವನಾತ್ಮಕವಾದ ಸಂಬಂಧಗಳನ್ನು ವಸ್ತುವಿನ ಮೇಲೆ ಇಟ್ಟುಕೊಂಡು ಉಳಿಸ್ಕೊಳ್ಳಿಕ್ಕಿಲ್ಲ. ಕಾಡಿಗೆ ಬರುವುದು ಅಂದ್ರೆ ಎಲ್ಲ ವಸ್ತುಗಳನ್ನು ಕೊಟ್ಟು ಬರ್ಬೇಕು. ಯಾರಿಗೆ ಕೊಡು, ಯಾರು ನಿನಗೆ ಬಹಳ ಕಾಲದಿಂದ ಈ ಅರಮನೆಯಲ್ಲಿ ಸೇವೆ ಮಾಡುತ್ತಿದ್ದಾರೋ
ಯಾರು ನಿನ್ನ ಜೊತೆಗೆ ನಿರಂತರವಾಗಿ ನಿನ್ನ ಆಗುಹೋಗುಗಳಿಗೆ ಮಾತಾಗಿ ಕಿವಿಯಾಗಿ ಜೊತೆಯಾಗಿದ್ದಾರೋ ಎಲ್ಲ ಸೇವಕರಿಂದ ಹಿಡಿದು ಒಳ್ಳೆಯ ಭೃತ್ಯರಿಂದ ಹಿಡಿದು ಒಳ್ಳೆಯ ಜ್ಞಾನಿಗಳ ತನಕ ಯಾರ್ಯಾರಿಗೆ ಏನೇನು ಹಂಚಬಹುದು. ಶಯನಾನಿ ಪಾಠ ಒಂದಿದೆ, ಅದು ಮೇಲೆ ಅಟ್ಟದಲ್ಲಿ ಇಡಿ. ಶಯನಾನಿಚ ಮಲಗ್ಲಿಕ್ಕೆ ಕೊಟ್ಟಿರುವಂತಹ ಅಪರೂಪದ ದೊಡ್ಡ ಹಂಸತೂಲಿಕಾ ಕಲ್ಪವನ್ನು ಕೂಡ ಕೊಟ್ಟು ಬರ್ಬೇಕು, ಯಾವುದನ್ನು ನಾವಿಟ್ಟುಕೊಳ್ಳಿಕ್ಕಿಲ್ಲ ಅಂತ ಹೀಗೆ ಹೇಳಿದಾಗ ಅವಳು ಹೌದಾ ಅದೆಲ್ಲ ಕೊಡ್ಬೇಕಿತ್ತ, ಹೇಳಲೇ ಇಲ್ಲ. ಮರುಕ್ಷಣದಲ್ಲಿ ತಕ್ಷಣ ಹೋಗಿ ಅನುಕೂಲಂತೂ ಸಹ ಭರ್ತುಹು ಜ್ಞಾತ್ವಾ ರಾಮಂ ಜ್ಞಾತ್ವಾ ಗಮನಮಾತ್ಮನಃ ಕ್ಷಿಪ್ರಂ ಪ್ರಮುದಿತಾದೇವಿ ಧಾತುಮೇವ ಪ್ರಚಕ್ರಮೇ. ಸ್ವಲ್ಪವೂ ಗಂಡನಿಗಿಂತ ದೊಡ್ಡ ಸಂಗತಿಯೇ ಇಲ್ಲ, ರಾಮನಿಗಿಂತ ದೊಡ್ಡ ಸಂಪತ್ತು ಜಗತ್ತಿನಲ್ಲಿ ಯಾವುದಿದೆ, ಅದು ನನ್ನ ಹತ್ರ ಇರಬೇಕಾದ್ರೆ ಉಳಿದ ಸಂಪತ್ತೆಲ್ಲ ಲೆಕ್ಕಕ್ಕೆ ಇಲ್ಲ ಅನ್ನುವ ಹಾಗೆ ತಕ್ಷಣ ಎಲ್ಲರನ್ನು ಕರೆದು ಕೊಟ್ಲಂತೆ. ರಾಮ ನೋಡ್ತಾ ಇರ್ಬೇಕಾದ್ರೆ ಕರೆದು ಎಲ್ಲವನ್ನು ಕೊಟ್ಟು ನಾನ್ ಸಿದ್ಧ, ಬರ್ಲಿಕ್ಕೆ ನಾನ್ ರೆಡಿ, ಇನ್ನೇನಾದ್ರೂ ನನ್ನ ಕಡೆಯಿಂದ ಹೊರಡ್ಲಿಕ್ಕೆ ಅರ್ಹವಲ್ಲದ ಸ್ಥಿತಿ, ಅನರ್ಹತೆಗೆ ಕಾರಣವಾದ ಏನಾದ್ರೂ ವಿಷಯ ನನ್ನಲ್ಲಿ ಇದೆಯಾ ಅಂತ ನೋಡ್ತಾನೆ. ರಾಮಚಂದ್ರನಿಗೆ ತುಂಬಾ ಖುಷಿ ಆಗುತ್ತೆ, ಹೋಗೋಣ ಅಂತ ಕರ್ಕೊಂಡು. ಈಗ ಇನ್ನೊಂದು ಸಮಸ್ಯೆ ಇದೆ. ಸುಮಿತ್ ಯಾರು ಲಕ್ಷ್ಮಣ ನನ್ನನ್ನು ಸ್ವಲ್ಪ ಸಮಾಧಾನ ಮಾಡಬೇಕು. ಅವನು ಇಲ್ಲಿ ಏನೇನೋ ಮಾತಾಡಿ ಬಿಡ್ತಾನೆ, ಅವನಿಗೆ ಸ್ವಲ್ಪ ಸಿಟ್ಟು ಜಾಸ್ತಿ. ಅವನನ್ನು ಸ್ವಲ್ಪ ಬುದ್ಧಿವಾದ ಹೇಳಿ ಸರಿಪಡಿಸಿ ಬರಬೇಕಂತ ಲಕ್ಷ್ಮಣನ ಹತ್ರ ಬರ್ತಾನೆ. ಮಮಾದ್ಯ ಸಹಲೋ ಲಕ್ಷ್ಮಣೇ ಸೌಮಿತ್ರೇ ತ್ವಯಿ ಗಚ್ಚತಿ ತದ್ವನಂ ಕೋ ಭಜಿಷ್ಯತಿ ಕೌಸಲ್ಯಾಂ ಸುಮಿತ್ರಾಂ ವಾ ಯಶಸ್ವಿನಿ. ಅವನು ನಾನು ಬರ್ತೇನೆ ಅಂತ ಬರ್ತಾನೆ. ಆಗ ರಾಮ ಹೇಳ್ತಾನೆ, ಕೌಸಲ್ಯನ್ನ ಸುಮಿತ್ರೆಯನ್ನ ನೋಡ್ಕೊಳ್ಳಿಕ್ಕೆ ಈ ಅರಮನೆಯಲ್ಲಿ ಬಹುಶಃ ನೀನೊಬ್ಬ ಬಿಟ್ರೆ ಬೇರೆ ಯಾರು ಅವರಿಗೆ ಹತ್ತಿರದವರಿಲ್ಲ. ಕೋಬಾ ಭಜಿಷ್ಯತಿ, ಯಾರು ಅವರನ್ನು ಸೇವೆ ಮಾಡ್ತಾರೆ, ಅದರಿಂದಾಗಿ ಅವರಿಬ್ಬರ ಜೀವಕ್ಕೆ ರಕ್ಷಣೆ ನೀಡಬೇಕಾದ ಕರ್ತವ್ಯ ನಿನ್ನದಿದೆ. ನಿನ್ನ ತಾಯಿ ಮತ್ತು ಕೌಸಲ್ಯ, ನನ್ನ ತಾಯಿ, ಎರಡನ್ನೂ ಹೇಳ್ತಾರೆ. ಮಮ ಮಾತುಷ್ಟ ತ್ವದ್ಮಾತು, ನಿನ್ನ ತಾಯಿ ನನ್ನ ತಾಯಿ ಇಬ್ಬರೂ ಕೂಡ ನಮಗೆ ಅತ್ಯಂತ ರಕ್ಷಣೆಗೆ ಯೋಗ್ಯರು. ಅದರಿಂದಾಗಿ ಅವರ ಜೊತೆಗೆ ನೀನಿದ್ದು ನೀನು ತುಂಬಾ ಸೇವೆ ಮಾಡುವವನು. ಸಾಹಿ ರಾಜ್ಯವಿದಂ ಪ್ರಾಪ್ಯ ನೃಪ ಶಾಶ್ವತತೆ ಸುತ. ಯಾಕೆ ನಿನ್ಗೆ ಇಷ್ಟು ಒತ್ತು ಕೊಟ್ಟು ಹೇಳ್ತಾ ಇದ್ದೇನೆ ಅಂದ್ರೆ, ಆ ಅಶ್ವಪತಿಯ ಮಗಳು ರಾಮ ಯಾವತ್ತೂ ಯಾರನ್ನು ದೂರ್ಲಿಲ್ಲ. ಆದ್ರೆ ಯಾರಿಂದಾದ್ರೂ ಏನಾದ್ರೂ ತೊಂದರೆ ಆಗುತ್ತೆ ಅನ್ನೋ ಪ್ರಸಂಗ ಬಂದಾಗ ಅದನ್ನ ಹಾಗೆ ಯಥಾವತ್ತಾಗ ಅದೊಂದು ಅನುವಾದ ಹೀಗಾಗುತ್ತೆ, ಜಾಗ್ರತೆ ಇರಬೇಕು ಅನ್ನೋ ದೃಷ್ಟಿಯಿಂದ ಹೇಳ್ತಾನೆ. ಅಶ್ವಪತಿಯ ಮಗಳಾದ ಈ ಕೈಕೇಯಿ ಇದ್ದಾಳಲ್ವಾ, ಹೇಗೂ ರಾಜ್ಯ ಸಿಕ್ಕಿತು, ಸಾಹಿ ರಾಜ್ಯವಿದಂ ಪ್ರಾಪ್ಯ ನ ಕರಿಷ್ಯತಿ ಶೋಭನ. ಅವರಿಗೆ ಒಳ್ಳೇದಾಗುದನ್ನ ಅವಳು ಸಹಿಸುವುದಿಲ್ಲ, ಅಥವಾ ಸಾಧ್ಯವಾದಾಗಲೆಲ್ಲ ತೊಂದರೆ ಕೊಡುವಂತ, ಅದು ಅಧಿಕಾರ ಬಂದ ತಕ್ಷಣ ಉಳಿದವರನ್ನ ಒಂದು ಜಜ್ಜುವುದು ಅಂತ ಹೇಳ್ತಾರೆ, ಈ ಉಳಿದವರನ್ನ ತಮ್ಮ ಕಾಲಡಿಯಲ್ಲಿ ಹಾಕಿ ಬಿಸುಕುವುದು ಅಂತ ಅನ್ನೋದೊಂದು ಸಹಜ ಸ್ವಭಾವ ಬಿಡುತ್ತೆ. ಖಂಡಿತ ಅವಳು ಅದನ್ನ ಮಾಡ್ತಾಳೆ. ಆಗ ನೀನೇ ಬೇಕಾಗತ್ತೆ. ನ ಭರಿಷ್ಯತಿ ಕೌಸಲ್ಯ. ಕೈಕೇಯಿಯ ಈ ದುರ್ವರ್ತನೆಯನ್ನ ಕೌಸಲ್ಯ ಸಹಿಸಲಾರನು. ಬಹುಶಃ ಇನ್ನೊಂದು ಕಡೆ ಹೇಳ್ತಾನೆ ಕೈಕೇಯಿಯ ಬಗ್ಗೆ. ಉಳಿದ ಎಲ್ಲೂ ಕೂಡ ಅವನು ಭರತ ಬೈದಾಗ ಬೈತಾನೆ, ಬೈಲಿಕ್ಕಿಲ್ಲ ನೀನು ಅಂತ. ಆದ್ರೆ ತಾನು ಹೇಳುವಾಗ ಪರಿಸ್ಥಿತಿ ಹಾಗಿದೆ, ಅವಳು ಹಾಗೆ ಮಾಡ್ತಾಳೆ, ಅದನ್ನ ಮಾತ್ರ ಹೇಳಿದ್ವಿ. ಅದರಿಂದ ಅವಳನ್ನ ಜಡ್ಜ್ ಮಾಡ್ತಾ ಇಲ್ಲ ರಾಮ. ಆ ಅಧಿಕಾರ ಬಂದಾಗ ಅವಳ ಕೈಯಿಂದ ಇಂಥ ರೀತಿಯ ತನ್ನ ಸಪತ್ನರ ಕುರಿತಾಗಿ ಅವಳು ತುಂಬಾ ಹಾರ್ಷ್ ಆಗಿ ಮಾತಾಡ್ತಾಳೆ, ಹಾರ್ಷ್ ಆಗಿ ನಿರ್ಧಾರಗಳನ್ನು ತೆಗೆದುಕೊಳ್ತಾಳೆ. ಇದನ್ನ ಸಹಿಸಿಕೊಳ್ಳುವ ಗುಣ ತಾಯಿಯಾಗಿ ಕೌಸಲ್ಯಗಾಗಲಿ ಸುಮಿತ್ರೆಗಾಗಲಿ ಖಂಡಿತ ಇಲ್ಲ. ಅದರಿಂದ ನೀನ್ ಇಲ್ಲಿರ್ಬೇಕು. ಸೌಮಿತ್ರೆ ಭರ ಕೌಸಲ್ಯ ಉಕ್ತಂ ಅರ್ಥಂ ಅಮುಂಚರ, ನಾನು ಹೇಳಿದ್ದನ್ನು ಮಾಡು. ಏವಂ ಮೈಚತೆ ಭಕ್ತಿ ಭವಿಷ್ಯತಿ ಸುದರ್ಶನ. ಒಂದು ವೇಳೆ ನೀನು ಈ ಕಾರ್ಯ ಮಾಡಿದ್ರೆ ನಿನಗೆ ನನ್ನ ಮೇಲೆ ನಿಜವಾದ ಭಕ್ತಿ ಇದೆ ಅನ್ನೋದನ್ನ ನೀನು ತೋರ್ಪಡಿಸಿದ್ದಕ್ಕೆ ನನಗೆ ನಂಬಿಕೆ ಬರುತ್ತೆ. ಅದು ಬಿಟ್ಟು ಬೇರೆ ಮಾತಾಡಿದ್ರೆ ನನ್ಗೆ ಸಂತೋಷ ಆಗಲ್ಲ ಅಂತಾನೆ. ಆಗ ಎಷ್ಟು ವಿಷಯಗಳನ್ನ ಲಕ್ಷ್ಮಣನು ಗಮನಿಸಿರ್ತಾನೆ ಅನ್ನೋದಕ್ಕೆ. ಹಾಗೆಲ್ಲ ಏನು ಹೇಳ್ಬೇಡ, ನೀನ್ ಹೇಳಿದ ಮಾತು ಸರಿ, ನನಗೆ ಗೊತ್ತು ಇದು ಹೀಗೆ ಆಗಬೇಕು, ಯಾಕೆ ಆಗಬೇಕು, ಏನೇನ್ ಪರಿಸ್ಥಿತಿಗಳು ಅರಮನೆ ಒಳಗೆ ಅಧಿಕಾರ ಬಂದಾಗ ನಡೆಯುತ್ತೆ ಅನ್ನೋ ವಿಷಯದಲ್ಲಿ ನಾನು ಒಪ್ಪಿಕೊಳ್ತೇನೆ. ಆದ್ರೆ ಕೌಸಲ್ಯ ಆರ್ಯ ಸಹಸ್ರಂ ಅದ್ವಿಧಾನಪಿ ಯಸ್ಯ ಸಹಸ್ರಂ ಗ್ರಾಮಾಣಂ ಸಂಪ್ರಾಪ್ತ ಜೀವಿನ. ಸ್ವಲ್ಪ ತಂದೆಯ ಕಡೆಯಿಂದ ಅವಳಿಗೆ ಬಲ ಇದೆ. ನೋಡಿ, ನಾನು ಅದಕ್ಕೆ ಮೊನ್ನೆ ಹೇಳಿದೆ, ಅವರಿಬ್ಬರಿಗೆ ದೇಶದ ಹೆಸರಿದೆ, ಸುಮಿತ್ರೆಗೆ ದೇಶದ ಹೆಸರಿಲ್ಲ. ಅಲ್ಲಿಂದ ಏನು ಸಿಕ್ಕಿಲ್ಲ ಅವಳಿಗೆ, ಆ ಬೆಂಬಲವೂ ಇಲ್ಲ, ಅಲ್ಲಿ ಅವ್ರು ಯಾರು ಹತ್ತಿರವೂ ಇಲ್ಲ. ಆದ್ರೆ ಕೋಸಲ ದೇಶದ ಒಂದಿಷ್ಟು ಜನ ಸಹಸ್ರ ಸಾವಿರಾರು ಗ್ರಾಮಗಳ ಉಂಬಳಿ ಅವಳ ಕೈಗೆ ಬರುತ್ತೆ. ಭರತ ಏನು ಕೊಡದೇ ಇದ್ರು ಅವಳ ಊರಿನ ಒಂದಿಷ್ಟು ಸಂಪಾದನೆ ಅವಳಿಗಿದೆ. ಅದು
ಆ ಮನೆಯ ಹೆಣ್ಣುಮಗಳಾಗಿ ಅವಳು ಇದ್ದಾಳೆ ಅನ್ನೋ ಕಾರಣಕ್ಕೆ ದಶರಥನ ರಾಣಿ ಆಗಿದ್ದ ದಿವಸದ ತನಕ ಅದು ನಿರಂತರ ಬರ್ತಾ ಇರುತ್ತೆ. ಮಧ್ವಿಧಾನ್, ನನ್ನಂತಹ ಸಾವಿರ ಜನರನ್ನು ನೋಡಿಕೊಳ್ಳುವ ಶಕ್ತಿ ಅವಳಿಗಿದೆ. ದುಡ್ಡಿನಿಂದ ಖಂಡಿತ ಕೊರತೆ ಆಗಲ್ಲ. ಅದರಿಂದಾಗಿ ಅವಳಿಗೆ ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಬೇಕಾದ ವ್ಯವಸ್ಥೆ ಬೇರೆ ಇಲ್ಲಿ ಇದೆ. ಅವಳಿದ್ದಾಳೆ ಅಂದ್ರೆ ನನ್ನ ತಾಯಿ ಅವಳ ಜೊತೆ ಸುಖವಾಗಿರ್ತಾಳೆ. ಅದ್ರ ಬಗ್ಗೆ ನೀನ್ ಯೋಚನೆ ಮಾಡ್ಬೇಕಾದ ಅಗತ್ಯ ಇಲ್ಲ. ಇನ್ನು ತದಾತ್ಮ ಭರಣೇ ಚೈವ ಮಮ ಮಾತುಸ್ತಥೈವ ಚ ಪರ್ಯಾಪ್ತ ಮದ್ವಿಧಾನಾಂಚ ಭರಣಾಯ ಮನಸ್ವಿನಿ. ನನ್ನ ತಾಯಿಯು ಕೂಡ ಯಾರಿಂದಲೂ ಏನು ಎಕ್ಸ್ಪೆಕ್ಟ್ ಮಾಡುವಳಲ್ಲ. ಆದ್ರಿಂದ ಅವಳು ಇದನ್ನೆಲ್ಲ ಚೆನ್ನಾಗಿ ಸಹಿಸಿ ಅವಳಿಗೆ ಅಭ್ಯಾಸ ಇದೆ. ನನ್ನ ನಿನ್ನ ತಾಯಿಗೆ ಸ್ವಲ್ಪ ಬೆಂಗಾವಲಾಗಿ ಅವಳೇ ನೆಲೆಯಾಗಿ ನಿಲ್ತಾಳೆ. ಅದರಿಂದಾಗಿ ನಾನು ಇರುವುದ್ರಿಂದ ಇದೆಲ್ಲ ಆಗತ್ತೆ ಅಂತ ಹೇಳ್ಬೇಡ. ನನಗೆ ಇದರ ಮೇಲೆ ಮತ್ತೆಷ್ಟು ನೀನು ಇಲ್ಲಿ ಇರ್ಬೇಕು ಅನ್ನೋದಕ್ಕೆ ಏನು ಕಾರಣ ಕೊಡ್ಬೇಡ. ನನ್ನ ಮಾತು ನಿರ್ಧಾರ. ನಿನ್ನ ಜೊತೆಗೆ ಬರುದು ಹೇಗೆ? ಕೃತಾರ್ಥೋಹಂ ಭವಿಷ್ಯಾಮಿ ತವಚಾರ್ಥ ಪ್ರಕಲ್ಪತೆ ಧನುರಾದಾಯ ಸಗುಣಂ ಖನಿತ್ರ ಪಿಟಕಾಧರ ಆರೆ ಕೊಡಲಿ ಕತ್ತಿ ಧನುಸ್ಸು ಹಗ್ಗ ಇಷ್ಟನ್ನ ಅಗ್ರತಸ್ತೆ ಹಿಡ್ಕೊಂಡು ಗಮಿಷ್ಯಾಮಿ ಪಂಥಾನಂ ತವ ದರ್ಶಯನ್. ಮಧ್ಯದಲ್ಲಿ ಕಂಟಕಗಳನ್ನ ಕತ್ತರಿಸಿ ತೆಗೆದು ಪಕ್ಕಕ್ಕೆ ಸರಿಸಿ ನೀನು ಹಿಂದಿನಿಂದ ಬರುವುದಕ್ಕೆ ಇರುವ ತೊಂದರೆಗಳನ್ನ ಅಡಚಣೆಗಳನ್ನ ಪರಿಹರಿಸಿ ಕೈಯಲ್ಲಿ ಪದಾರ್ಥಗಳನ್ನು ಹಿಡಿದುಕೊಂಡು ನಾನು ಮುಂದಕ್ಕೆ ಸಾಕ್ತೇನೆ. ನೀವಿದ್ರು ನನ್ನ ಹಿಂದಕ್ಕೆ ಬರಬೇಕು. ಆಹರಿಷ್ಯಾಮಿತೆ ನಿತ್ಯಂ, ನಿತ್ಯವೂ ನಿನಗೆ ಹಣ್ಣು ಹಂಪಲುಗಳನ್ನ ತಂದು ಕೊಡ್ತೇನೆ. ಅದು ಏನು ಪ್ರೀತಿ ನೋಡಿ. ಆ ಕಾಡಿನಲ್ಲಿ ಯಾವುದೋ ಒಂದು ದಿವಸದ ವ್ಯವಸ್ಥೆ ಅಂದ್ರೆ ನಮಗೆ ಯೋಚನೆ ಆಗುತ್ತೆ. ಇಡೀ ದಿವಸ ನಾನೇ ಮಾಡ್ಬೇಕಾ? ಒಂದೊತ್ತಾದ್ರೆ ಸಾಕು. ಇನ್ನೊಂದೊತ್ತು ಯಾರ್ದಾದ್ರೂ ಮನೆಗೆ ಹೋಗ್ಬಿಟ್ರೆ ಆಗ್ಲಿ ಮಧ್ಯಾಹ್ನದ ಖರ್ಚು ಮುಗಿದೋದ್ರೆ ಅಡಿಗೆ ಮಾಡೋ ಕೆಲಸ ತಪ್ಪುತ್ತೆ. ಅಥವಾ ಬೇರೆ ಇನ್ನೇನೋ ಆಫೀಸ್ ವರ್ಕ್ ಇನ್ಯಾರು ಸಹಾಯಕರು ಮಾಡಿ ಕೊಟ್ಬಿಟ್ರೆ ಇವತ್ತೊಂಚೂರು ಫ್ರೀ ಆಗಿ ಕೂತ್ಕೊಳ್ಬೋದಿತ್ತು ಅಂತ ಎಲ್ಲ ಯೋಚನೆ ಮಾಡಿದ್ರೆ ಲಕ್ಷ್ಮಣ ಹೇಳುತ್ತಾನೆ, ಎಲ್ಲಾ ಕೆಲಸಗಳನ್ನ ನಾನು ಮಾಡ್ತೇನೆ. ನೀನು ನನಗೆ ನಿನ್ನ ಜೊತೆಗೆ ಬರ್ಲಿಕ್ಕೆ ಒಂದು ಅವಕಾಶ ಕೊಟ್ರೆ ಮುಗೀತು. ನಾನು ನಿನ್ ಅಹಂ ಪ್ರದಾತು ನಿಚ್ಚಾಮಿ ಯದಿತಂ ನಾಮಕಂ ಧನಂ ಬ್ರಾಹ್ಮಣೇಭ್ಯ ತಪಸ್ವಿಭ್ಯ ತ್ವಯಾ ಸಹ ಪರಂತಪ. ನೀನೇನೋ ಸೀತೆಗೆ ಹೇಳಿದ ಹಾಗೆ ನನಗೂ ಹೇಳ್ತೀನಿ. ನನ್ನ ಸಂಪತ್ತು ನಿನ್ನ ಸಂಪತ್ತು ನಿನ್ ಕೈ ಕೊಟ್ಟಿದ್ದೇನೆ, ಅದನ್ನೇನ್ ಬೇಕಾದ್ರೂ ಮಾಡು. ರಾಮನೂ ಕೂಡ ತನ್ನ ಅರಮನೆಯ ಅಷ್ಟೂ ಸಂಪತ್ತನ್ನ ತನ್ನ ಧೃತಿಯಿಂದ ತರಿಸಿ ದೊಡ್ಡ ಗುಡ್ಡೆ ಹಾಕ್ತಾನೆ. ಗುಡ್ಡೆ ಹಾಕಿ ಅಷ್ಟನ್ನು ತನ್ನ ಪರಿವಾರದಲ್ಲಿರುವಂತಹ ಸರ್ವೇಶಾಂ ಚೋಪಜೀವಿನ, ತನ್ನನ್ನು ಆಶ್ರಯಿಸಿಕೊಂಡು ಇದ್ದವರು ಇಲ್ಲಿ ತನಕ ಯಾರಿದ್ರು ನಾಳೆಯಿಂದ ಅವರಿಗೆ ಈ ಅಧಿಕಾರದಲ್ಲಿ ಮುಂದುವರಿಸ್ತಾ ಇರೋ ಗೊತ್ತಿಲ್ಲ. ಅವ್ರನ್ನ ವಾಪಸ್ ಕಳಿಸ್ಬಿಡ್ತಾರೆ. ರಾಮನ ಕಡೆಯವರಿದ್ರೆ ಅವರು ಇಲ್ಲಿಂದ ಮತ್ತೇನಾದ್ರೂ ಸುದ್ದಿ ತಗೊಂಡೋಗಿ ರಾಮನಿಗೆ ಹೇಳಿ ಆಡು. ಇದೆಲ್ಲ ರಾಜಕಾರಣದಲ್ಲಿ ನಡೆಯುತ್ತೆ. ಅದಾಗಿ ಅವರನ್ನೆಲ್ಲ ತನ್ನ ಕುಟುಂಬದಂತೆ ನೋಡ್ಕೊಂಡವನು. ಆ 14 ವರ್ಷದ ಕುಟುಂಬದ ಜವಾಬ್ದಾರಿ ತಂದು ಅವರಿಗೆ ಬೇಕಿರುವ ಸಂಬಳವನ್ನು ಕೊಡ್ಲಿಕ್ಕೆ ನಾನು ಇರುವುದಿಲ್ಲ. ಅದಕ್ಕೋಸ್ಕರ ಆ ಎಲ್ಲ ಪರಿವಾರದವರನ್ನು ಕರೆದು ಅವರಿಗೆ ಒಂದಷ್ಟು ವಿಭಾಗ ಮಾಡಿ ಬೇರೆ 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 ರೀತಿಯಿಂದ ಅವರಿಗೆ ಸಂಪತ್ತನ್ನು ಹಂಚಿದ. ಇನ್ನೂ ಅನೇಕ ಭಾಗಗಳು ಉಳಿದಿತ್ತು. ಅದನ್ನ ಯಾರು ಸ್ವಾಧ್ಯಾಯ ಮಾಡಿಕೊಂಡು ಓದ್ತಾ ಬದುಕ್ತಾ ಇದ್ರು ಅವ್ರು ದುಡಿತಿರ್ಲಿಲ್ಲ. ಎಲ್ಲೋ ಭಿಕ್ಷೆಗೆ ಹೋದ್ರು ಅಷ್ಟೇ. ಅಂಥವರಿಗೆ ಅಧ್ಯಯನಕ್ಕೆ ತೊಂದರೆ ಆಗಬಾರದು ಅಂತ ಆ ಸ್ವಾಧ್ಯಾಯ ಮಾಡ್ತಾ ಇರುವಂತಹ ಸ್ನಾತಕ ವಿದ್ಯಾರ್ಥಿಗಳನ್ನ, ತನ್ನ ಹತ್ರ ಅನೇಕ ಶಿಷ್ಯರಿದ್ರು. ನಮಗೆ ರಾಮಾಯಣ ಸ್ಪಷ್ಟವಾಗಿ 3 ಕಡೆ ಹೇಳುತ್ತೆ. ರಾಮನ ಹತ್ರ ಪಾಠ ಕೇಳಲಿಕ್ಕೆ, ಶಾಸ್ತ್ರಗಳನ್ನ ಅಭ್ಯಾಸ ಮಾಡ್ಲಿಕ್ಕೆ ಅನೇಕ ಜನ ವಿದ್ಯಾರ್ಥಿಗಳಿದ್ರು. ನಿತ್ಯ ರಾಮಚಂದ್ರ ಅನೇಕ ಪಾಠಗಳನ್ನು ಮಾಡ್ತಿದ್ದ. ಪಾಠಗಳನ್ನು ಮಾಡ್ತಾ ಅದ್ರ ಜೊತೆಗೆ ಅವ್ರ ಜೀವನದ, ಯಾಕಂದ್ರೆ ಅವ್ರನ್ನ ಕರ್ಕೊಂಡ್ಮೇಲೆ ಅವರ ಜೀವನದ ಅಷ್ಟು ಹೊರೆ ತಂದು ಅವ್ರು ನೋಡ್ಕೊಳ್ಳೋದು ತಾನು. ಅವರನ್ನು ಕರೆಸಿದ್ಮೇಲೆ ಅಪ್ಪ ಅಮ್ಮನಿಗೆ ಅವರು ರಾಮನ ಕೈಯಲ್ಲಿದ್ದಾನೆ, ಕ್ಷೇಮವಾಗಿದ್ದಾರೆ ಅಂತ ಭಾವಿಸಿರ್ತಾರೆ. ಅವರಿಗೆ ಅಷ್ಟೂ ಜನಕ್ಕೆ ಅಧ್ಯಯನಕ್ಕೆ ಮುಂದೆ ಯಾವತ್ತೂ ತೊಂದರೆ ಆಗದಂತೆ ಒಂದಿಷ್ಟು ನಾವಿವತ್ತು ಫಂಡ್ ಮಾಡುವುದು, ಅವರ ಫಂಡ್ ಇಡುವುದು, ಅವರ ಹೆಸರಿನಲ್ಲಿ ಏನೇನೋ ಸ್ಕಾಲರ್ಶಿಪ್ ಗಳನ್ನ ಹೇಳ್ತೇವಲ್ಲ, ಹಾಗೆ ರಾಮಚಂದ್ರ ಅವರಿಗೋಸ್ಕರ ಒಂದಿಷ್ಟು ದುಡ್ಡನ್ನ ತೆಗೆದಿಟ್ಟು ಇದು ಅವರ ಸಂಪತ್ತು ಅಂತ ವ್ಯವಸ್ಥೆ ಮಾಡಿ ಹೇಳಿದಂತೆ. ವಸಿಷ್ಠರ ಮಗನಾದ ಸುಯಜ್ಞನನ್ನು ಮತ್ತು ಅವನ ಹೆಂಡತಿಯನ್ನ ಕರೆಸಿ ನಿನಗೆ ಎಷ್ಟು ಬೇಕಾದ್ರೂ ಸಂಪತ್ತು ತಗೋ ಅಂತ ಅವರಿಬ್ಬರಿಗೂ ಕೂಡ ಅವಳು ಸೀತೆಯ ಆಭರಣಗಳೆಲ್ಲ ಸುಯಜ್ಞನ ಮಡದಿಗೆ ಕೊಡಿಸಿದ್ರು. ರಾಜ ರಾಮ ತನ್ನ ಆಭರಣಗಳು, ತನ್ನ ವಿಶೇಷವಾದ ಪದಾರ್ಥಗಳನ್ನೆಲ್ಲ ಸುಯಜ್ಞನಿಗೆ ಕೊಟ್ಟರಂತೆ. ಅವನ ಹತ್ರ ಒಂದು ವಿಶೇಷವಾದ ಶತ್ರುಂಜಯ ಅಂತ ಒಂದು ಆನೆ ಇತ್ತು. ಆ ಆನೆಯ ಜೊತೆಗೆ 1000 ಆನೆಗಳನ್ನ ಸೇರಿಸಿ, ಆಮೇಲೆ ಇನ್ನಷ್ಟು ಕುದುರೆಗಳನ್ನ ಸೇರಿಸಿ ಇದನ್ನ ನೀನು ನಿನ್ನ ವಶಕ್ಕೆ ಕೊಟ್ಟಿದ್ದೇನೆ, ಇದನ್ನ ನೀನು ಹೇಗ್ ಬೇಕಾದ್ರೂ ಉಪಯೋಗಿಸಿಕೊಳ್ಬಹುದು ಅಂತ ಕೊಟ್ಟ. ಅದಾದ ನಂತರ ಅಷ್ಟರಲ್ಲಿ ಆ ಊರಲ್ಲಿ ಒಬ್ಬ ತುಂಬಾ ತ್ರಿಜಟ ಅಂತ ಅವನ ಹೆಸರು, ಗರ್ಗ ಗೋತ್ರದವನು, ಗಾರ್ಗ್ಯ ಅಂತ ಕರೀತಾರೆ. ಗರ್ಗ ಗೋತ್ರದ ಸ್ವಲ್ಪ ಬಡತನ. ಹೆಂಡತಿ ಹೇಳ್ತಾಳೆ,
ಏನ್ರಿ ರಾಮಚಂದ್ರ ಹೊರಟಿದ್ದಾನೆ, ಏನು ಕೊಡ್ತಾ ಇದ್ದಾನಂತೆ, ಬೇಗ ಹೋಗಿ ತಗೊಂಡ್ ಬನ್ನಿ. ಒಂದ್ ಸ್ವಲ್ಪ ಆದ್ರೂ ಮಕ್ಕಳಿಗೆ ನಾವು ಹೊಟ್ಟೆ ತುಂಬಾ ಅನ್ನ ಹಾಕಿ 4 ದಿವಸ ಆದ್ರೂ ಸಂತೋಷವಾಗಿರ್ಲಿಕ್ಕೆ ಆಗುತ್ತೆ, ಹೋಗಿ ಬನ್ನಿ. ಅವನಿಗೆ ಹೋಗ್ಲಿಕ್ಕೆ ಇಷ್ಟ ಇಲ್ಲ, ಆದ್ರೆ ರಾಮನನ್ನು ನೋಡಿ ಬಂದಾಗ ಆಗುತ್ತೆ, ಮತ್ತೊಮ್ಮೆ ಸಿಗ್ತಾನೆ ಇಲ್ವೋ ಅಂತ ಗೊತ್ತಿಲ್ಲ ಅಂತ ಸೀದಾ ಬಂದ. ಅವನು ಸ್ವಲ್ಪ ಗದ್ದೆ ಕೆಲಸ ಅಧ್ಯಯನ ಮಾಡುವನಾದ್ರೂ ಕೂಡ ಗದ್ದೆ ಕೆಲಸದಲ್ಲೇ ಅವನ ಬದುಕು ಹೆಚ್ಚು ಇದ್ದದ್ದು. ಅವನು ಶತಕ ಶತವೃತ್ತಿರ್ ವನೇ ನಿತ್ಯಂ ಹಾಲ ಕುದ್ದಾಲ ಲಾಂಗಲಿ, ನಾನು ನೇಗಿಲು ಹಾರೆ ಕೊಡಲಿಗಳನ್ನ ಹಿಡ್ಕೊಂಡು ಕಾಡಿಗೆ ಹೋಗಿ ಒಂದಿಷ್ಟು ಹೊಟ್ಟೆ ಪಾಡಿಗೆ ಒಂದಿಷ್ಟು ಕೆಲಸ ಮಾಡ್ಕೊಂಡು ನನ್ನ ಜೀವನವನ್ನು ಸಾಗಿಸ್ತಾ ಇದ್ದೇನೆ. ನಿನ್ನ ಕಡೆಯಿಂದ ನನಗೆ ಏನಾದ್ರೂ ಸ್ವಲ್ಪ ಸಿಕ್ಕಿತು ಅಂತ ಆದ್ರೆ ನಾನು ಕೃತಾರ್ಥನಾಗ್ತೇನೆ ಅಂತ ಹೇಳಿದಾಗ ರಾಮನಿಗೆ ಸ್ವಲ್ಪ ಆ ತಮಾಷೆ ಮಾಡ್ಬೇಕಂತ. ಏನು ತಮಾಷೆ ಅಂದ್ರೆ ಅಪಹಾಸ್ಯ ಅಲ್ಲ, ಅವನ ಹತ್ರ ವಿನೋದ ಮಾಡುತ್ತಾ, ಆಯ್ತಪ್ಪ ನಿನ್ಗೆ ಖಂಡಿತ ಕೊಡ್ತೇನೆ. ಅವನ ಕೈಯಲ್ಲಿ ಒಂದು ದಂಡ ಇತ್ತು, ಊರ್ಕೊಂಡು ಬಂದಿದ್ದು. ಅವನು ವೃದ್ಧ, ಊರ್ಕೊಂಡು ಬಂದ ದಂಡ ಇತ್ತು. ಈ ದಂಡವನ್ನ ನೀನು ಎಷ್ಟು ದೂರದ ತನಕ ಆಗುತ್ತೋ ಅಷ್ಟು ದೂರದ ತನಕ ಎಸೆ. ಅವ್ರು ನಿಂತ ಜಾಗದಲ್ಲಿ ಅವನ ಒಂದು ಕಡೆ ಪೂರ್ತಿ ಸರಯು ತೀರದ ಭಾಗದಲ್ಲಿ ಆ ಹಸುಗಳನ್ನೆಲ್ಲ ಒಟ್ಟು ಹಾಕಿದ್ವಿ ಕೊಡ್ಲಿಕ್ಕೆ ಅಂತ, ಅದು ಅವನ ಹಸು. ಇದ್ರ ಕೋಲನ್ನು ಎಲ್ಲಿ ತನಕ ಎಸಿದ್ಯೋ ಆ ಜಾಗ, ಬಿದ್ದ ಜಾಗದ ತನಕ ಅಷ್ಟು ಜಾಗ ಏನಿದೆ ಅಲ್ಲಿದ್ದ ಅಷ್ಟು ಹಸುಗಳು ನಿಂದು ತಗೊಂಡು ಹೋಗುವುದು. ಅವನಿಗೆ ಭಾರಿ ಖುಷಿ ಆಯ್ತು. ಖುಷಿಯಾಗಿ ಅದನ್ನ ಆ ಕಣ್ಣಿಗೆ ಕಟ್ಟುವ ಹಾಗೆ ಆ ಬರೆಯುವ ಶಕ್ತಿ ಆ ಸಶಾಟೀಂ ಪಟಿತ ಕಟ್ಯ, ತನ್ನ ಉತ್ತರಿಯವನ್ನ ಸೊಂಟಕ್ಕೆ ಬಿಗಿಯಾಗಿ ಕಟ್ಟಿ ಜೋರಾಗಿ ಉಸುರು ತಗೊಂಡು ಸಂಭ್ರಾಂತಹ ಪರಿವೇಷ್ಟ್ಯತಾಂ ಆವಿದ್ಯ ದಂಡಂ ಚಿಕ್ಷೇಪ, ಚೂರು ದೂರಕ್ಕೆ ಓಡಿ ನೆಲಕ್ಕೆ ದಂಡವನ್ನ ಒತ್ತಿ ಅದನ್ನು ಎಷ್ಟು ಹೀಗೆ ಮೇಲಕ್ಕೆ ತಗೊಂಡು ಜೋರಾಗಿ ಜೀವ ಬಿಟ್ಟು ಎಸ್ದಂತೆ. ಸರ್ವ ಪ್ರಾಣೇನ ವೇಗತಃ, ತನಗೆ ಎಷ್ಟು ಪ್ರಾಣ ಇದೆಯೋ ಅಷ್ಟೂ ಪ್ರಾಣವನ್ನು ಉಪಯೋಗಿಸಿ ದಂಡವನ್ನು ಎಸೆದ್ರೆ ಸತೀರ್ಥ ಸರಯೂ ಪಾರಂ, ಸರಯೂ ತೀರದ ಆ ಜಾಗದ ತನಕ ಬಿತ್ತಂತೆ. ಬಿದ್ದಾಗ ದಂಡಸ್ಥಸ್ಯ ಕರಾಚ್ಯುತಃ ಗೋವ್ರಜೆ ಬಹುಸಾಹಸ್ರೆ, 60,000 ಹಸುಗಳು ಆ ದಂಡದಿಂದ ಈಚೆಗೆ ಇತ್ತು. ತಕ್ಷಣ ತನ್ನ ಪರಿವಾರದವನ್ನ ಕರೆಸಿ ಅಷ್ಟು ಹಸುಗಳನ್ನ ಅವನ ಮನೆಗೆ ಕರ್ಕೊಂಡು ಹೋಗ್ಲಿಕ್ಕೆ ವ್ಯವಸ್ಥೆ ಮಾಡಿ ಆ ಬ್ರಾಹ್ಮಣ ಎದುರಿಸಿದು ಬಿಡ್ತಾ ಇದ್ದಾರೆ. ರಾಮಚಂದ್ರ ಅವನನ್ನು ಬಂದು ಗಟ್ಟಿಯಾಗಿ ತಂ ಪರಿಶ್ವಜ್ಯ ಧರ್ಮಾತ್ಮ ಆ ತಸ್ಮಾತ್ ಸರಯೂ ತಟ, ನೋಡು ಆ ಸರಯೂ ತಟದ ತನಕ ನೀನು ಎಸೆದ ಆ ದಂಡದ ಇಲ್ಲಿಯ ತನಕ ಏನೆಲ್ಲ ಹಸುಗಳಿವೆ ಅದೆಲ್ಲ ನಿನಗೆ ಕೊಟ್ಟು ಕಳುಹಿಸಿದ್ದೇನೆ. ದಯವಿಟ್ಟು ಕೊನೆಗೆ ಹೇಳ್ತಾನೆ, ಮನ್ಯುರ್ನ ಖಲು ಕರ್ತವ್ಯ ಪರಿಹಾಸೋತೆ ಹನ್ನಮ, ಏನೋ ಸ್ವಲ್ಪ ನಿನ್ನ ಜೊತೆಗೆ ವಿನೋದ ಮಾಡದೆ ದಂಡ ಎಸ್ತು ಈಗ ಒಬ್ಬರಿಗೆ ದಾನ ಮಾಡುದು ಅಂತ ಬೇಜಾರು ಮಾಡ್ಬೇಡ, ನಿನಗೆ ಒಂದು ಉತ್ಸಾಹ ಬರ್ಲಿ ಅನ್ನೋ ದೃಷ್ಟಿಯಿಂದ ಹೀಗೆ ಹೇಳಿದೆ. ನಿನಗೇನ್ ಬೇಕಿದ್ರು, ಇನ್ನೂ ಸಂಪತ್ತು ಬೇಕಿದ್ರು ಕೊಡ್ತೇನೆ ನಾನು. ಇದು ಸುಮ್ನೆ ನಿನಗೆ ಈ ಅಳತೆ ಮಾಡಿ ನಿನ್ನ ವಿದ್ಯೆಯನ್ನು ನಾನು ಇಷ್ಟು ಸಂಪತ್ತಿನಿಂದ ಅಳಿತೇನೆ ಅಂತ ಅನ್ಕೊಳ್ಬೇಡ. ಅವ್ನು ಹೇಳ್ತಾನೆ, ನೀನು ಅತ್ಯಂತ ಯಶಸ್ವಿ, ಹೇಳಲಿಕ್ಕೆ ಹೊರಗಡೆಯಿಂದ ನೀನು ಕೊಡಲಿ ಗುದ್ದಲಿ ಹಿಡ್ಕೊಂಡು ಕೆಲಸ ಮಾಡುವನು ಅಂತ ಅನ್ಕೊಂಡ್ರೆ ನಿನ್ನ ಯೋಗ್ಯತೆ ಸಾಮರ್ಥ್ಯ ಏನು ಅಂತ ನನಗೆ ಅರ್ಥ ಆಗಿದೆ. ನೀನು ಅತ್ಯಂತ ದೊಡ್ಡ ತಪಸ್ವಿ ಇದ್ದಿ. ಮಯಾರ್ಜಿತಂ ತತಸ್ಸಭಾರ್ಯ ತ್ರಿಜಟೋ ಮಹಾಮುನಿ ಗವಾಂ ಅನೀಕಂ, ದೊಡ್ಡ ಸಮೂಹವನ್ನ ಪ್ರತಿಗೃಹ್ಯ ಮೋದಿತಃ ಹೋಗ್ತಾ ರಾಮಚಂದ್ರನಿಗೆ ಶುಭಾಶಿಷಃ ಸದಾಶಿಷಃ ಪ್ರತ್ಯವದತ್ ಮಹಾತ್ಮನು, ರಾಮಚಂದ್ರನಿಗೆ ಸುಖವಾಗಿರಪ್ಪ ಅಂತ ತಲೆ ಮುಟ್ಟಿ ರಾಮಚಂದ್ರ ನಮಸ್ಕಾರ ಮಾಡಿದಾಗ ಅವನನ್ನು ಅಪ್ಪಿಕೊಂಡ ಬದಲು ಆಮೇಲೆ ನನಗೆ ಆಶೀರ್ವಾದ ಮಾಡಿ ಅಂತ ಅವನ ಕಾಲು ಹಿಡಿದ. ರಾಮಚಂದ್ರನ ತಲೆ ಮೇಲೆ ಕೈ ಇಟ್ಟು ಅವನಿಗೆ ಆಶೀರ್ವಾದ ಮಾಡಿ, ನಿನ್ನ ಎಲ್ಲ ಪರ್ಯಟನೆಗಳು ಕೂಡ, ಕಾಡಿನ ಪ್ರಯಾಣಗಳು ಕೂಡ ಕ್ಷೇಮಕರವಾಗಲಿ ಅಂತ ಆಶೀರ್ವಾದ ಮಾಡಿ ಹೋದ. ಹೀಗೆ ಅವನು ತನ್ನ ಕುಟುಂಬ ಅಂತ ಭಾವಿಸುವುದು ಅಂದ್ರೆ ಇಷ್ಟರ ಮಟ್ಟಿಗೆ. ಅಲ್ಲಿ ಕೊನೆಗೆ ಒಂದು ಮಾತು ಹೇಳ್ತಾರೆ, ಅವನ ನತತ್ರ ಕಶ್ಚಿನ್ ನ ಬಭೂವ ತರ್ಪಿತೋ ಯಥಾರ್ಹ ಸಮ್ಮಾನನ ದಾನ ಸಂಭ್ರಮೈಹಿ. ಆ ಅಧ್ಯಾಯ ಮುಗಿಸುವಾಗ ಅವರು ಹೇಳುವ ಮಾತು, ಅಲ್ಲಿದ್ದ ಯಾವೊಬ್ಬರೂ ಕೂಡ ರಾಮನಿಂದ ತೃಪ್ತರಾಗದೆ ಹೋದ್ರು ಅನ್ನೋ ಒಂದು ಪ್ರಸಂಗ ಬರ್ಲಿಲ್ಲ. ಎಲ್ಲರಿಗೂ ಅವ್ರಿಗೆ ಏನ್ ಬೇಕು ಅಂತ ಕೇಳಿ ಅದನ್ನೇ ಕೊಡ್ತಿದ್ದಾನೆ. ಸುಮ್ನೆ ನನ್ನ ಹತ್ರ ಇದಿದೆ ಬೇಕಾದ್ರೆ ತಗೊಂಡೋಗ್ರಿ, ಆಹಾ ಹಾಗೆ ಹೇಳಿಲ್ಲ. ನಿಮ್ಗೆ ಏನ್ ಬೇಕಿದೆ, ನಿಮ್ಗೆ ಏನ್ ಅಗತ್ಯ ಇದೆ, ಯಾವ ವಸ್ತುವನ್ನ ತೆಗೆದುಕೊಂಡು ಹೋದ್ರೆ ನಿಮ್ಗೆ ಅನುಕೂಲ ಆಗುತ್ತೆ ಅದನ್ನ ಕೇಳಿ ಕೇಳಿ ಎಲ್ಲರಿಗೂ ಆಯಾ ವಸ್ತುಗಳನ್ನ ಕೊಡಿಸಿದ. ಇಷ್ಟಾದ ಮೇಲೆ ಆ ತಾಯಿ ಅಲ್ಲೇ ನಿಂತಿದ್ಲು ಕೌಸಲ್ಯ. ಇಬ್ರು ದಶರಥನಿಗೆ ಅಲ್ಲಿ ಮೂರ್ಛಿತನಾಗಿ ಬಿದ್ದ ಸ್ಥಿತಿಯಲ್ಲಿದ್ದಾನೆ, ಅಲ್ಲಿ ಬಂದಿದ್ದಾರೆ. ಸೀತಾ ಲಕ್ಷ್ಮಣ ಸಹಿತನಾಗಿ ರಾಮ, ಎಲ್ಲ ಪೌರ ಜನರು ಅವಳು ಆ ಮನೆಯಿಂದ ಇಲ್ಲಿ ಬರುವಾಗ ನೋಡ್ತಾ ಇದ್ದಾರೆ. ಇಲ್ಲಿ ತನಕ ರಾಮನಿಗೆ ಏನೆಲ್ಲ ವೈಭವ ಇತ್ತು ಅದು ಯಾವುದೂ ಇಲ್ಲ, 3 ಜನ ಬರ್ತಾ ಇದ್ದಾರೆ. ಮೊದಲ ಬಾರಿಗೆ ಸೀತೆಯನ್ನ
ಜನ ಕಣ್ಣು ಬಿಟ್ಟು ನೋಡ್ತಾ ಇದ್ದಾರಂತೆ. ಇಲ್ಲಿ ತನಕ ಅವಳು ಯಾವತ್ತೂ ಕೂಡ ಮೇನೆ ಒಳಗೆ ಪರದೆ ಒಳಗೆ ಹೋದದ್ದು. ರಾಮನ ಜೊತೆಗೆ ಕೂತಾಗ ನೋಡಿದ್ದಿದೆ. ಹೋಗುವಾಗ ದಾರಿಯಲ್ಲಿ ಒಂದೇ ಒಂದು ಸೂರ್ಯ ಕೂಡ ಎಷ್ಟೋ ದಿವಸಗಳ ನಂತರ ಎಲ್ಲೋ ಚಿಕ್ಕಂದಿನಲ್ಲಿ ಅವಳನ್ನು ನೋಡಿದ್ದಂತೆ. ಆ ನಂತರ ಸೂರ್ಯನು ನೋಡಿಲ್ಲ. ಅವನು ಮೊದಲ ಬಾರಿಗೆ ಸೂರ್ಯ ಸೀತೆ ಅರಮನೆಯ ರಥಬೀದಿಯಲ್ಲಿ ನಡ್ಕೊಂಡು ಬರ್ಬೇಕಾದ್ರೆ ಸೂರ್ಯನ ಬೆಳಕು ಅವಳ ಮೇಲೆ ಬಿದ್ದಿದೆ. ದೇವತೆಗಳೆಲ್ಲ ನೋಡ್ತಾ ಇದ್ದಾರೆ ಅವಳನ್ನ. ರಾಮನ ಹೆಜ್ಜೆಯ ಜೊತೆಗೆ ಅವಳು ಹೆಜ್ಜೆ ಹಾಕಿ ಮೌನವಾಗಿ ಕೈಕೇಯಿ ಎಲ್ಲಿ ಇದ್ಲು, ತಂದೆ ಅಲ್ಲೇ ಇದ್ದದಲ್ಲ ಕೋಪಗೃಹದ ಹತ್ತಿರ, ಅಲ್ಲಿಗೆ ಅವಳು ಗಂಡನನ್ನು ಅನುಸರಿಸಿಕೊಂಡು ಬಂದಿದ್ದಾಳೆ. ಲಕ್ಷ್ಮಣನು ಸಹಿಸಿಕೊಂಡು ಸುಮ್ಮನೆ ಬಂದಿದ್ದಾನೆ. ಲಕ್ಷ್ಮಣನನ್ನ ಕರ್ಕೊಂಡು ಹೋಗಿದ್ದೆ ಯಾಕೆಂದ್ರೆ ಇಲ್ಲೇ ಇದ್ರೆ ಸ್ವಲ್ಪ ಎರಡು ಕಾರಣ. ಅದು ಲೋಕದ ದೃಷ್ಟಿಯಿಂದ ಸಿಟ್ಟು ಸ್ವಲ್ಪ ಜಾಸ್ತಿ ಅನ್ನುವ ಕಾರಣಕ್ಕೆ, ಇನ್ನೊಂದು ಅಂತರಂಗದ ದೃಷ್ಟಿ. ಶೇಷ ಅಲ್ವಾ ಅವನು, ಶೇಷ ಯಾವಾಗ್ಲೂ ಎಲ್ಲಿರ್ಬೇಕು? ರಾಮನ ಜೊತೆಗೆ, ವಿಷ್ಣುವಿನ ಜೊತೆಗೆ ಇರ್ಬೇಕು. ಅದನ್ನ ಜೊತೆ ಕರ್ಕೊಂಡು ಹೋದ. ನನ್ ಜೊತೆಗೆ ಇರು, ನೀನ್ ಸೇವೆ ಮಾಡ್ಲಿ ಬೇಕು ನನಗೆ ಅಂತ ಕರ್ಕೊಂಡು ಹೋದ. ಹೀಗೆ ಸೀತಾ ಲಕ್ಷ್ಮಣರಿಂದ ಕೂಡಿದ ರಾಮಚಂದ್ರ ಅಲ್ಲಿ ಬಂದು ದೊಡ್ಡವರಿಗೆಲ್ಲ ಕೆಲವು ಮಾತುಗಳನ್ನ ಹೇಳ್ತಾನೆ. ದಾರಿಯಲ್ಲಿ ಎಲ್ಲರೂ ಕೂಡ ಬೈಕೊಳ್ತಾರೆ. ಯಾಕೆ ಯಾರು ಕೌಸಲ್ಯ ಹೀಗ್ ಮಾಡಿದ್ಲು, ತನ್ನ ಗರ್ಭಗುಡಿಯ ದೇವರನ್ನ ಕಳ್ಕೊಂಡು ಇನ್ನೂ ಹೃದಯ ಒಡೆಯದೆ ಬದುಕಿದ್ದಾಳಲ್ವಾ, ಅಂದ್ರೆ ಬಿಟ್ಟು ಕೊಡಬಾರ್ದಿತ್ತು ಅನ್ನೋ ತಾತ್ಪರ್ಯ. ಅವಳನ್ನ ಆಕ್ಷೇಪ ಮಾಡುದಲ್ಲ. ಹೇಗೆ ಗರ್ಭಗೃಹದ ದೇವರನ್ನ ಕಳಿಸಿ ಇನ್ನೂ ಅವಳು ಬದುಕಿದ್ದಾಳೆ. ಗರ್ಭಗೃಹ ಅಂದ್ರೆ ಅವಳು ಹೊಟ್ಟೆಯಲ್ಲಿ ಹೆತ್ತವಳಲ್ವಾ, ಹೊಟ್ಟೆ ಅಂದ್ರೆ ಗರ್ಭ. ಆ ಗರ್ಭಗುಡಿಯಲ್ಲಿ ದೇವರಿದ್ದಾನೆ, ಅಲ್ಲೇ ಹೆತ್ತದ್ದು ರಾಮನನ್ನ. ಅಂತಹ ಗರ್ಭದ ಶಕ್ತಿಯನ್ನ ಕಳ್ಕೊಂಡು ಹೇಗೆ ಇನ್ನು ಬದುಕಿದ್ದಾಳೆ ಕೌಸಲ್ಯ? ಈ ದಶರಥ ಇಂತಹ ಗುಣವಂತನಾದ ಮಗನನ್ನು ಹೇಗೆ ಹೊರಗೆ ಕಳುಹಿಸ್ಲಿಕ್ಕೆ ಸಾಧ್ಯ ಅಂತ ಜನ ಎಲ್ಲ ಅವರವರಿಗೆ ತೋಚಿದ ವಿಷಯಗಳನ್ನೆಲ್ಲ ಮಾತಾಡಿಕೊಂಡು ಬರ್ತಾ ಇದ್ದಾರೆ. ಬಂದ ನಂತರ ಅಲ್ಲಿ ಅಪ್ಪನ ಹತ್ರ ಬಂದು ನಮಸ್ಕಾರ ಮಾಡಿ ಹೇಳ್ತಾನೆ, ಅಪ್ಪ, ಲಕ್ಷ್ಮಣಂಚ ಅನುಜಾನೀಹಿ ಸೀತಾ ಚಾನ್ವೇತು ಮಾಂವನಂ ಪ್ರಸ್ಥಿತಂ ದಂಡಕಾರಣ್ಯಂ ಪಶ್ಚತ್ವಂ ಕುಶಲೇನು ಮಾಂ. ನಾನು ಸಂತೋಷವಾಗಿ ಹೋಗ್ತಾ ಇದ್ದೇನಪ್ಪ. ಅಪ್ಪ ನನಗೊಂದು ಹೀಗೆ ದೊಡ್ಡ ತೊಂದರೆ ಕೊಟ್ರು, ನನ್ನನ್ನ ನಡುದಾರಿಗೆ ಎಳೆದು ಬಿಟ್ರು ಅನ್ನೋ ಈ ಮಾತು ನನ್ನ ಮನಸ್ಸಿನಲ್ಲೂ ಇಲ್ಲ ಅಪ್ಪ. ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ, ನಾನು ಕುಶಲೇನ, ಸಂತೋಷವಾಗಿ, ನಾನು ನೆಮ್ಮದಿಯಿಂದ ಕಾಡಿನಲ್ಲಿ ಸಂತೋಷವಾಗಿರುವ ದೃಷ್ಟಿಯಿಂದಲೇ ಹೋಗ್ತಾ ಇದ್ದೇನೆ. ಜೊತೆಗೆ ನಿಮ್ಮ ಹತ್ರ ಈಗ ಹೇಳ್ಬೇಕಾದ ವಿಷಯ ಏನಂದ್ರೆ, ಲಕ್ಷ್ಮಣ ಮತ್ತು ಸೀತೆ, ನಾನು ಎಷ್ಟು ಹೇಳಿದೆ ಅವರಿಗೆ, ಬರಬೇಡಿ, ಕಾರಣೇಹಿ ಬಹುಭಿಸ್ತಚ್ಚೇಹಿ ವಾರ್ಯಮಾಣೋ ನಚೇಕ್ಷತ. ನಾನು ಹಲವು ರೀತಿಯಿಂದ ಅವರನ್ನ ನಿವಾರಿಸಿದೆ, ಬರಬೇಡಿ, ಕಾಡು ಸುಲಭ ಅಲ್ಲ ಅಂತ ಹೇಳಿದೆ. ಆದ್ರೆ ಅವ್ರು ಇಷ್ಟಪಡ್ಲಿಲ್ಲ. ಏನಿದ್ರು ನನ್ ಜೊತೆಗೆ ಬರ್ಬೇಕು ಅಂತ ಹಠ ಮಾಡ್ತಾ ಇದ್ದಾರೆ. ಆದ್ರಿಂದಾಗಿ ಅವರಿಬ್ಬರನ್ನ ಕರ್ಕೊಂಡು ಹೋಗ್ಬೇಕು, ನೀನು ಅನುಮತಿ ಕೊಡ್ಬೇಕು ಅಂತ ಹೀಗೆ ಹೇಳಿ ನಮಸ್ಕಾರ ಮಾಡ್ತಾನೆ. ಪ್ರದಕ್ಷಿಣೆ ಬಂದು ನಮಸ್ಕಾರ ಮಾಡ್ತಾನೆ. ಆಗ ಆ ದಶರಥ ಹೇಳುವ ಮಾತು, ಅಹಂ ರಾಘವ ಕೈಕೇಯ ವರದಾನೇ ನಮೋಹಿತ ಅಯೋಧ್ಯಾಯಾಂ ತ್ವಮೇವಾದ್ಯ ಭವರಾಜಾನಿ ಗೃಹ್ಯಮ. ರಾಜನ ಮಾತು. ಅವನು ಹೇಳ್ತಾನೆ, ನಾನು ಕೈಕೇಯಿಗೆ ಕೊಟ್ಟ ಒಂದು ಎಡವಟ್ಟು ವರದಾನದಿಂದ ಅವಳು ನನ್ನನ್ನ ಧರ್ಮದ ಸಂಕೋಲೆಯಲ್ಲಿ ಸಿಲುಕಿಸಿ ನನ್ನನ್ನ ಕಾಡಿ ಕಟ್ಟುವಂತೆ ಆಯ್ತು. ಇದು ಮೋಹಕ್ಕೊಳಗಾಗಿ ಮಾಡಿದ ಕೊಟ್ಟ ವರ. ಇದು ಲಾಗು ಆಗುದಿಲ್ಲ, ಲೆಕ್ಕಕ್ಕೆ ಸಿಗುದಿಲ್ಲ. ನೀನು ಹೆಣ್ಣಿನ ಮೋಹಕ್ಕೆ ಒಳಗಾಗಿ ಜನರ ಕ್ಷೇಮವನ್ನೇ ಗಾಳಿಗೆ ತೂರಿದ ರಾಜ ಅಂತ ಹೇಳಿ ನನ್ನ ಮೇಲೆ ಕೇಸ್ ಹಾಕಿ ನನ್ನ ಜೈಲಿಗೆ ಹಾಕು. ರಾಜಾಭವ ನಿಗೃಹ್ಯ ಮಾಂ, ನೀನು ರಾಜನಾಗು, ನನ್ನನ್ನ ಜೈಲಿಗಟ್ಟು. ಮಾಂ ನಿಗೃಹ್ಯ, ನನ್ನನ್ನ, ಈ ಯೋಗ್ಯನಾದ ಒಬ್ಬ ವ್ಯಕ್ತಿಯನ್ನ ಅಧಿಕಾರದಿಂದ ತಪ್ಪಿಸಿದ ತನ್ನ ಒಂದು ಹೆಣ್ಮರುಳತನದಿಂದ ಅನ್ನುವ ಅನ್ಯಾಯಕ್ಕೆ ನನ್ನನ್ನು ನಿಗ್ರಹಿಸು. ದಶರಥನಿಗೆ ಆ ವರ ಇಲ್ಲ ಅಂತ ಹೇಳುವ ಮಾತಿಲ್ಲ. ನಾನ್ ತಪ್ಪು ಮಾಡಿದ್ದೇನೆ, ವರ ಕೊಟ್ಟು ಅದನ್ನ ನಿಗ್ರಹ ಮಾಡಿಬಿಡು ಅಂತ ನಾನು ನಿನಗೆ ರಾಜ್ಯದ ಅಧಿಕಾರವನ್ನು ಕೊಡ್ತಾ ಇದ್ದೇನೆ. ದಶರಥನಿಗೆ ಒಂದೇ ಒಂದು ಚಿಂತೆ ಏನು ಅಂದ್ರೆ, ಜಗತ್ತಿನಲ್ಲಿ ಹೇಳಿದ ಮಾತು ಕೇಳುವುದಿಲ್ಲ ಅನ್ನೋ ಮಕ್ಕಳಿದ್ದಾರೆ, ನನಗೆ ಕೇಳುವ ಮಕ್ಕಳನ್ನು ಕೊಟ್ಟು ಬಿಟ್ಟಿದ್ದಾನೆ. ಬೇಡ ಅಂತ ಹೇಳಿದ್ರು ಕಾಡಿಗೆ ಹೋಗ್ಬೇಡ, ಇರು ಅಂತ ಹೇಳಿದ್ರೆ ಇರ್ತಾ ಇಲ್ಲ. ಕೊನೆಗೆ ರಾಮಚಂದ್ರ ಹೊರಡುತ್ತೇನೆ ಅಂತಂದಾಗ, ಶ್ರೇಯಸೇ ವೃದ್ಧಯೇ ತಾತ ಪುನರಾಗಮನಾಯ ಚ ಗಚ್ಚಸ್ವ ಅರಿಷ್ಟಂ ಅವ್ಯಗ್ರಹ ಪಂಥಾನ ಕುತೋ ಭಯಂ. ನಿನಗೆಲ್ಲ ತೊಂದರೆಗಳಿಂದ ಸಮಸ್ಯೆ ಇಲ್ಲದಂತೆ ದೂರವಾಗಿ, ಶ್ರೇಯಸೇ, ಹಿತವಾಗಲಿ, ಅಭಿವೃದ್ಧಿ ಆಗಲಿ, ಮತ್ತೆ ಮರಳಿ ಬರುವುದಕ್ಕೋಸ್ಕರ, ಮರಳಿ ನೀನು ಯಾವಾಗ್ಲೂ ಹಾಗೆ ಅಲ್ವಾ, ಹೋಗಿ ಬನ್ನಿ ಅಂತಾನೆ ಹೇಳಿದೆ. ಪುನರಾಗಮನಾಯ ಚ, ಮತ್ತೆ ಮರಳಿ ಬರುವುದಕ್ಕೋಸ್ಕರ ಹೋಗಿ ಬಾ. ಚಂದದ ಮಾತು. ಶ್ರೇಯಸೇ ವೃದ್ಧಯೇತಾತ ಪುನರಾಗಮನಾಯ ಚ.
ಮತ್ತೆ ಮರಳಿ ಬರುವುದಕ್ಕೋಸ್ಕರ ನೀನು ಹೊರಡಬೇಕು. ಹೀಗೆ ಆ ತಂದೆ ಇಷ್ಟು ಹೇಳಿದ ಮೇಲೆ ಹೊರಡುವಾಗ ಎದುರುಗಡೆ ಆ ಸುಮಂತ್ರ ಕೈಕೇಯಿಯನ್ನ ಸ್ವಲ್ಪ, ಅಂದ್ರೆ ಇದು ಲಾಸ್ಟ್ ಪ್ರಯತ್ನ. ಸುಮಂತ್ರ ಒಂದಿಷ್ಟು ಅವಳನ್ನ ಎಲ್ಲರ ಮುಂದೆ ಸ್ವಲ್ಪ ಅಧಿಕ್ಷೇಪ ಮಾಡ್ತಾನೆ, ಅಂದ್ರೆ ಸ್ವಲ್ಪ ಅವಳನ್ನ ಸಿಟ್ಟಿಗೆ ಇರುವಂತೆ ಮಾಡಿ, ಆಗ್ಲಿ ಎಲ್ಲ ನೀವು ಹೇಳಿದ್ದೆ ಆಗ್ಲಿ, ಏನಾದ್ರೂ ಮಾಡ್ಕೊಳ್ಳಿ ಅಂತಾದ್ರೂ ಕನಿಷ್ಠ ಪಕ್ಷ ಸಿಟ್ಟಿನಿಂದ ನನಗ ಅವನ ಬೇಡ ಅಂತನೋ ಏನೋ ಹೇಳಿಕ್ಕಾಗತ್ತೋ ನೋಡೋಣ ಅಂತ ಒಂದಿಷ್ಟು ಅವಳನ್ನ ತಿವಿತಾನೆ. ತಿವಿದ್ರು ಅದು ಮೊಂಡು ಬಿಡದ ಭಾವನೆಯಿಂದಾಗಿ ಅದು ಆ ವಾಕ್ಯ ಓದ್ಲಿಕ್ಕೆ ಖುಷಿಯಾಗದೆ ಏನಿದ್ರೆ ಅವಳು ಇತಿ ಸಾಂತ್ವೈಶ್ಚ ತೀಕ್ಷ್ಣೈಶ್ಚ ಕೈಕೇಯೀಂ ರಾಜಸಂಸದಿ ಭೂಯಃ ಸಂಶೋಧಯಾಮಾಸ ಸುಮಂತ್ರಸ್ತು ಕೃತಾಂಜಲಿ. ಕೈ ಮುಗಿದಿದ್ದಾನೆ, ಆದ್ರೆ ಚುಚ್ಚುತ್ತಾ ಇದ್ದಾನೆ. ತೀಕ್ಷ್ಣೈಹಿ ಸಾಂತ್ವೈಹಿ, ಮಧ್ಯದಲ್ಲಿ ಸ್ವಲ್ಪ ಸಾಂತ್ವದ ಮಾತು, ಮತ್ತೆ ಚುಚ್ಚು ಮಾತು, ಮತ್ತೆ ಕೈಯಲ್ಲಿ ಕೃತಾಂಜಲಿ, ಕೈ ಮುಗಿದು ನಿಂತಿದ್ದಾನೆ. ಯಾಕಂದ್ರೆ ಅವಳು ನಾಳೆ ಅಧಿಕಾರಕ್ಕೆ ಬಂದು ನಿಲ್ಲುವಳು, ಇಲ್ಲ ಅಂದ್ರೆ ನಾಳೆ ತಕ್ಷಣ ಎಲ್ಲ ಡಿಸ್ಮಿಸ್ ಮಾಡಿಬಿಡಿ ಅಂತ ಅಂದ್ಬಿಟ್ರೆ ಕಷ್ಟ ಆಗುತ್ತೆ. ಪರಿಸ್ಥಿತಿ ರಾಜನದ್ದು ಕಷ್ಟ, ದಶರಥನದ್ದು ಕಷ್ಟ. ಅದಕ್ಕೋಸ್ಕರ ಸ್ವಲ್ಪ ಸಮಾಧಾನದಿಂದ ಎಲ್ಲವನ್ನೂ ಸಂಕ್ಷೋಭಯ ಭೂಯ ಮತ್ತೆ 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 ಸಂಕ್ಷೋಭಗೊಳಿಸಿದ. ಆದ್ರೆ ನೈವಸ ಕ್ಷುಭ್ಯತೆ ದೇವಿ, ಒಂದು ಚೂರು ವಿಕಾರ ಇಲ್ಲ, ಅವಳ ಮುಖದಲ್ಲಿ ಬದಲಾವಣೆ ಇಲ್ಲ. ಅಯ್ಯೋ ನಾನ್ ಮಾಡಿದ ತಪ್ಪಾಯ್ತು, ಇಷ್ಟು ಜನ ದುಃಖ ಪಡ್ತಾರೆ, ನನ್ನಿಂದಾಗಿ ಇವರಿಗೆಲ್ಲ ಹಿಂಸೆ ಆಗ್ತಾ ಇದೆ, ಏನು ವ್ಯತ್ಯಾಸ ಇಲ್ಲದೆ ನಚಸ್ಮ ಪರಿದೂಯತೆ, ಸ್ವಲ್ಪವೂ ಅವನಿಗೆ ಬೇಸರ ದುಃಖ, ಅಯ್ಯೋ ನನ್ನಿಂದ ಹೀಗಾಯ್ತಲ್ವಾ ಅನ್ನೋ ಭಾವನೆ ಇಲ್ಲ. ನಚಾಸ್ಯ ಮುಖವರ್ಣಸ್ಯ, ಅವಳ ಮುಖದಲ್ಲಿ ಒಂದು ಸಣ್ಣ ಬೇರೆ ಏನಾದ್ರೂ ನಾವು ತಲೆ ತಗ್ಗಿಸಿ ಆದ್ರೂ ನಿಲ್ತೇವೆ, ಮನಸ್ಸಲ್ಲಿ ಇಷ್ಟ ಇಲ್ಲ ಅಂದ್ರೆ ಬೇಡ ಅವ್ರಿಗೆ ಬೇಜಾರಾಗಬಾರ್ದು ಅಂತ ಅಂದ್ರೆ ತಲೆ ತಗ್ಗಿಸಿ, ಅದು ಇಲ್ಲ. ಅವಳು ನನ್ನ ಅಧಿಕಾರ ನಾನು ಪಡೆದಿದ್ದೇನೆ, ನೀವೇನು ಎಲ್ಲೂ ಪ್ರಶ್ನೆ ಮಾಡುದು ಅನ್ನೋ ರೀತಿ ಲಕ್ಷ್ಯತೆ ವಿಕ್ರಿಯಾಯತ, ಚೂರು ವಿಕಾರ ಇಲ್ಲದೆ ಅನಾಯಾಸವಾಗಿ ಎಲ್ಲರನ್ನೂ ಎಷ್ಟೇ ಯಾರೇ ಏನೇ ಅವಳನ್ನ ಕ್ಷೋಭಣೆಗೊಳಿಸಿದ್ರು ಅಲ್ಲಾಡದೆ ನಿಂತಿದ್ದಾಳೆ. ಏನು ಕ್ಷೋಭಣೆಗೊಳಿಸಿದ್ಲು ಅಂತ ಅನ್ನೋದು ಒಂದು ವಿಶಿಷ್ಟ ಸಂಗತಿ. ಅವಳ ಒಂದು ಪೂರ್ವ ಇತಿಹಾಸವನ್ನ ಸುಮಂತ್ರ ಎತ್ತಿ ಹಿಡಿದ, ಅಂದ್ರೆ ಆ ಕುಟುಂಬದ ಸೂಕ್ಷ್ಮ ಅವನಿಗೆ ಗೊತ್ತಿತ್ತು. ಅಂದ್ರೆ ಕೆಲವೊಂದ್ಸರ್ತಿ ಕೆಲವೊಮ್ಮೆ ಹೇಳುದು ನಾವು ಅವರ ಸ್ವಲ್ಪ ಹಿಂದಿನ ಕಥೆಯಲ್ಲಿ ಗೊತ್ತಿರ್ಬೇಕು. ಕೆಲವೊಂದ್ಸರ್ತಿ ದೈಹಿಕವಾದ ದೋಷಗಳಿರ್ಬಹುದು, ಕೆಲವೊಂದ್ಸರ್ತಿ ಮಾನಸಿಕವಾದ ಅವ್ಯವಸ್ಥೆಗಳಿರ್ಬಹುದು. ಒಂದು ಮನೆಗೆ ಅದು ಹುಡುಗನದಿರ್ಬೋದು ಹುಡುಗಿದಿರ್ಬೋದು, ಎರಡನ್ನು ತಿಳ್ಕೊಂಡು ವ್ಯವಸ್ಥೆ ಮಾಡ್ಬೇಕು ಅಂತ ಹೇಳುದು. ಸುಮಂತ್ರ ಇದನ್ನ ಹೇಗೋ ವಿಷಯವನ್ನ ಕಲೆಕ್ಟ್ ಮಾಡಿದ್ದಾನೆ. ತುಂಬಾ ಸ್ವಾರಸ್ಯಕರ ಸಂಗತಿ. ಅದು ಶುರು ಮಾಡಿದ್ರೆ ಮುಗಿಯಲ್ಲ, ಅದರಿಂದಾಗಿ ಅದನ್ನು ನಾಳೆ ಆ ಸಂಗತಿಯನ್ನು ನೋಡೋಣ. ಇಷ್ಟು ಹೇಳಿ ಮುಂದೆ ರಾಮಚಂದ್ರ ಅಲ್ಲಿ ಬರ್ತಾನೆ ಅರಮನೆಯ ಮುಂದೆ. ನಾವು ಹೊರಡುತ್ತೇವೆ ಅಂತ ಹೇಳುವಾಗ ರಾಮನ ಮಾತಿದ್ದು ತುಂಬಾ ಚಂದ. ಯೋಹಿ ತತ್ವಾ ದ್ವಿಪಶ್ರೇಷ್ಠಂ ಕಕ್ಷಾಯಾಂ ಕುರುತೆ ಮನಃ ರಜ್ಜುಸ್ನೇಹೇನ ಕಿಂತಸ್ಯ ತ್ಯಜತಃ ಕುಂಜರೋತ್ತಮಂ. ಅವನು ಹಾಗೆ ಬರುವಾಗ ಅವಳು ಹೇಳ್ತಾಳೆ ಕೈಕೇಯಿ, ಕಿರೀಟ ವಂಕಿ ಆಭರಣ ಕೈದು ಅದೆಲ್ಲ ಅರಮನೆಯದ್ದು, ಬಿಟ್ಟು ಹೋಗ್ಬೇಕು, ನಿಮಗೆ ವನವಾಸಕ್ಕೆ ಕಳಿಸ್ತಾ ಇರೋದು, ಅಲ್ಲಿ ಸಂತೋಷ ಪಡಿ ಎಂಜಾಯ್ ಮಾಡ್ಲಿಕ್ಕಲ್ಲ, ಆಭರಣಗಳು ಇಲ್ಲಿದ್ದು ನಿಮ್ದಲ್ಲ ಅದು ಅಂತ ಹೇಳಿದಾಗ ಎಷ್ಟು ಅದಕ್ಕೆ ಪ್ರತಿಕ್ರಿಯೆ ಅಂದ್ರೆ, ಆನೆಯನ್ನೇ ಕೊಟ್ಟ ಮೇಲೆ ಆನೆ ಪಗ್ಗ ತಗೊಂಡು ಏನ್ ಮಾಡುದು ಅಂತ ನಾವು ಒಂದು ಗಾದೆ ಹೇಳ್ತೀರಲ್ವಾ, ಅದು ರಾಮಾಯಣದ ಮಾತು ನೋಡಿ. ಯೋಗಿ ದತ್ವಾ ದ್ವಿಪ ಶ್ರೇಷ್ಠಂ, ದ್ವಿಪ ಅಂದ್ರೆ ಆನೆ, ಎರಡು ಸರ್ತಿ ನೀರು ಕುಡಿಯುತ್ತೆ ಅಂತ, ಒಂದ್ಸತಿ ಸೊಳ್ಳಿಂದ ಕುಡಿಯುತ್ತೆ, ಒಂದ್ಸತಿ ಬಾಯಿಂದ ಕುಡಿಯುತ್ತೆ. ದ್ವಿಪ ಶ್ರೇಷ್ಠಂ ಕಕ್ಷ್ಯಾಯಾಂ ಕುರುತೆ ಮನಃ ರಜ್ಜು ಸ್ನೇಹೇನ ಕಿಂಟಾರ್ಯಂ. ರಜ್ಜು ಅಂದ್ರೆ ಹಗ್ಗ, ಆನೆಯನ್ನೇ ಕೊಟ್ಟೋಗುವಾಗ ಅದ್ರ ಸರಪಳಿ ತುಂಬಿದೆ, ಅದ್ ನನ್ನ ಹತ್ರ ಇರ್ಲಿ ಅಂತ ಆಸೆ ಪಡುವುದ್ರಲ್ಲಿ ಏನ್ ಅರ್ಥ ಇದೆ? ಆಯ್ತಮ್ಮ ಎಲ್ಲವೂ ಬಿಟ್ಟು ಕೊಡ್ತೇನೆ, ಚೀರ ವಸ್ತ್ರಗಳನ್ನು ಕೊಡು, ನಾಡು ಮಡಿಯನ್ನ ಕೊಡು, ನಾರುಡೆಯನ್ನು ಇಟ್ಟುಕೊಂಡೆ ನಾವು ಹೋಗ್ತೇವೆ ಅಂತ ಹೇಳಿದ್ರೆ ಕ್ಷಣದಲ್ಲಿ ದಡಾರ ಅಂತ ಓಡಿ ಹೋದವರು ಕೈಕೇಯಿ ರೆಡಿ ಮಾಡಿಟ್ಟಿದ್ದಾಳೆ, ಅದನ್ನ ತಗೊಂಬಂದು ಕೊಡ್ತಾಳೆ. ಕೊಡುವಾಗ ರಾಮನಿಗೆ
ಲಕ್ಷ್ಮಣನಿಗೆ, ಸೀತೆಗೆ 3 ಜನಕ್ಕೆ ಕೊಡ್ತಾನೆ. ಮುಂದೆ ಅದು ಒಂದು ಇಡೀ ಅರಮನೆಯಲ್ಲಿ ಒಂದ್ಸರ್ತಿ ಎಲ್ಲ ಕ್ಷೋಭೆ ಆದಾಗ ಆಗುತ್ತೆ. ಆ ಘಟನೆಯಿಂದ ಏನಾಯ್ತು ಅನ್ನೋದನ್ನ ನಾಳೆಯ ಚಿಂತನೆಯಲ್ಲಿ ನಾವು ಸೇರಿದಾಗ ನೋಡೋಣ ಅಂತ ಹೇಳ್ತಾ, ಕಾಯಿನ್ ವಾಚಾ ಮನಸಾ ಇಂದ್ರಿಯೈರ್ವಾ ಬುದ್ಧಿಯ ಆತ್ಮನಾವ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣ ಇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು.